ಗುಡ್ ಈವ್ನಿಂಗ್ ಅವರು ಯಾರದು? ಗುಡ್ ಈವ್ನಿಂಗ್ ಸರ್, ಕೇಳಿಸ್ತಿದೆ ಸರ್. ಓಕೆ, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಕ್ವಶನ್ ಆನ್ಸರ್ ಹೇಳಿ. ಅಂಡ್ ಏನು ಡಿಸ್ಕಷನ್ ರಿಕಾರ್ಡ್ ಮಾಡಿದರೆ ಹೇಳಿ. ಅದು ಆಲ್ರೆಡಿ ನಾನು ಹೇಳಿದ್ದೀನಿ, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇರ್ತಕ್ಕಂಥ ಕ್ವಶನ್. ಓಕೆ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೇಳಿ. ಇಲ್ಲ ಸರ್, ಹಲೋ. ಆನ್ಸರ್ ಸೆಕೆಂಡ್ ಸರ್, ಎ ಮತ್ತು ಬಿ ಕರೆಕ್ಟ್ ಇದೆ. ಓಕೆ, ಟ್ರಿಗ್ವೇಲಿ ನಾರ್ವೆ ದೇಶದವರು. ಹಾಂ ಸರ್, ಹೇಳಿ ಹೇಳಿ. ಹೇಳಿ ಸರ್, ಕಂಟಿನ್ಯೂ ಮಾಡಿ. ಕರೆಕ್ಟ್ ಇದೆ. ಹಾಂ ಸರ್, ಟ್ರಿಗ್ವೇಲಿ ಅವರು ನಾರ್ವೆ ದೇಶದವರು, ಯು ಥಾಂಟ್ ಅವರು ಮಯನ್ಮಾರ್ ಅವರು, ಜೇವಿಯರ್ ಫೆರಸ್ ಡಿ ಕ್ಯೂಲರ್ ಅವರು ಪೆರು ದೇಶದವರು, ಆಂಟೋನಿಯೋ ಗುಟೆರಸ್ ಅವರು ಪೋರ್ಚುಗಲ್ನವರಾಗಿರ್ತಾರೆ. ವಿಶ್ವಸಂಸ್ಥೆ 1945 ಅಕ್ಟೋಬರ್ 24 ಸ್ಥಾಪನೆ ಆಗುತ್ತೆ. ಇದರ ಕೇಂದ್ರ ಕಚೇರಿ ಅಮೆರಿಕದ ನ್ಯೂಯಾರ್ಕ್. 1945ರಲ್ಲಿ ಎರಡನೇ ಮಹಾಯುದ್ಧದ ನಂತರ ಅಂತಾರಾಷ್ಟ್ರೀಯ ಶಾಂತಿ, ಭದ್ರತೆ ಮತ್ತು ಸಹಕಾರವನ್ನು ಕಾಪಾಡುವ ಗುರಿಯೊಂದಿಗೆ ಈ ಸಂಸ್ಥೆ ಸ್ಥಾಪನೆ ಆಗಿರುತ್ತೆ. ಇದರ ರೂವಾರಿಗಳು ಅಂತಂದ್ರೆ ಯುನೈಟೆಡ್ ಕಿಂಗ್ಡಮ್ನ ಚರ್ಚಿಲ್, ಸೋವಿಯತ್ನ ಸ್ಟಾಲಿನ್ ಮತ್ತು ಯುನೈಟೆಡ್ ಸ್ಟೇಟ್ನ ರೂಸ್ವೆಲ್ಟ್ ಅವರು ಇದರ ನಾಯಕರಾಗಿರ್ತಾರೆ. ಇವ್ರನ್ನ ದ ಬಿಗ್ 3 ಅಂತಾನೂ ಕರಿತೀವಿ. ಇದರ ಅಂಗಸಂಸ್ಥೆಗಳು ಅಂತಂದ್ರೆ ಜನರಲ್ ಅಸೆಂಬ್ಲಿ, ಇದು ವಿಶ್ವಸಂಸ್ಥೆಯ ಪ್ರಮುಖ ವಿಚಾರಣೆ, ನೀತಿ ನಿರೂಪಣೆ ಮತ್ತು ಪ್ರತಿನಿಧಿ ಅಂಗವಾಗಿದ್ದು 193 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ. ಭದ್ರತಾ ಮಂಡಳಿ, ಇದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವ ಜವಾಬ್ದಾರಿ ಹೊಂದಿರುತ್ತೆ. ಇದರಲ್ಲಿ 15 ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ. ಅದರಲ್ಲಿ 5 ಕಾಯಂ ಸದಸ್ಯ ರಾಷ್ಟ್ರಗಳು, ಇನ್ನು 10 ಕಾಯಂ ಸದಸ್ಯರಲ್ಲದ ರಾಷ್ಟ್ರಗಳಾಗಿರ್ತವೆ. ಕಾಯಂ ಸದಸ್ಯ ರಾಷ್ಟ್ರಗಳು ಅಂತಂದ್ರೆ ಚೀನಾ, ಫ್ರಾನ್ಸ್, ರಷ್ಯಾ, UK ಮತ್ತು USA. ಇವು ವೀಟೋ ಅಧಿಕಾರವನ್ನು ಹೊಂದಿರ್ತವೆ. ಇವೆಲ್ಲ ವಿಶ್ವಸಂಸ್ಥೆಯ ಭಾಷೆಗಳು ಅಂತಂದ್ರೆ ಅರೇಬಿಕ್, ಚೈನೀಸ್, ಇಂಗ್ಲಿಷ್, ಫ್ರೆಂಚ್, ರಷ್ಯನ್ ಮತ್ತು ಸ್ಪ್ಯಾನಿಷ್ ಆಗಿರುತ್ತೆ. ಕಾಯಂ ಸದಸ್ಯ ಅಲ್ಲದ ರಾಷ್ಟ್ರಗಳು 2 ವರ್ಷಗಳ ಅವಧಿಗೆ ವಿಶ್ವಸಂಸ್ಥೆಯ ಮಹಾಸಭೆಯಲ್ಲಿ ಅವರನ್ನು ಆಯ್ಕೆ ಮಾಡ್ತಾರೆ. ನೆಕ್ಸ್ಟ್ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, ಇದು ಆರ್ಥಿಕ, ಸಾಮಾಜಿಕ ಮತ್ತು ಪರಿಸರ ವಿಷಯಗಳ ಮೇಲೆ ಕೆಲಸ ಮಾಡುತ್ತೆ. ಧರ್ಮದರ್ಶಿ ಮಂಡಳಿ, ಇದು 1994ರಲ್ಲಿ ತೆಗೆದುಹಾಕಲಾಗಿದೆ. ಅಂತಾರಾಷ್ಟ್ರೀಯ ನ್ಯಾಯಾಲಯ, ಇದು ರಾಷ್ಟ್ರಗಳ ನಡುವಿನ ಕಾನೂನು ವಿವಾದಗಳನ್ನು ಬಗೆಹರಿಸುತ್ತೆ. ಇದರ ಕೇಂದ್ರ ಕಚೇರಿ ನೆದರ್ಲ್ಯಾಂಡಿನ ಹೇಗ್ನಲ್ಲಿದೆ. ಇದು ಅಂತಾರಾಷ್ಟ್ರೀಯ ನ್ಯಾಯಮಂಡಳಿಯ ಭಾರತೀಯ ನ್ಯಾಯಮೂರ್ತಿಗಳು ಅಂತಂದ್ರೆ BN ರಾವ್ ಅವರು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೊದಲ ಭಾರತೀಯ ನ್ಯಾಯಾಧೀಶರಾಗಿರ್ತಾರೆ. ಪ್ರಸ್ತುತ ದಲ್ವೀರ್ ಭಂಡಾರಿ ಅವರು ಅಲ್ಲಿ ಸೇವೆ ಸಲ್ಲಿಸ್ತಿದ್ದಾರೆ. ಅವರ ಅಧಿಕಾರಾವಧಿ 9 ವರ್ಷಗಳಿರುತ್ತೆ. ನೆಕ್ಸ್ಟ್ UN ಸೆಕ್ರೆಟರಿ, ಇದು ಆಡಳಿತಾತ್ಮಕ ವಿಭಾಗವಾಗಿರುತ್ತೆ. ಇದರ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರು. ಇವರು ಪೋರ್ಚುಗಲ್ ಅವರಾಗಿರ್ತಾರೆ ಮತ್ತು 2ನೇ ಅವಧಿಗೆ ಕಾರ್ಯನಿರ್ವಹಿಸ್ತಿದ್ದಾರೆ. ಅಷ್ಟೇ ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಓಕೆ ಓಕೆ, ಐ ಥಿಂಕ್ ಈ ಕ್ವಶನ್ ಕ್ಲಿಯರ್ ಅನ್ಕೊಂಡಿದ್ದೀನಿ, ಬಿಕಾಸ್ ಆಫ್ ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇದು. ಓಕೆನಾ, ರೀಸೆಂಟಾಗಿ ಯಾರು ಪೇಂಟ್ ಹಾಕ್ತಾರೆ ಅದು ನೋಡ್ಕೋಬೇಕಾಗುತ್ತೆ. ಐ ಥಿಂಕ್ ಇದು ಕ್ಲಿಯರ್ ಆಯಿತು ಅನ್ಕೊಂಡಿದ್ದೀನಿ. ಓಕೆ, ಈ ಕ್ವಶನ್ ಕ್ಲಿಯರ್ ಆಗಿತ್ತಂದ್ರೆ ಓಕೆ, ನೆಕ್ಸ್ಟ್ ಕ್ವಶನ್ ಬನ್ನಿ. ಅಥವಾ ಏನಾದರೂ ಡೌಟ್ ಇತ್ತು ಅಂದ್ರೆ ಕೇಳಿ. ನೆಕ್ಸ್ಟ್ ಕ್ವಶನ್ ಬಂದರೆ ನೆಕ್ಸ್ಟ್ ಕ್ವಶನ್ ಏನು ರಿಕಾರ್ಡ್ ಮಾಡಿದರೆ ಹೇಳಿ. ಹೇಳಿ ಸರ್, ನೆಕ್ಸ್ಟ್ ಕ್ವಶನ್ ಕೇಳಿ. ಆನ್ಸರ್ ಯಾವುದು? ಅಂಡ್ ಈ ಸಣ್ಣ ಡೈನೆಸ್ಟಿ ಬಗ್ಗೆ ಎಲ್ಲಿದೆ? ಯಾವ್ದಾರು ಡಿಕೋಡ್ ಮಾಡಿದ್ದೀರಾ ಹೇಳಿ. ಆದಷ್ಟು ಟೈಮ್ ಯುಟಿಲೈಸ್ ಮಾಡ್ಕೊಳ್ಳಿ, ಸುಮ್ಮನೆ ವೇಟ್ ಮಾಡಬೇಡಿ. ಯಾರು ಗೊತ್ತಿದೆ ಅವ್ರು ಹೇಳಿಕ್ಕೆ ಟ್ರೈ ಮಾಡಿ, ಅಥವಾ ಆಗಿಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳ್ರಿ. ಬಿಕಾಸ್ ಇದು ಆಲ್ರೆಡಿ ನಾನು ಹೇಳಿದ್ದೀನಿ, ಡಿಸ್ಕಸ್ಸು ಆಗಿದೆ. ಓಕೆನಾ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಸರ್ ಆಪ್ಷನ್ 3 ಸರ್, ABD. ಎರಡನೇ ಬುಕ್ 1ನೇ ದೇವರಾಯ ಮಲ್ಲಿಕಾರ್ಜುನ, ಇಲ್ಲಿ ವೀರ ನರಸಿಂಹ ತುಳುವ ವಂಶದವನು ಸರ್. ಎರಡನೇ ಬುಕ್ಕ 1ನೇ ದೇವರಾಯ ಮಲ್ಲಿಕಾರ್ಜುನ, ಸಂಗಮ ವಂಶದವರು. ಇಲ್ಲಿ ಪ್ರಮುಖವಾಗಿ 4 ವಂಶ ಬರುತ್ತೆ: ಸಂಗಮ, ಸಾಳುವ, ತುಳುವ, ಅರವಿದು. ಸಂಗಮದ ರಾಜರಂದ್ರೆ 1ನೇ ಬುಕ್ಕ 2ನೇ ಹರಿಹರ ರಾಯ, 1ನೇ ಹರಿಹರ ರಾಯ, 1ನೇ ವಿರೂಪಾಕ್ಷ, 2ನೇ ಬುಕ್ಕ ರಾಯ, 2ನೇ ದೇವರಾಯ ಮಲ್ಲಿಕಾರ್ಜುನ, 2ನೇ ವಿರೂಪಾಕ್ಷ ಮತ್ತು ಪ್ರೌಢ ದೇವರಾಯ. ಮತ್ತೆ ಸಂಗಮ ವಂಶದಲ್ಲಿ 1ನೇ ದೇವರಾಯ ಬರ್ತಾರಲ್ವಾ, 2ನೇ ದೇವರಾಯ ಬರ್ತಾರ? 1ನೇ ದೇವರಾಯ ಅಲ್ವಾ? ಹಾ ಸರ್, 1ನೇ ದೇವರಾಯ, ಅದಾದ್ಮೇಲೆ ರಾಮಚಂದ್ರ ವಿಜಯರಾಯ ಆದ್ಮೇಲೆ 2ನೇ ದೇವರಾಯ. ಓಕೆ, ಹೇಳಿ, ಖಂಡಿತ.
ಸಾಳುವ ಮನೆತನದಲ್ಲಿ ಪ್ರಮುಖ ಅರಸರು ತಿಮ್ಮ ನರಸಿಂಹ, ಎರಡನೇ ನರಸಿಂಹ. ತುಳುವ ಮನೆತನದಲ್ಲಿ ಶ್ರೀಕೃಷ್ಣ ದೇವರಾಯರು ಬರ್ತಾರೆ. ಅವ್ರ ನಂತರ ನರಸನಾಯಕ, ವೀರ ನರಸಿಂಹ, ಅಚ್ಯುತರಾಯ, ವೆಂಕಟರಾಯ, ಸದಾಶಿವ. ಆಪ್ಷನ್ ಡಿ ಅಲ್ವಾ ಸರ್ ಇದು? ಡೈನಾಸ್ಟಿ ಇದೆ ಮೇಡಮ್. ಆಪ್ಷನ್ ಸಿ ಸರ್ ಇದು ವೀರ ನರಸಿಂಹ ಇದಾರಲ್ವಾ, ಅವರು ತುಳು ವಂಶದಲ್ಲಿ ಬರ್ತಾರೆ ಸರ್. ಅಲ್ಲಿ ಕೇಳಿರೋದು ಸಂಗಮ. ಓಕೆ, ಕೀ ಆನ್ಸರ್ ಏನ್ ಕೊಟ್ಟಿದ್ದಾರೆ? ಕೀ ಆನ್ಸರ್ ಏನ್ ಕೊಟ್ಟಿದ್ದಾರೆ ಸರ್? ಅಫಿಷಿಯಲ್ ಕೀ ಆನ್ಸರ್ ಯಾವ್ದು ಕೊಟ್ಟಿದ್ದಾರೆ ಸ್ವಲ್ಪ ಯಾರಾದ್ರೂ ಇನ್ಫಾರ್ಮ್ ಮಾಡಿ. ನಾನು ಮಾತಾಡ್ತಿರೋದು ಕೇಳಿಸ್ತಿದ್ದೇನೆ? ಯಾರಾದ್ರೂ ಇನ್ಫಾರ್ಮ್ ಮಾಡಿ. ನಾನು ಮಾತಾಡ್ತಿರೋದು ಕೇಳಿಸ್ತಿದ್ದೇನೆ. ಅಂಡ್ ಕೀ ಆನ್ಸರ್ ಅವ್ರು ಏನ್ ಕೊಟ್ಟಿದ್ದಾರೆ ಅಫಿಷಿಯಲ್ ಆಗಿ? ಆಪ್ಷನ್ ಡಿ ಸರ್. ಆಪ್ಷನ್ ಡಿ ಕೊಟ್ಟಿದ್ದಾರವಾ? ಹಾ ಸರ್. ಆಪ್ಷನ್ ಡಿ ಸರ್. ACD. ಓಕೆ ಸರ್, ಆಪ್ಷನ್ ಡಿ ಸರ್. ಅದಕ್ಕೆ ನಾನು ಒಂದನೇ ದೇವರಾಯ ಸಂಗಮ ವಂಶದಲ್ಲಿ ಒಂದನೇ ದೇವರಾಯ ಅಂದಾಗೆ ಎರಡನೇ ದೇವರಾಯ ನೀವು ಫಸ್ಟ್ ಹೇಳ್ಬೇಕಾದ್ರೆ ಒಂದು ಮಿಸ್ಟೇಕ್ ಹೇಳಿದ್ರೆ ಎರಡನೇ ದೇವರಾಯ ಅಂತ. ಅವರು ಕೂಡ ಬರ್ತಾರೆ, ಬಟ್ ನೀವು ಒಂದನೇ ದೇವರಾಯ ಮೆನ್ಷನ್ ಮಾಡಲಿಲ್ಲ. ಅವಾಗ ಡೌಟ್ ಆಯ್ತು ನನಗೆ. ಓಕೆ, ಕಂಟಿನ್ಯೂ ಮಾಡಿ. ಆಪ್ಷನ್ ACD. ಓಕೆ, ಬಿ ವೀರ ನರಸಿಂಹ ಯಾವ್ದ್ರಲ್ಲಿ ಬರುತ್ತೆ? ತುಳು ವಂಶದಲ್ಲಿ ಬರುತ್ತೆ. ತುಳು ವಂಶ ಯಾವಾಗ ಸ್ಟಾರ್ಟ್ ಆಗುತ್ತೆ? 1505 1570. ಓಕೆ, ಅದೇ ತುಳುವ ವಂಶದಲ್ಲೇ ಕೃಷ್ಣದೇವರಾಯ ಬರ್ತಾರಲ್ವಾ? ಎಸ್ ಸರ್. ಓಕೆ, ಕಂಟಿನ್ಯೂ ಮಾಡಿ ಸರ್. ಕಂಟಿನ್ಯೂ ಮಾಡಿ. ಕೊನೆಯದಾಗಿ ಸರ್, ಅರವಿಡು ಮನೆತನ. ಇದರ ಸ್ಥಾಪಕರು ತಿರುಮಲರಾಯ ಸರ್. ಇದರಲ್ಲಿ ಬರುವ ಪ್ರಮುಖ ಅರಸರು ರಾಮರಾಯ, ತಿರುಮಲರಾಯ, 1ನೇ ಶ್ರೀರಂಗ, 2ನೇ ವೆಂಕಟ, 2ನೇ ಶ್ರೀರಂಗ, ರಾಮ ದೇವರಾಯ, 3ನೇ ವೆಂಕಟ ಮತ್ತು 3ನೇ ಶ್ರೀರಂಗ. ಇನ್ನೊಂದು, ಈ ವಿಜಯನಗರ ಶ್ರೀಕೃಷ್ಣ ದೇವರಾಯ ಇದಾರಲ್ವಾ, ಅವರು ಟೈಮ್ ಪೀರಿಯಡ್ ಕೇಳಿದ್ದಾರೆ. ಲೈಕ್ ಯಾವ ವರ್ಷದಿಂದ ಯಾವ ವರ್ಷವರೆಗೂ ಆಳ್ವಿಕೆ ಮಾಡಿದ್ರು ಅಂತ. ಐ ಥಿಂಕ್ PCL ಅನ್ಕೊಂಡಿದ್ದೀನಿ ಇದನ್ನು ಕ್ವಶನ್ ಕೇಳಿರೋದು. PCL ಬೇರೆ ಎಕ್ಸಾಮಲ್ಲೂ ಕೇಳಿದ್ದಾರೆ, ಬಟ್ ನಮಗೆ ನಾವು ಕ್ವಶನ್ ಅಲ್ಲಿ ಸ್ಟೇಟಲ್ಲೇ ನೋಡಿರ್ತಕ್ಕಂಥದ್ದು ಮೇನ್ ಇದೆ ನೋಡಿದ್ರು. ಶ್ರೀಕೃಷ್ಣ ದೇವರಾಯ ಎಷ್ಟು ವರ್ಷದಿಂದ ಯಾವ ವರ್ಷ ಒಳಗೆ ಆಳ್ವಿಕೆ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. 1509ರಿಂದ 29. ಈ ಕ್ವಶನ್ ಇದೆ ಅಲ್ವಾ ಮೇಡಮ್? ಆಗಿದೆ ಅಲ್ವಾ? ಆಗಿದೆ ಸರ್. ಮತ್ತೆ ಈ ವಿಜಯನಗರ ಸಾಮ್ರಾಜ್ಯ ಬಗ್ಗೆ ಇನ್ನೂ ಯಾರಿಗಾದ್ರೂ ಏನಾದ್ರು ಇದ್ರ ಬಗ್ಗೆ ಕ್ಲಾರಿಟಿ ಮಾಡ್ತೀರಾ? ಏನಾದ್ರು ಇಂಪಾರ್ಟೆಂಟ್ ಇತ್ತಂದ್ರೆ ಹೇಳ್ಬೋದಾ? ಯಾಕಂದ್ರೆ ಈ ವಿಜಯನಗರ ರಿಲೇಟೆಡ್ ಎಲ್ಲ ಎಕ್ಸಾಮ್ಸ್ ಅಲ್ಲೂ ಕೇಳಿದ್ದಾರೆ ಕೂಡ. ಸೊ ವಿಜಯನಗರ ಅಂತ ಕ್ಲಿಯರ್ ಮಾಡ್ಕೊಂಡ್ರೆ ಬೆಟರ್. ಐ ಥಿಂಕ್ ಹಿಸ್ಟ್ರಿ ಈ ತರ ಕೂಡ ರಿವಿಷನ್ ಮಾಡ್ಕೊಂಡಂಗೆ ಆಗುತ್ತೆ. ಹೇಳಿ ಸರ್, ವಿಜಯನಗರ ಎಂಪೈರ್ ಬಗ್ಗೆ ಯಾರಿಗಾದ್ರೂ ಏನು ಗೊತ್ತಿತ್ತು ಅಂದ್ರೆ? ವಿಜಯನಗರ ಸಾಮ್ರಾಜ್ಯ ಬಂದು ಕ್ರಿಸ್ತಶಕ 1336ರಿಂದ 1646ರಲ್ಲಿ 6ರ ತನಕ ಸ್ಥಾಪನೆಯಾಗಿದ್ದು, ಕ್ರಿಸ್ತಶಕ 1336 ಏಪ್ರಿಲ್ 18ರಲ್ಲಿ ಗುರು ವಿದ್ಯಾರಣ್ಯ ಸ್ಥಾಪಕರು ಅಕ್ಕ ಮತ್ತೆ ಬುಕ್ಕ. ಇವ್ರದ್ದು ಮೊದಲನೇ ರಾಜಧಾನಿ ಆನೆಗುಂದಿ, ಇದು ಕೊಪ್ಪಳದಲ್ಲಿದೆ. ಎರಡನೇ ರಾಜಧಾನಿ ಹಂಪಿ, ವಿಜಯನಗರ. ಇದು ತುಂಗಭದ್ರಾ ನದಿಯ ಬಲದಂಡೆಯ ದಕ್ಷಿಣ ದಿಕ್ಕಿಗಿದೆ ಇದು. ಮತ್ತೆ ಇದನ್ನ 1986ರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಮಾಡಿದ್ದಾರೆ. ಮೂರನೇ ರಾಜಧಾನಿ ಬಂದು ಪೆನುಗೊಂಡ, ಇದು ಆಂಧ್ರ ಪ್ರದೇಶದಲ್ಲಿದೆ. ಒಂದ್ ಸೆಕೆಂಡ್, ಅದು ಇಯರ್ ಮೆನ್ಷನ್ ಮಾಡಿ, ರಿಪೀಟ್ ಮಾಡಿ ಇಯರ್. ಯುನೆಸ್ಕೋಗೆ ಇಯರ್ ಸರ್ 1986 ಸರ್. ಓಕೆ, ಥ್ಯಾಂಕ್ ಯು. ಮೂರನೇ ರಾಜಧಾನಿ ಪೆನುಗೊಂಡ, ಇದು ಆಂಧ್ರ ಪ್ರದೇಶದಲ್ಲಿದೆ. 4ನೇ ರಾಜಧಾನಿ ಬಂದು ಚಂದ್ರಗಿರಿ, ಇದು ಕೂಡ ಆಂಧ್ರ ಪ್ರದೇಶದಲ್ಲಿದೆ. 5ನೇ ರಾಜಧಾನಿ ವೆಲ್ಲೂರು, ತಮಿಳುನಾಡಲ್ಲಿದೆ. ಇವರ ರಾಜ್ಯ ಲಾಂಛನ ಬಂದು ಎಡಮುಖ ವರಹ. ಇವರ ಆಡಳಿತ ಭಾಷೆ ತೆಲುಗು ಮತ್ತೆ ಕನ್ನಡ. ಧರ್ಮ ಹಿಂದೂ ಧರ್ಮ. ಇವರು ಕುಲದೇವರು ಬಂದು ವಿರೂಪಾಕ್ಷಿ. ಕ್ರಿಸ್ತಶಕ 1336ರಿಂದ 1646ರವರೆಗೆ ಒಟ್ಟು 4 ಮನೆತನಗಳು ಆಳ್ವಿಕೆ ಮಾಡಿದವು. ಸಂಗಮ, ಸಾಳ್ವ, ತುಳುವ, ಹರವಿಡು. ಸಂಗಮ ಬಂದು 1336ರಿಂದ 1485, ಸಾಳ್ವ
1485ರಿಂದ 1505. ತುಳುವ ಸಂತತಿ ಬಂದು 1505ರಿಂದ 1570. ಅರವೀಡು ಸಂತತಿ 1570ರಿಂದ 1646. ಅತ್ಯಂತ ದೀರ್ಘಾವಧಿಯಾಗಿ ಆಳ್ವಿಕೆ ಮಾಡಿದ ಮನೆತನ ಅಂತಂದ್ರೆ ಸಂಗಮ ಮನೆತನ. ಪ್ರಸಿದ್ಧ ಮನೆತನ ಬಂದು ತುಳು ಸಂತತಿ. ಕಡಿಮೆ ಮನೆತನ ಬಂದು ಸಾಳ್ವ ಮನೆತನ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು. ಈ ಮತ್ತೆ ಸಂಗಮ ಸಾಳ್ವದು ಅದು ಸ್ವಲ್ಪ ಹಂಗೆ ಇಯರ್ ವೈಸು ಏನು 1336ರಿಂದ 1885ವರೆಗೂ ಸಂಗಮ ಆಗಿರುತ್ತಲ್ವಾ. ಅವ್ರ ರಾಜಧಾನಿಗಳು ಯಾವ್ದಾವ್ದು ಇತ್ತಂದ್ರೆ ಆನೆಗುಂದಿ, ಹಂಪಿ. ಓಕೆ, ಮತ್ತೆ ಅದೇ ಸಾಳ್ವ ವಂಶದಲ್ಲಿ 1885ರಿಂದ ಐ ಥಿಂಕ್ 1503ವರೆಗೆ ಅದು ಕೂಡ ಹಂಪಿ ಇರುತ್ತೆ ರಾಜಧಾನಿಗಳು. ತುಳುವದು ಸೇಮ್ ಹಂಪಿನೇ. ಮತ್ತೆ ಅರಬಿಡು ಟೈಮಲ್ಲಿ ಈ ಅರಬಿಡು ಎಲ್ಲಿ ಬರುತ್ತೆ ಅಂತಂದ್ರೆ ಐ ಥಿಂಕ್ ಆಂಧ್ರದಲ್ಲಿ ಬರುತ್ತಿದ್ದು. ಪೆನುಗೊಂಡ, ಚಂದ್ರಗಿರಿ, ವೇಲೂರು ಇವು ರಾಜಧಾನಿಗಳಾಗಿರ್ತವೆ. ಐ ಮೀನ್ ಇದರಲ್ಲಿ ಯಾವ ತರ ಈ ಚಂದ್ರಗಿರಿ ಐ ಥಿಂಕ್ ಕರ್ನಾಟಕದಲ್ಲಿ ಚಂದ್ರಗಿರಿ ಬೆಟ್ಟ ಯಾವ ಡಿಸ್ಟಿಕ್ ಅಲ್ಲಿ ಕಂಡು ಬರುತ್ತೆ ಹೇಳಿ? ಹಾಸನ ಸರ್. ಚಂದ್ರಗಿರಿ ಬೆಟ್ಟ ಹಾಸನದಲ್ಲ, ನಮ್ಮ ಐ ಥಿಂಕ್ ಬಳ್ಳಾರಿ ಸಂಡೂರಲ್ಲಿ ಅನ್ಕೊಂಡಿದ್ದೀನಿ. ಐ ಥಿಂಕ್ ಅದೊಂದ್ಸರ್ ಕ್ವಶನ್ ಆಗಿದೆ, ಚಂದ್ರಗಿರಿ ಗಿರಿಧಾಮ. ಸರ್ ಇದು ಶ್ರವಣ ಬೆಳಗೊಳದಲ್ಲಿ ಇವರು ಚಂದ್ರಗುಪ್ತ ಮೌರ್ಯರು ಬರ್ತಾರಲ್ಲ ಸರ್, ಅಲ್ಲಿ ಅವ್ರ ಹೆಸರು ಅಂದ್ರೆ ಅವರು ಇದಕ್ಕೋಸ್ಕರ ಅಲ್ಲಿ ಚಂದ್ರಗಿರಿ ಬೆಟ್ಟ ಅಂತ ಹೇಳ್ತಾರೆ. ಈ ಚಂದ್ರಗಿರಿ ಬೆಟ್ಟನ ಐ ಮೀನ್ ನರಸಿಂಹ ಯದುರಾಯ ಕಟ್ಸಿರ್ತಾರಲ್ಲ ಮೇಡಮ್ ವಿಜಯನಗರ ಎಂಪೈರ್ ಅಲ್ಲಿ 1592ರಲ್ಲಿ ಚಂದ್ರಗಿರಿ ಫೋರ್ಟ್ನ ಈ ಆಂಧ್ರ ಪ್ರದೇಶದ ತಿರುಪತಿ ಡಿಸ್ಟಿಕ್ ಅಲ್ಲಿ ಬರುತ್ತೆ. ನಾನು ಐ ಥಿಂಕ್ ಇನ್ನೊಂದೇನು ಚಂದ್ರಗಿರಿ ರಿಲೇಟೆಡ್ ಸಂಡೂರಲ್ಲಿ ಯಾವುದೋ ಒಂದು ಕೇಳಿದ್ದೆ ನಾನು, ಅದಕ್ಕೆ ರೀಕಾಲ್ ಆಯ್ತು. ಓಕೆ, ಈ ಚಂದ್ರಗಿರಿ ಅನ್ನೋದು ಹೇಳಿ ಸರ್ ಅವ್ರ ನೇಮ್ ಹೇಳಿ, ಅವರು ಯಾರು ಕಟ್ಸಿರೋದು ಅಂತ. ಇವಾಗ ಏನು ಹೆಸರು ಹೇಳಿದ್ರು ಸರ್? ಇಮ್ಮಡಿ ನರಸಿಂಹ ಯದುರಾಯ ಅಂತ. ಐ ಮೀನ್ ಮೈಸೂರು ಸಾಮ್ರಾಜ್ಯ ಸ್ಥಾಪನೆ ಆಗೋದು ಬಿಫೋರ್ ವಿಜಯನಗರ ಎಂಪೈರ್, ಆಫ್ಟರ್ ವಿಜಯನಗರ ಎಂಪೈರ್ ಮೇಡಮ್? ಸರ್ ವಿಜಯನಗರ ಆದ್ಮೇಲೆ ಸರ್ ಮೈಸೂರು. ಐ ಮೀನ್ ಇದು ವಿಜಯನಗರ ಎಂಪೈರ್ ಕಂಪ್ಲೀಟ್ ಆದ್ಮೇಲೆ ಕಂಪ್ಲೀಟ್ ಆಗ್ತಾನೆ ಮೈಸೂರು ಒಡೆಯ ಕಾಲ ಶುರುವಾಗುತ್ತೆ, ಹೌದಾ? ಹಾ ಸರ್. ಓಕೆ, ಐ ಥಿಂಕ್ ಗೊತ್ತಾಯ್ತು ಅನ್ಕೊಂಡಿದ್ದೀನಿ. ಮತ್ತೆ ಇದರಲ್ಲಿ ಮೇನ್ ಕೇಳಿರೋದು ವಿಜಯನಗರ ಎಂಪೈರ್ ಅಲ್ಲಿ ಇವ್ರದ್ದು ಶ್ರೀಕೃಷ್ಣ ದೇವರಾಯ ಜಾಸ್ತಿ ಕೇಳಿರೋದು. ಮತ್ತೆ ಇನ್ನು ಏನ್ ಕೇಳಿದ್ದಾರೆ ಅಂತಂದ್ರೆ ವಿದೇಶಿ ಪ್ರವಾಸಿಗರು ಹೇಳಿ ಸರ್. ವಿದೇಶಿ ಪ್ರವಾಸಿಗರ ಬಗ್ಗೆ ಕೇಳಿದಾರೆ. ಹೌದೌದು, ಬರ್ತೀನಿ. ಆಲ್ರೆಡಿ ನಾವು ವಿದೇಶಿ ಪ್ರವಾಸಿಗರ ಬಗ್ಗೆ ನೋಡಿದೀವಿ ಅನ್ಕೊಂಡಿದೀವಿ ನಾವು. ಬರ್ಬೋಸು, ಡೊಮಿನೋ ಪಯಸು, ಇದು ಐ ಥಿಂಕ್ ಫಾರ್ನಟು ಪೇಪರ್ ಅಲ್ಲಿ ನೋಡಿದೀವಿ ಅನ್ಕೊಂಡಿದ್ದೀನಿ. ಹಾ ಸರ್. ಈ ಕರ್ನಾಟಕದ ಕುಲಕೀರ್ತಿ ಅಂತ ಯಾವ ರಾಜ್ಯನನ್ನ ಹೇಳ್ತಾರೆ ಮೇಡಮ್? ಮತ್ತೆ ಅದು ಯಾರ ಆತರ ಅಂತಾರೆ ಕರ್ನಾಟಕ ಕುಲಕೀರ್ತಿ ಅಂತ? ಈ ಅಕ್ಕ ಬುಕ್ಕ ಇದಾರಲ್ವಾ, ಅವ್ರನ್ನ ಗಂಗಾದೇವಿ ಅನ್ನೋರು ಕರ್ನಾಟಕದ ಕುಲಕೀರ್ತಿ ಅಂತ ಹೇಳ್ತಾರೆ. ಓಕೆ, ಇವ್ರದ್ದು ಮತ್ತೆ ಈ ಸೈನಿಕರ ಬಗ್ಗೆ ಕೇಳಿದ್ದಿರೋದು ಕಡಿಮೆ. ಮತ್ತೆ ಇವು ಸಂಸ್ಕೃತದಲ್ಲಿ ಅಂತಂದ್ರೆ ಇವರು ಇದು ವರಹ ಅಲ್ಲವ, ಎಡಮುಖ ಬಲಮುಖ ವರಹ ಇರೋದು ಇವ್ರದ್ದು. ಎಡಮುಖ ವರಹನ. ಅದು ಸ್ವಲ್ಪ ಕ್ಲಿಯರ್ ಆಗಿ ನೆನ್ಪಿಟ್ಕೊಂಡಿರಿ, ಬಿಕಾಸ್ ಆಕ್ಚುಲಿ ಕೇಳಿದಾಗ ಎಡನ ಬಲನ ಅಂತ ರಿಕಾಲ್ ಆಗಲ್ಲ ಬೇಗ. ಸರ್, ಈ ಸಾಮ್ರಾಜ್ಯ ಸ್ಥಾಪನೆಯ ಸಂದರ್ಭದಲ್ಲಿ ಇದ್ದ ದೆಹಲಿ ಸುಲ್ತಾನ ಮೊಹಮ್ಮದ್ ಬಿನ್ ತುಗ್ಲಕ್ ಸರ್, ಇದು ಕೇಳಿದ್ದಾರೆ ಸರ್. ಐ ಮೀನ್ ನಾರ್ತ್ ಅಲ್ಲಿ ಯಾರು ಆಳ್ವಿಕೆ ಮಾಡ್ತಿರ್ತಾರಂತ ಅಲ್ವಾ ಮೇಡಮ್?
ಯಾವ ತರ ಕೇಳಿದಾರೆ ಹೇಳಿ? ಸಮಕಾಲೀನ ಅರಸ ಅಂತ. ಹಾ, ಸಮಕಾಲೀನ ಅರಸ. ಬಾಬರ್ ಏನಿದೆ? ಯಾರಿಗೆ ಸಮಕಾಲೀನ ಸರ್? ಅವರು ಸ್ಪೆಸಿಫಿಕ್ಲಿ ವಿಜಯನಗರ ರಾಜ ಕೃಷ್ಣದೇವರಾಯ. ಹಂಗೆ ಹೇಳಿ ಸರ್. ಮತ್ತೆ ವಿಜಯನಗರ ವಿರುದ್ಧ 4 ಶಾಹಿ ಮನೆತನಗಳು ಬರ್ತವೆ ಸರ್. ಹ್ಮ್. ಅದ್ಯಾವುದು ಅಂದ್ರೆ ಬಿಜಾಪುರದ ಆದಿಲ್ ಶಾ, ಮತ್ತೆ ಅಹಮದ್ ನಗರದ ಹುಸೇನ್ ನಿಜಾಂ ಶಾಹಿಗಳು, ಗೋಲ್ಕೊಂಡದ ಕುತುಬ್ ಶಾಹಿಗಳು, ಬೀದರ್ನ ಬರೀದ್ ಶಾಹಿಗಳು ಸರ್. ಹ್ಮ್. ಮತ್ತೆ ಕೃಷ್ಣದೇವರಾಯ ಒಂದು ಕೃತಿ ಬರೀತಾನೆ ಸರ್, ಅಮುಕ್ತ ಮೌಲ್ಯ ಅಂತ ಹೇಳಿ. ಅದು ಯಾವ ಭಾಷೆಯಲ್ಲಿ ಇದೆ ಅಂತಾನು ಕೇಳಿದ್ರು ಸರ್. ತೆಲುಗು. ಹೇಳಿ, ನಿಮ್ಗೆ ಏನ್ ಗೊತ್ತಿದೆ ಒಂದ್ಸರಿ ಇಲ್ಲಿ ಇದು ಇರೋದೇ ಅದಕ್ಕೆ ಅಲ್ವಾ, ರಿವಿಷನ್ಗೋಸ್ಕರ. ನಿಮ್ಗೆ ಏನ್ ಗೊತ್ತಿದೆ ಅದು ಒಂದ್ಸರಿ ರಿಕಾಲ್ ಆಗುತ್ತೆ. ಒಬ್ರು ಗೊತ್ತಿರತಕ್ಕಂಥ ಪಾಯಿಂಟ್ ಇನ್ನೊಬ್ರು ಗೊತ್ತಿರಲ್ಲ. ಹಿಸ್ಟ್ರಿ ಅಂತೀರಾ, ಎಷ್ಟು ಹೋದ್ರು ಅಷ್ಟು ಕೇಳ್ತಾನೆ ಇರ್ತಾರೆ. ಮತ್ತೆ ತೆಲುಗು ಕವಿ ಯಾರು, ನಾಚ ಸೋಮನಾಥನ್ ಅವರು ಆಶ್ರಯ ಕೊಟ್ಟಿರ್ತಾರೆ. ಇವರು ಸಂಸ್ಕೃತ ಸಾಧನೆಗಳು ನೋಡಿದ್ರೆ. ಮತ್ತೆ ವೈಷ್ಣವ ಮತ್ತು ಜೈನ ಧರ್ಮಕ್ಕೆ ವಿವಾದ ಬಗೆಹರಿಸಲು ಅಲ್ಪಸಂಖ್ಯಾತರಿಗೆ ಅವ್ರಿಗೊಂದು ರಕ್ಷಣೆ ಕೊಡ್ಲಿಕ್ಕೆ ಶ್ರವಣ ಬೆಳಗೊಳ ಮತ್ತು ಕಲ್ಲೇಹ ಅಂತ ಶಾಸನದಲ್ಲಿ ಉಲ್ಲೇಖಿಸಿರ್ತಾರೆ. ಐ ಮೀನ್, ವೈಷ್ಣವ ಮತ್ತು ಜೈನ ಧರ್ಮದ ಧಾರ್ಮಿಕ ವಿವಾದಗಳು ಬಗೆಹರಿಸಲಿಕ್ಕೆ ಅಲ್ಪಸಂಖ್ಯಾತರಿಗೆ ಶ್ರವಣ ಬೆಳಗೊಳ ಮತ್ತು ಕಲ್ಲೇಹದಲ್ಲಿ ಮಾಹಿತಿ ನೀಡಬೇಕಂತ ಒಂದು ಶಾಸನದಲ್ಲಿ ಉಲ್ಲೇಖವಿದೆ. ಮತ್ತೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಎರಡನೇ ಹರಿಹರನ್ನ ಕರ್ನಾಟಕದ ವಿದ್ಯಾವಿಲಾಸ ಅಂತ ಕರೀತಾರೆ. ಐ ಮೀನ್ ಬಿರುದು. ನಮಗೆ ಒಂದನೇ ದೇವರಾಯ, ಎರಡನೇ ದೇವರಾಯ ಬಹಳ ಇಂಪಾರ್ಟೆಂಟ್. ಅವ್ರ ಬಿರುದುಗಳು ಒಂದನೇ ದೇವರಾಯ ಏನಿರುತ್ತೆ? ಮತ್ತೆ ಇವರು ಒಂದನೇ ದೇವರಾಯ ಅವರು ಎಲ್ಲಿ? ಇವರು ಒಂದನೇ ದೇವರಾಯ ಐ ಥಿಂಕ್ ಕಳಿಂಗ, ಒಡಿಸ್ಸಾದ ಕಳಿಂಗ ಇದೆ ಅಂತ ಪ್ಲೇಸ್ ಇದೆ ಅಲ್ವಾ, ಅಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡಿರ್ತಾರೆ ಈ ಸಾಮ್ರಾಜ್ಯನ. ಈ ಗೋವನ್ ನದಿಮುಖದ ಭೂಮಿ ಬರುತ್ತಲ್ವಾ, ಅಲ್ಲಿವರೆಗೆ ಎಕ್ಸ್ಟೆಂಡ್ ಮಾಡಿರ್ತಾರೆ. ಮತ್ತೆ ತುಂಗಭದ್ರಾ ನದಿಗೆ ಅಣೆಕಟ್ಟನ್ನು ಕಟ್ಸಿರ್ತಾನೆ ಸರ್. ಅದು ಯಾರು? ಒಂದನೇ ದೇವರಾಯ ಅಲ್ವಾ ಮೇಡಮ್? ಹಾ ಸರ್. ಅದೇ ತರ ಎರಡನೇ ದೇವರಾಯಕ್ಕೆ ಬಿರುದುಗಳಿರಿ ಏನಿದಾವೆ ಒಂಚೂರು ಸ್ವಲ್ಪ ಬೇಸಿಕ್ ನೋಡ್ಕೊಂಡು ಹೋಗೋಣ. ಈ ವಿಜಯನಗರ ಸಾಮ್ರಾಜ್ಯ ಕ್ಲಿಯರ್ ಆದ್ರೆ ಬೆಟರ್ ಇರುತ್ತೆ. ಅಥವಾ ಬೇಡ ಅಂತಂದ್ರೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಡಿ. ಪ್ರೌಢದೇವರಾಯ, ಗಜಬೆಂಟೆಗಾರ, ಪ್ರತಾಪ ದೇವರಾಯ, ಮತ್ತೆ ಅಭಿನವ ದೇವರಾಯ ಅಂತ ಕರೀತಾರೆ ಸರ್. ಅವರು ದಕ್ಷಿಣ ಪಥದ ಚಕ್ರವರ್ತಿ ಅಂತಾನು ಕರೀತಾರೆ ಸರ್. ಹಾ ಸರ್. ಗಜಬೆಂಟೆಕಾರ, ಪ್ರೌಢದೇವರಾಯ, ಪ್ರತಾಪ ದೇವರಾಯ, ಅಭಿನವ ದೇವರಾಯ. ಜಾಸ್ತಿ ಪ್ರೌಢದೇವರಾಯ ಯಾರಂತ ಕೇಳಿದ್ದಾರೆ ಐ ಥಿಂಕ್. ಮತ್ತೆ ಗಜಬೆಂಟೆಕಾರ ಯಾರು ಹೊಂದಿದ್ದಾರೆ ಈ ಬಿರುದು ಅಂತ ಕೇಳಿದ್ದಾರೆ. ಐ ಮೀನ್, ಈಗ ಸೆಂಟ್ರಲ್ ಗೌರ್ಮೆಂಟ್ ಆಗ್ತಾವಲ್ವಾ, NTPC, IB, CJ, SSC ಅಲ್ಲಿ, RRB ಅಲ್ಲಿ ಜಾಸ್ತಿ ಈ ತರ ಕೇಳಿದ್ದಾರೆ. ಇನ್ನೂ ಕೇಳಿದ್ರು ಅದೇ ನೀವು ಹೇಳಿದ್ರಲ್ಲ, ದಕ್ಷಿಣ ಸಮುದ್ರಾಧಿಪತಿ ಅಂತಾರೆ. ಮತ್ತೆ ಇನ್ನು ಯಾರಿಗೇನ್ ಗೊತ್ತಿದೆ? ದಕ್ಷಿಣ ಸಮುದ್ರಾಧಿಪತಿ ಅಂತ ಯಾಕೆ ಕರೀತಾರೆ ಅಂದ್ರೆ ಅವನ್ನ ಎರಡನೇ ದೇವರಾಯನ ದಂಡನಾಯಕ ಲಕ್ಕಣ್ಣ ದಂಡೇಶ ಕೇರಳ ಮತ್ತು ಸಿಲೋನಿನ ಮೇಲೆ ದಾಳಿ ಮಾಡಿ ಕಪ್ಪ ಕಾಣಿಕೆ ಸಂಗ್ರಹಿಸಿರ್ತಾನೆ. ಅದಕ್ಕೆ ದಕ್ಷಿಣ ಸಮುದ್ರಾಧಿಪತಿ ಎಂಬ ಬಿರುದನ್ನು ಪಡೀತಾನೆ ಸರ್ ಅವನು. ಹಾ ಸರ್, ಎಕ್ಸಾಕ್ಟ್ಲಿ. ಮೇಡಮ್, ಇದು ಲಕ್ಕಣ ದಂಡೇಶ ಅವ್ರಿಗೆ ಇರೋದು ಬಿರೋದು ಅಥವಾ ಎರಡನೇ ದೇವರಾಯ ಇರೋದು ಅಂತ ಬಿರೋದು? ಎರಡನೇ ದೇವರಾಯನಿಗೆ ಆಗಿರೋದು. ಐ ಮೀನ್, ಈ ಬಿರುದು ಏನಕ್ಕೆ ಬಂತ ಅಂತಂದ್ರೆ, ಈ ಲಕ್ಕಣ ದಂಡೇಶ ಸೋಲಿಸಿದ ಮೇಲೆ ಕಪ್ಪ ಕಾಣಿಕೆ ಸಂಗ್ರಹಿಸಿದ ಟೈಮಲ್ಲಿ ದಕ್ಷಿಣ ಸಮುದ್ರಾಧಿಪತಿ ಎಂಬ ಬಿರುದನ್ನು ಪಡಿತಾರೆ ಇವರು. ಅದಕ್ಕೋಸ್ಕರ ಈ ತರ
ಇರೋದು. ಮತ್ತೆ ಈ ಎರಡನೇ ದೇವರಾಗಿ ಹೆಂಗ್ ಕೇಳಿದ್ದಾರೆ ಅಂತಂದ್ರೆ ಯಾವ ಆ, ರಾಜರು ಕುರಾನನ್ನು ತನ್ನ ಪಕ್ಕದಲ್ಲಿ ಇಟ್ಕೊಂಡು ಆಳ್ವಿಕೆ ಮಾಡಿದರು ಅಂತ. ಈ ಕುರಾನ್ ಇರತಕ್ಕಂತ ಗ್ರಂಥವನ್ನು ತನ್ನ ಸಿಂಹಾಸನ ಬಳಿ ಯಾವ ರಾಜರು ಇಟ್ಕೊಂಡು ಆಳ್ವಿಕೆ ಮಾಡ್ತಿದ್ರು ಅನ್ನೋದು ಕೇಳಿದ್ದಾರೆ. ಎರಡನೇ ದೇವರಾಯ ಸರ್ ಅದು. ಅಲ್ಲ, ಈ ತರ ಕ್ವಶನ್ ಆಗಿದಾವೆ ಆಲ್ರೆಡಿ ಅಂತ ಹೇಳ್ತಿರೋದು ನಿಮ್ಗೆ. ಮತ್ತೆ ಮುಸ್ಲಿಮರಿಗೆ ಮಸೀದಿಯನ್ನ ನಿರ್ಮಿಸಿರ್ತಾನೆ ಸರ್ ಇವ್ನು. ನಮಗೆ ಜಾಸ್ತಿ ಬೇಕಿರೋದು ಯಾರ ಬಗ್ಗೆ ಅಂತಂದ್ರೆ ವಿಜಯನಗರ, ಸಾರಿ, ಶ್ರೀಕೃಷ್ಣ ದೇವರಾಯನ ಬಗ್ಗೆ. ಈ ಶ್ರೀಕೃಷ್ಣ ದೇವರಾಯನ ಬಗ್ಗೆ ಹೇಳ್ತೀರಾ ಯಾರಾದ್ರು? ಅವರು ಯಾವ ತರ, ಏನ್ ಸಾಧನೆಗಳು, ಮತ್ತೆ ಅವರು ಎಷ್ಟರಲ್ಲಿ ಇದಾಯ್ತು, ಈ ಕದನಗಳು ಬರ್ತಾವಲ್ವಾ ಅವು, ಒಡಿಸ್ಸಾನ ಯಾವಾಗ ಅಕ್ವೈರ್ ಮಾಡ್ಕೊಂಡಿರ್ತಾರೆ, ಮತ್ತೆ ಇವರು ಶ್ರೀಲಂಕಾ ಮೇಲೆ ದಾಳಿ ಮಾಡ್ಬೇಕಾದ್ರೆ ಇವ್ರನ್ನ ದಕ್ಷಿಣ ಸಮುದ್ರಾಧಿಪತಿ ಎಂಬ ಬಿರುದು ಪಡಿತಾರೆ ಇವರು ಕೂಡ. ಇವ್ರ ಬಗ್ಗೆ ಹೇಳಿ, ವಿಜಯನಗರ, ಸಾರಿ, ಶ್ರೀಕೃಷ್ಣ ದೇವರಾಯನ ಬಗ್ಗೆ ಹೇಳ್ತೀರಾ ಯಾರಾದ್ರು? ಹಲೋ ಸರ್. ಹೇಳಿ. ಸರ್ ಅವ್ರ ಬಗ್ಗೆ ಎಲ್ಲ ಡೀಟೇಲ್ ಹೇಳ್ಬೇಕಾ ಅಂದ್ರೆ ನೋಟ್ಸ್ ಇದೆ ಅದಕ್ಕೆ? ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳಿ. ಇದ್ರ ಬಗ್ಗೆ ನೀವು ನೋಟ್ಸ್ ಅಂತಂದ್ರೆ ಅದು ಗ್ರೂಪ್ ಅಲ್ಲಿ ಇದೆ ಅಲ್ವಾ, ಈ ಸ್ಟೇಟ್ಮೆಂಟರ್ಸ್ ಗ್ರೂಪ್ ಅಲ್ಲಿ ಇದೆ ಅಲ್ವಾ ನೋಟ್ಸ್. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳಿ ಮೇಡಮ್. ಅವರು ಹೇಳಿ, ನೀವು ಹೇಳಿ, ನಾನು ಹೇಳ್ತೀನಿ. 109ರಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಮತ್ತೆ ಪಟ್ಟಾಭಿಷೇಕ 1510 ಜನವರಿ 24ರಂದು. ಮತ್ತೆ ಈ ದಕ್ಷಿಣ ಭಾರತದಲ್ಲಿ ಈತನ ಆಳ್ವಿಕೆ ಕಾಲವನ್ನು ದಕ್ಷಿಣ ಭಾರತದ ಸಾಂಸ್ಕೃತಿಕ ಸಮ್ಮೇಳನ ಕಾಲ ಅಂತ ಹೇಳಿಕೊಂಡಿದೆ. ಮತ್ತೆ ಗುರು ಮತ್ತು ಮಂತ್ರಿ ತಿಮ್ಮರಸ, ಮತ್ತೆ ಆಸ್ಥಾನದ ಗುರು ಅಂದ್ರೆ ವ್ಯಾಸರಾಯ. ಮತ್ತೆ ಈತನಿಗೆ ಬಿರುದುಗಳು ಅಂದ್ರೆ ಆಂಧ್ರ ಭೋಜ, ಕರ್ನಾಟಕ ರಾಜ್ಯ ರಮಾರಮಣ, ಮತ್ತೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ, ನಂತರ ಅಷ್ಟೈಕರಾಮ, ಗಜಪತಿ, ಗಜಕೂಟ ಪಕ್ಕಳ ಅಂತ ದಕ್ಷಿಣ ಸಮುದ್ರಾಧಿಪತಿ, ಮತ್ತೆ ಆದಿರಾಯ ಗಜಪತಿ ವಿಭಾಡ, ಮತ್ತೆ ಕವಿ ಪುಂಗವ, ಕರ್ನಾಟಕದ ಕುಲಗಿರ ಅಂತ ಹೇಳ್ತಾರೆ. ಈತ ಕ್ರಿಸ್ತಿಶಕ 1510ರಲ್ಲಿ ಪೋರ್ಚುಗೀಸರ ಅಲ್ಬುಕರ್ಕನಿಗೆ ಬಿಜಾಪುರದ ಗೋವಾ ವಶಪಡಿಸಿಕೊಳ್ಳಲು ಸಹಾಯ ಮಾಡ್ತಾನೆ. ಇದು ಕೇಳಿದಾರೆ ನೋಡಿ. ಐ ಥಿಂಕ್ ಯಾವ ಕ್ವಶನ್ ಪೇಪರ್ ಈ ರೀಸೆಂಟ್ ಅಲ್ಲಿ ಎಕ್ಸಾಮ್ ಕೇಳಿರಕ್ಕಂಥದ್ದು ಅಥವಾ PSA ಪೇಪರ್ ಎಲ್ಲ ಅನ್ಕೊಂಡಿದ್ದೀನಿ 545 ಐ ಥಿಂಕ್. ಹೆಂಗ್ ಕೇಳಿದಾರೆ ಅಂದ್ರೆ ಈ ಗೋವಾನ ವಶಪಡಿಸ್ಕೊಡಬೇಕು. ಕೇಳಿಸ್ತಿಲ್ವಾ ಸರ್? ಹಲೋ ಸರ್. ಕೇಳಿಸ್ತಿಲ್ವಾ ಸರ್? ಕೇಳಿಸ್ತಿದೆ ಸರ್. ಇದು ಐ ಥಿಂಕ್ ಹಿಂಗ್ ಕೇಳಿದ್ದಾರೆ. ಅದಕ್ಕೆ ಗೋವಾ ಪೋರ್ಚುಗೀಸರಿಂದ ವಶಪಡಿಸ್ಕೊಡ್ಬೇಕಾದ್ರೆ ಅಲ್ಲಿ ಯಾವ ರಾಜರು ಆಳ್ವಿಕೆ ಮಾಡ್ತಿರ್ಬೇಕು ಅನ್ನೋದೇನು ಕೇಳಿದಾರೆ. ಲೈಕ್ ಈ ತರ ಈ ರಿಲೇಟೆಡ್ ಇದೆ ವಿಜಯನಗರ ಅಂತ. ಐ ಥಿಂಕ್ 545 ಪೇಪರ್. ಸರ್ ಯಾರಿಗೂ ಕೇಳ್ತಿಲ್ವಾ? ಅವ್ರಿಗೆ ಅಷ್ಟ ಹಂಗ ಆಗ್ತಿದೇನಾ? ಕೇಳ್ತಿದೆ, ಅವ್ರದೇ ಇಶ್ಯೂ ಇದೆ. ಕೇಳ್ತಿದೆ ಸರ್. ಓಕೆ, ಅದೇ ಈ ತರ ಕೇಳಿದ್ದಾರೆ ನೋಡಿ. ಕಂಟಿನ್ಯೂ ಮಾಡಿ. ಇದು ನಂಗೆ ಕ್ವಶನ್ ಬಂದಾಗ ಕನ್ಫರ್ಮ್ ಮಾಡ್ತೀನಿ. ಐ ಥಿಂಕ್ ಈ ರಿಲೇಟೆಡ್ ಕೇಳಿದ್ದಾರೆ. ಆ ಟೈಮಲ್ಲಿ ಪೋರ್ಚುಗೀಸರು ವಶಪಡಿಸ್ಕೊಳ್ಬೇಕಾದ್ರೆ ವಿಜಯನಗರ ಸಾಮ್ರಾಜ್ಯರು ಶ್ರೀಕೃಷ್ಣ ದೇವರ ಆಳ್ವಿಕೆ ಮಾಡ್ತಿದ್ರು ಅನ್ನೋದೇನು ಕೇಳಿದ್ದಾರೆ ಐ ಥಿಂಕ್ ಈ ತರ. ಓಕೆ ಮೇಡಮ್, ಕಂಟಿನ್ಯೂ ಮಾಡಿ. ಮತ್ತೆ ಇವರು ಈ ಜಗನ್ಮೋಹಿನಿ ಅನ್ನೋರು ಬರ್ತಾರೆ ಇವರಿಗೆ ಇದರಲ್ಲಿ ವಿಜಯನಗರ ಶ್ರೀಕೃಷ್ಣ ದೇವರ ಟೈಮಲ್ಲಿ. ಅವರು ಜಗನ್ಮೋಹಿನಿ ಅಂತಂದ್ರೆ ಯಾರು? ಸರ್ ಅದು ಒರಿಸ್ಸಾ ಮೇಲೆ ದಂಡಯಾತ್ರೆ ಮಾಡಿರ್ತಾರೆ. ಅಲ್ಲಿನ ಪ್ರತಾಪ ದೇವನ ಮಗಳಾಗಿರ್ತಾರೆ ಸರ್ ಜಗನ್ಮೋಹಿನಿ. ಅವ್ರನ್ನ ಕೃಷ್ಣ ದೇವರೇ ಮದುವೆ ಆಗ್ತಾರೆ ಅವ್ರಿಗೆ ಬೇರೆ ಬೇರೆ ಹೆಸರುಗಳಿಂದ ಹೇಳಿ ಮೇಡಮ್. ಸರ್ ಅಲ್ಲಿ ಅವ್ರನ್ನ ಸೋಲಿಸಿದ್ದಕ್ಕಾಗಿ ಹಂಪಿಯಲ್ಲಿ ಉತ್ಸವ ಮಾಡ್ತಾರೆ ಸರ್. ಹಂಪಿ ಉತ್ಸವ, ಹಂಪಿ ಉತ್ಸವ. ಜೋಯಿಸಲ ದೇವಾಲಯ ಮುಂದೆ ಕಲ್ಲಿನ ರಥವನ್ನು ನಿರ್ಮಿಸ್ತಾರೆ. ಕೃಷ್ಣಸ್ವಾಮಿ ದೇವಾಲಯ ಸ್ಥಾಪಿಸ್ತಾರೆ ಇವರು. ಮತ್ತೆ ನಾವು ಮಹಾನವಮಿ ದಿಬ್ಬ ಅದು ನಿರ್ಮಿಸ್ತಾರೆ.
ಈ ಜಗನ್ಮೋಹಿನಿ ಮೋಹಿನಿ ಅನ್ನೋರಿಗೆ ಬೇರೆ ಬೇರೆ ಹೆಸರುಗಳು ಇರ್ತವೆ, ಲೈಕ್ ಲಕ್ಷ್ಮಿ, ಅನ್ನಪೂರ್ಣ, ತುಕ್ಕಾದೇವಿ. ಸ್ವಲ್ಪ ಸಿ ಜಿ ಎಲ್ ಆ ಥರ ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ, ಫುಲ್ ಡೆಪ್ತ್ ಆಗಿರ್ತಾವಲ್ವಾ, ಅವ್ನು ಗೊತ್ತಾಗಲ್ಲ ಈ ಫ್ಯಾಕ್ಟ್ಸ್ ಎಲ್ಲಿಂದ ಕೇಳಿದ್ದಾರೆ ಅಂತ. ಹೇಳಿ ಸರ್, ಮತ್ತೆ ಇವ್ರ ಬಗ್ಗೆ ಯಾರಾದ್ರು ಕಂಟಿನ್ಯೂ ಮಾಡೋದಿತ್ತಂದ್ರೆ ಹೇಳಿ. ಸಾಹಿತ್ಯ ಅದು ನೋಡ್ಬೇಕಾಗುತ್ತೆ. ಮತ್ತೆ ಅಷ್ಟದಿಗ್ಗಜರು ಯಾರ ಆಳ್ವಿಕೆಯಲ್ಲಿದ್ರು ಅಂತಾನು ಕೇಳಿದ್ದಾರೆ. ಅಷ್ಟದಿಗ್ಗಜರು ವಿಜಯನಗರ ಸಂಬಂಧಪಟ್ಟಿರತಕ್ಕಂಥವ್ರು ಯಾರು? ಅಲ್ಲಸಾನಿ ಪೆದ್ದಣ್ಣ, ಮತ್ತೆ ಮಲ್ಲಣ್ಣ, ಪೆದ್ದಣ್ಣ, ಮಲ್ಲಣ್ಣ, ಅಥವಾ ಪಿಂಗಲಿ ಸೂರಣ್ಣ, ತೆನಾಲಿ ರಾಮಕೃಷ್ಣ, ಮತ್ತೆ ರಾಮಭದ್ರ, ಮತ್ತೆ ನಂದಿ ತಿಮ್ಮಣ್ಣ. ಅಷ್ಟದಿಗ್ಗಜರು ಇವರು ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ರಂತ. ಇದು ಮತ್ತೆ ಇನ್ನು ಇವರು ಕವಿ ಯಾರು? ಈ ಮಹಾಭಾರತದ ಕೊನೆಯ 8 ಪರ್ವಗಳಲ್ಲಿ ಕನ್ನಡದಲ್ಲಿ ಕರ್ನಾಟಕ ರಾಯಭಾರತದ ಕಥಾಮಂಜರಿ ಅಂತ ಈ ಕಥಾಮಂಜರಿ ಎಂಬ ಹೆಸರಿನಲ್ಲಿ ರಚಿಸ್ತಾರೆ. ಯಾರು ರಚಿಸ್ತಾರೆ ಅಂತಂದ್ರೆ ತಿಮ್ಮಣ್ಣನವರು. ಈ ಮಹಾಭಾರತದ ಇದೆ ಅಲ್ವಾ, ಅದರಲ್ಲಿ ಲಾಸ್ಟ್ 8 ಪರ್ವಗಳನ್ನು ಕನ್ನಡದಲ್ಲಿ ಈ ತರ ಹೆಸರಿಸ್ತಾರೆ ಅವರು. ಮತ್ತೆ ಇವರು ಕೃಷ್ಣದೇವರಾಯನ ಆಳ್ವಿಕೆ ಅದು ವಿಜಯನಗರ ಸಾಮ್ರಾಜ್ಯದಲ್ಲಿ ಈ ಕಾಳಿದಾಸರ ಅವರು ಅವರ ಆಸ್ಥಾನದ ಕವಿಗಳಾಗಿರ್ತಾರೆ. ಪುರಂದರದಾಸರದೇನು ಕೀರ್ತನೆಗಳು ಮತ್ತು ಕನಕದಾಸರು ಯಾವಾಗ ಬರ್ತಾವಂತಂದ್ರೆ ನಳಚರಿತೆ, ಮೋಹಿನಿ ತರಂಗಿಣಿ, ರಾಮದಾನ ಚರಿತೆ, ರಾಮದಾನ ಮಹಿಮೆ, ಮತ್ತೆ ನಂಜುಂಡ ಕವಿ ಬರ್ತಾರೆ, ಲಿಂಗಮಂತ್ರಿ ಕವಿ ಬರ್ತಾರೆ. ಇವೆಲ್ಲ ಕೇಳಿದಾರೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾರ ಆಳ್ವಿಕೆ ಟೈಮಲ್ಲಿ ಕನಕದಾಸರು ಇದ್ರು, ಈ ತರ ಕೇಳಿದಾರೆ ಕ್ವಶನ್ಸ್. ಕೇಳಿದಾರಲ್ಲ ಸರ್? ಹಾ ಸರ್, ಕೇಳಿದ್ದಾರೆ ಸರ್. ಮತ್ತೆ ಜಾಂಬವತಿ ಕಲ್ಯಾಣ ಎಂಬುದು ಸಂಸ್ಕೃತ ನಾಟಕ ರಚಿಸ್ತಾರೆ ಇವರು, ಯಾರು? ಶ್ರೀಕೃಷ್ಣದೇವರಾಯ. ಮುಕ್ತ ಮೊದಲ ತೆಲುಗುದಲ್ಲಿ ವಿಷ್ಣು ಚಿತ್ತ ಯುಮ ಎಂತಲೂ ಕರೀತಾರೆ ಇವ್ರನ್ನ. ಇವ್ರದ್ದು ಮತ್ತೆ ಇನ್ನೂ ಸ್ವಲ್ಪ ಏನು, ಈಗ ಜಾಂಬವತಿ ಕಲ್ಯಾಣ ಏನು ಸಂಸ್ಕೃತ ನಾಟಕ ಹೆಂಗೋ ಅದೇ ತರ ಸಂಸ್ಕೃತದಲ್ಲಿ ಇನ್ನೂ ಇದಾವೆ. ರಸಮಂಜರಿ, ಉಷಾ ಪರಿಣಯಂ, ಮೊದಲ ಸಚರಿತ, ಇವೆಲ್ಲ ಕೇಳಿದ್ದಾರೆ. ಲೈಕ್ ಈ ಒಂದು 4 ಆಪ್ಷನ್ ಕೊಟ್ಟು ಇದರಲ್ಲಿ ಈ ಶ್ರೀಕೃಷ್ಣದೇವರಿಗೆ ಸಂಬಂಧಪಟ್ಟಿಲ್ಲದ್ದು ಯಾವುದು ಅಂತ ಕೇಳಿದ್ದಾರೆ. ಅಂತ ಟೈಮಲ್ಲಿ ನಿಮ್ಗೆ ಇವಷ್ಟು ಗೊತ್ತಿರಬೇಕು: ಮುಕ್ತಮಲ್ಲ, ಜಾಂಬವತಿ ಕಲ್ಯಾಣ, ರಸಮಂಜರಿ, ಉಷಾ ಪರಿಣಯಂ, ಮೊದಲ ಸಚರಿತ. ಇವು ನಿಮ್ಗೆ ಗೊತ್ತಿತ್ತಂದ್ರೆ ಎಲಿಮಿನೇಟ್ ಮಾಡಕ್ ಬರುತ್ತೆ, ಇಲ್ಲ ಅಂತಂದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ರಸಮಂಜರಿ, ಉಷಾ ಪರಿಣಯಂ, ಮೊದಲ ಚರಿತ. ನಿಮಗೆ ಅಮುಕ್ತಮಲ್ಯ ಮತ್ತು ಜಾಂಬವತಿ ಕಲ್ಯಾಣ ಗೊತ್ತಿರುತ್ತೆ, ಬಟ್ ಸಂಸ್ಕೃತದಲ್ಲಿ ಇನ್ನೂ ಎಕ್ಸ್ಟ್ರಾ ಇವು ಕೂಡ ಇದಾವೆ ಅಂತ ತಿಳ್ಕೊಳ್ಳಿ ಕೃತಿಗಳು. ಯಾವುವು? ರಸಮಂಜರಿ, ಜ್ಞಾನ ಚಿಂತಾಮಣಿ ಇದಾವೆ ಮೇಡಮ್. ಇನ್ನೂ ಐ ಥಿಂಕ್ ಇನ್ನು ಯಾರ್ಯಾರಿಗೆ ಏನು ಗೊತ್ತಿದೆ ಹೇಳಿ, ನಾನು ನೆನಪಾಗ್ತಿರೋದು ಹೇಳ್ತಿದ್ದೀನಿ. ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಜಾಸ್ತಿಯಾಗಿ ಇಂಪಾರ್ಟೆಂಟ್ ಅಂತಂದ್ರೆ ಶ್ರೀಕೃಷ್ಣದೇವರಾಯದು ನಾವು ಟೋಟಲ್ ನೋಡ್ಕೋಬೇಕು, ಅದಕ್ಕೆ ಹೇಳ್ತಾ ಇರೋದು. ಮತ್ತೆ ಇವ್ರು ನಿರ್ಮಿಸಿದ ದೇವಾಲಯಗಳು ಯಾವುವು ಅಂದ್ರೆ ಸರ್, ಹೇಳ ಸರ್? ಹೇಳಿ. ಆಧಾರ ಸ್ವಾಮಿ ದೇವಾಲಯದ ವಿಸ್ತರಣೆ, ಮತ್ತೆ ಕೃಷ್ಣಸ್ವಾಮಿ ದೇವಾಲಯ, ವಿಜಯ ವಿಠಲ ಸ್ವಾಮಿ ದೇವಾಲಯ, ಏಕಶಿಲಾ ನರಸಿಂಹ, ಗಣೇಶ, ಮಹಾನವಮಿ ದಿಬ್ಬ, ನಂದಿ ಹನುಮಂತ ವಿಗ್ರಹ, ಮತ್ತೆ ವಿರೂಪಾಕ್ಷ ದೇವಾಲಯಕ್ಕೆ ನವರಂಗ ಮಂಟಪ. ಓಕೆ, ಅಷ್ಟೇ ಸರ್. ಥ್ಯಾಂಕ್ ಯು. ಗೊತ್ತಾಯ್ತಲ್ವಾ? ಮತ್ತೆ ಇವ್ರದ್ದು ಹೇಳ್ಬೇಕಂತಂದ್ರೆ ಇನ್ನು ಅಳಿಯ ರಾಮರಾಯಣದು ಗೊತ್ತಿದೆ, ನಿಮಗೆ ಗೊತ್ತಿರುತ್ತೆ ಅನ್ಕೊಂಡಿದ್ದೀನಿ. ಮತ್ತೆ ಈಗ ವಿದೇಶಿ ಪ್ರವಾಸಿಗರು ಅಂತಂದ್ರೆ ಡ್ಯೂರೆಟ್ ಬರ್ಬೋಸು ಮತ್ತು ಡೊಮಿಂಗೋ ಪಯಸೋ, ಇವರು ಯಾರ ಆಳ್ವಿಕೆಯಲ್ಲಿ ಬಂದಿರ್ತಾರೆ ಅಂತಂದ್ರೆ ಶ್ರೀಕೃಷ್ಣ ದೇವನ ಆಳ್ವಿಕೆಯಲ್ಲಿ ಬಂದಿರ್ತಾರೆ. ಮತ್ತು ಚಿತ್ರ ನಾನು ಇದು ಹೇಳಿದ್ದೀನಲ್ವಾ, ಯಾರಿಗಾದ್ರೂ ಒಂದು ಹೇಳ್ತೀರಾ? ರಿವಿಷನ್ ಮಾಡ್ತೀರಾ? ಬೇರೆ ಬೇರೆ ಎಲ್ಲಾನು ಕಂಪ್ಲೀಟ್ ಮಾಡ್ಕೊಂಡಿದ್ವಿ ಅನ್ಕೊಂಡಿದ್ದೀವಿ ನಾವು. ಹೇಳಿ ಸರ್, ಯಾರಾದ್ರೂ ಒಬ್ರು ಹೇಳಿ. ಒಂದನೇ ಹರಿಹರ ಆಸ್ಥಾನಕ್ಕೆ ಇಬ್ನ್ ಬಟೂರ್ ಬರ್ತಾನೆ ಸರ್. ಅವನು ಮೊರಾಕೋ ದೇಶದವನು. ಮತ್ತೆ ಒಂದನೇ ದೇವರಾಯನ ಆಸ್ಥಾನಕ್ಕೆ ನಿಕೋಲಾ ಕಂಟಿ ಇಟಲಿ ದೇಶದವನು.
ಪ್ರೌಢದೇವರಾಯನ ಆಸ್ಥಾನಕ್ಕೆ ಅಬ್ದುಲ್ ರಜಾಕ್ ಪರ್ಷಿಯಾ ದೇಶದವನು. 7ನೇ ವಿರೂಪಾಕ್ಷ ದೇವಾಲಯಕ್ಕೆ ನಿಕೇಟಿನು ರಷ್ಯಾದವನು. ಮತ್ತೆ ಶ್ರೀಕೃಷ್ಣ ದೇವರಾಯ ಆಸ್ಥಾನಕ್ಕೆ ಬಂದವರು ಡೊಮಿಂಗೋ ಪಯಾಜು ಮತ್ತೆ ಡುರೆಟ್ ಬಾರ್ಬೋಸು, ಇವರು ಪೋರ್ಚುಗಲ್ ರಾಷ್ಟ್ರದವರು. ಅಚ್ಯುತರಾಯನ ಆಸ್ಥಾನಕ್ಕೆ ನ್ಯೂನಿಜ್ ಬರ್ತಾನೆ, ಇವನು ಪೋರ್ಚುಗಲ್ ರಾಷ್ಟ್ರದವನು ಸರ್. ಮತ್ತೆ ಈ ಸದಾಶಿವರಾಯರು ತುಳು ವಂಶದ ಕೊನೆಯ ದೊರೆಯಾಗಿರ್ತಾರೆ. ಹಾಗೆ ರಾಮರಾಯ ಅರಬಿಡು ಮನೆತನಕ್ಕೆ ಸೇರಿದವರು ಇರ್ತಾರೆ. ಮತ್ತೆ ತಾಳಿಕೋಟೆ ಕದನ ಎಷ್ಟೆಲ್ಲಾಗಿತ್ತು, ಮತ್ತೆ ಇದು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಇದು ಬ್ಯಾಟಲ್ ಆಫ್ ತಾಳಿಕೋಟೆ ಎಷ್ಟೆಲ್ಲ ಆಯ್ತು, ಯಾರ ಮಧ್ಯೆ ಆಯ್ತು, ಅಂಡ್ ಯಾವ ಡೇ ಅಂತ ಕೂಡ ಕೇಳಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಯಾವ ಡೇ ಅಂತ ಕೇಳಿದ್ದಾರೆ, ಯಾವ ಡೇ ಎಲ್ಲ ಆಯ್ತು ಅದು? ಜನವರಿ 23 ಮಂಗಳವಾರ ಸರ್. ಇಯರ್ ಹೇಳಿದ್ನಿ. 1565 ಸರ್. 1565 ಜನವರಿ 23 ಮಂಗಳವಾರದಂದು ಆಗಿರುತ್ತೆ. ಇದು ಬ್ಯಾಟಲ್ ಆಫ್ ತಾಳಿಕೋಟೆ ಕದನಕ್ಕೆ ಇನ್ನೂ ಹೆಸರುಗಳು ಇದಾವೆ, ಲೈಕ್ ಬನ್ನಿಹಟ್ಟಿ ಕದನ, ರಕ್ಕಸ ತಂಗಡಿ. ಯಾರ್ಯಾರ ಮಧ್ಯೆ ಆಗುತ್ತೆ, ಮತ್ತೆ ಯುದ್ಧಕ್ಕೆ ಮೇನ್ ಕಾರಣಗಳು ಏನು, ಈ ತಾಳಿಕೋಟೆ ಕದನ ಆಗ್ಲಿಕ್ಕೆ ತಕ್ಷಣದ ಕಾರಣಗಳು ಅಂತ ಬರ್ತಾವಲ್ವಾ, ಇದರಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ, ಯಾರು ಭಾಗವಹಿಸಲ್ಲ, ಯಾರ ಮಧ್ಯೆ ಆಗುತ್ತಿದೆ? ಸರ್ ರಾಯಚೂರಿನ ಕೋಟೆಗಾಗಿ ಮತ್ತೆ ಇದು ತತ್ಕ್ಷಣದ ಕಾರಣ, ರಾಯಚೂರಿನ ಕೋಟೆಗಾಗಿ ಮತ್ತೆ ದೋವಾ ಪ್ರದೇಶಕ್ಕಾಗಿ ಸರ್. 1551ರಲ್ಲಿ ರಾಮರಾಯ ಗೆದ್ದಿರ್ತಾರೆ ಈ ದೋವಾ ಪ್ರದೇಶನ. ಅದನ್ನ ವಿಜಯಪುರದ ಸುಲ್ತಾನರು ಇರ್ತಾರಲ್ವಾ, ಅವರು ನಮಗೆ ರಿಟರ್ನ್ ಬೇಕು ಅಂತ ಯುದ್ಧ ಆಗುತ್ತೆ. ಇದು ಏನು ಯಾರ ಮಧ್ಯೆ ಅಂತಂದ್ರೆ ಯಾರ್ಯಾರ ಮಧ್ಯೆ ಆಗುತ್ತೆ ಸರ್ ಇದು? ಆದಿಲ್ ಶಾನ ಸರ್. ಆಮೇಲೆ ತಾಳಿಕೋಟೆ ಕದನ ಆದಿಲ್ ಶಾ ಒಬ್ರು ಅಷ್ಟೇ ಆಗುತ್ತಾ? 5 ಮನೆತನಗಳಲ್ಲಿ 4 ಮನೆತನಗಳು ವಿರುದ್ಧ ಆಗುತ್ತೆ. ಅದಕ್ಕೋಸ್ಕರ ಈ ತಾಳಿಕೋಟೆ ಕದನದಲ್ಲಿ ಹೇಳಿ. ಬಿಜಾಪುರದ ಆದಿಲ್ ಶಾ ಸರ್, ಹ್ಮ್ ಅಹಮದ್ನಗರದ ನಿಜಾಮ್ ಶಾ, ಹ್ಮ್ ಗೋವಲ್ಕೊಂಡದ ಕುತುಬ್ ಶಾ ಮತ್ತು ಬೀದರ್ನ ಬರೀದ್ ಶಾ. ಇಲ್ಲಿ ಬಿರಾರ್ನ ಇಮದ್ ಶಾಗಳು, ತುಘಲಕ್ ಖಾನು ಈ ಇದಕ್ಕೆ ಭಾಗವಹಿಸಿರಲ್ಲ. 5 ಮನೆತನಗಳಲ್ಲಿ ಈ 4 ಮನೆತನಗಳು ಮಾತ್ರ, ಯಾರು ಅಳಿಯ ರಾಮರಾಯ, ತಿರುಮಲ ವೆಂಕಟಾದ್ರಿ, ಇವರು ವಿರುದ್ಧ ದಂಗೆ ಹೇಳ್ತಾರೆ ಆಫ್ಟರ್ ಶ್ರೀಕೃಷ್ಣರಾಯರ ಡೆತ್ ಆದ್ಮೇಲೆ. ಈ ಸೋಲಿಕಾಣ ಭಾಗವಹಿಸಿದೋ ಇರೋದು ಬಿರಾರ್ನ ಇಮದ್ ಶಾಹಿಗಳು. ಈ ಮೇನು ಈ ದೋವಾ ಪ್ರದೇಶಕ್ಕೆ ಇವರು ಯಾರು ರಾಮರಾಯ ಗೆದ್ದಿರ್ತಾರೆ 1551ರಲ್ಲಿ. ಅದನ್ನ ವಾಪಸ್ಸು ಕಸ್ಕೊಳ್ಳೋಕ್ಕೋಸ್ಕರ ಈ 5 ಮನೆತನಗಳು ಒಟ್ಟು ಕೂಡ್ಬಿಟ್ಟು ವಿಜಯನಗರ ಸಾಮ್ರಾಜ್ಯ ಮೇಲೆ ಅಟ್ಯಾಕ್ ಮಾಡ್ತಾವೆ. ಅವಾಗ ಈ 5 ಮನೆತನದಲ್ಲಿ 4 ಮನೆತನಗಳು ಮಾತ್ರ ಭಾಗವಹಿಸ್ತಾ ಇದ್ದಕ್ಕೆ, ಇನ್ನೊಂದು ಭಾಗವಹಿಸಲ್ಲ. ಅದೇ ಯಾವ್ದಂತಂದ್ರೆ ಬಿರಾರ್ನ ಇಮದ್ ಶಾಹಿಗಳು, ಅವ್ರು ತುಘಲಕ್ ಖಾನ್ ಅಂತ ಕರೀತಾರೆ. ಈ ಮ್ಯಾಚ್ ಆಫ್ ದಿ ಫಾಲೋಯಿಂಗ್, ಐ ಥಿಂಕ್ ಮ್ಯಾಚ್ ಆಫ್ ದಿ ಫಾಲೋಯಿಂಗ್ ಎಲ್ಲ ಕೇಳಿದ್ದಾರೆ ಕ್ವಶನ್. ಬಿಜಾಪುರದ ಆದಿಲ್ ಶಾಹಿಗಳು, ಅಹಮದ್ನಗರದ ನಿಜಾಮ್ ಶಾಹಿಗಳು, ಹುಸೇನ್ ನಿಜಾಮ್ ಶಾಹಿ, ಗೋಲ್ಕೊಂಡದ ಕುತುಬ್ ಶಾಹಿಗಳು, ಬೀದರ್ನ ಬರೀದ್ ಶಾಹಿಗಳು, ಬಿರಾರ್ನ ಇಮದ್ ಶಾಹಿಗಳು. ಮ್ಯಾಚ್ ಆಫ್ ದಿ ಫಾಲೋಯಿಂಗ್ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ? ಬಿಜಾಪುರದು ಯಾರು, ಗೋಲ್ಕೊಂಡದ್ದು ಯಾರು, ಬೀದರ್ರಿಂದ ಯಾರು, ಬಿರಾರಿಂದ ಯಾರು, 4 ಕೊಟ್ಟು ಈ ಕಡೆ ಮತ್ತೆ 4 ಕೇಳಿದ್ದಾರೆ ಮ್ಯಾಚ್ ಆಫ್ ದಿ ಫಾಲೋಯಿಂಗ್. ನೋಡಿದ್ದೀರಾ ಈ ತರ? ಹೌದು ಸರ್. ಮತ್ತೆ ಇಟಲಿ ಪ್ರವಾಸಿ ಫೆಡ್ರಿಕ್ ಸಿಯರ್ ಈ ಯುದ್ಧಕ್ಕೆ ಹಂಪಿಗೆ ಭೇಟಿ ನೀಡಿರ್ತಾರೆ ಈ ಯುದ್ಧ ನಡೆದ 2 ವರ್ಷಗಳ ನಂತರ. ಮತ್ತೆ ರಾಬರ್ಟ್ ಸಿವೆಲ್ಲೋ, ಇವ್ರ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಅಂಡ್ ಕಲ್ಚರಲ್ ಬಗ್ಗೆ ನೋಡ್ಕೋಬೇಕಿರುತ್ತೆ ಜಾಸ್ತಿಯಾಗಿ. ಮತ್ತೆ ಇಲ್ಲಿ ಗ್ರಾಮ ಪೊಲೀಸರನ್ನು ತಳಾರಿ ಅಂತ ಕರೀತಾರೆ, ಗ್ರಾಮ ಸೇವಕನನ್ನು ಆಯುಗಾರ ಅಂತ ಕರೀತಾರೆ. ಈ ನಾಯಕನ ಪದ್ಧತಿ ಅಂತಂದ್ರೆ ಏನಂತ ಹೇಳ್ತೀರಾ? ನಾಯಕನ ಪದ್ಧತಿ ಅಂತ ಬರುತ್ತೆ. ಮತ್ತೆ ಅಮರಂ ಅಂತಂದ್ರೆ ಏನು?
ಈಗ ನಾವು ಆರ್ಟ್ ಅಂಡ್ ಕಲ್ಚರ್ ರಿಲೇಟೆಡ್ ಅಂತ ಕ್ವಶನ್ಸ್ ಹೆಂಗ್ ಬರ್ತಿದಾವೆ ಅಂದ್ರೆ ಹಿಂಗೆ ಅವ್ರದ್ದು ಅದೇ ವಿಜಯನಗರ ಎಂಪೈರ್ ಬಗ್ಗೆನೇ, ಬಟ್ ಆರ್ಟ್ ಅಂಡ್ ಕಲ್ಚರ್ ರಿಲೇಟೆಡ್ ಕ್ವಶನ್ಸ್ ಬರ್ತವೆ. ಅದಕ್ಕೆ ಕೇಳ್ತಾ ಇರೋದು. ಅಮರಮ್ಮ ಅಂತಂದ್ರೆ ಏನು? ಈ ನಾಯಕನ್ ಪದ್ಧತಿ ಗೊತ್ತಿತ್ತಂದ್ರೆ ಹೇಳಿ. ನಾಯಕಂ ಅಂತಂದ್ರೆ ಏನು? ಈ ಪ್ರಾಂತ್ಯದೊಳಗೆ ಅಧಿಕಾರಿ ಇರ್ತಿದ್ರು ಸರ್, ಆಡಳಿತಾಧಿಕಾರಿಗಳು. ಹ್ಮ್. ಅವ್ರಿಗೆ ನಾಯಕರ ಪದ್ಧತಿ ಅಂತ. ಅಂದ್ರೆ ಆ ವ್ಯವಸ್ಥೆ ನೋಡ್ಕೊಂಡು ಹೋಗೋದಕ್ಕೆ ನಾಯಕರ ಪದ್ಧತಿ ಅಂತ ಹೇಳ್ತಾರೆ ಗ್ರಾಮದೊಳಗಡೆ. ಮೀನ್ಸ್ ರಾಜನಿಗೆ ಯುದ್ಧದ ಸಂದರ್ಭದಲ್ಲಿ ಸೈನ್ಯವನ್ನು ಒದಗಿಸುತ್ತಿದ್ದ ಹಾಗೂ ಮತ್ತು ವಾರ್ಷಿಕ ಕಪ್ಪ ಕಾಣಿಕೆ ನೀಡುತ್ತಿದ್ದ ಪದ್ಧತಿನ ನಾಯಕರ ಪದ್ಧತಿ ಅಂತ ಕರೀತಾರೆ ಸರ್. ಐ ಮೀನ್ ಯುದ್ಧ ಆದ್ಮೇಲೆ ನಿಮ್ಗೆ ಒಂದಿಷ್ಟು ಕಪ್ಪ ಕಾಣಿಕೆ ಕೊಡ್ಬೇಕು ಅನ್ನೋದೊಂದು ಇರುತ್ತಲ್ವಾ, ಅದನ್ನ ನೋಡ್ಕೊಳಕ್ಕೆ ಈ ಅದನ್ನ ಮ್ಯಾನೇಜ್ಮೆಂಟ್ ಮಾಡಕ್ಕೆ ಈ ನಾಯಕರ ಪದ್ಧತಿ ಅಂತ ಕರೀತಾರೆ. ಮತ್ತೆ ಈಗ ಅಮರಂ ಅಂತ ಹೇಳಿದ್ನಲ್ವಾ, ಅದು ಏನ್ ಗೊತ್ತಾ, ಇದೆಲ್ಲ ಸರ್ವಿಸ್ ಮಾಡಿರ್ತಾರಲ್ಲ ಅವರು ಈ ಸರ್ವಿಸ್ನ ಮೆಚ್ಕೊಂಡು ಅವ್ರಿಗೊಂದಿಷ್ಟು ಲ್ಯಾಂಡ್ನ ಕೊಡೋದು. ಆ ಲ್ಯಾಂಡ್ ಕೊಡೋದಕ್ಕೆ ಅಮರಂ ಅಂತಾರೆ. ಐ ಮೀನ್ ಇವ್ರ ಸರ್ವಿಸ್ಗೆ ಕೊಡ್ತಕ್ಕಂಥದ್ದು. ಯಾರು ನಾಯಕನ ಪದ್ಧತಿಯಲ್ಲಿ ಸರ್ವಿಸ್ ಮಾಡಿರ್ತಾರಲ್ವಾ, ಈ ರಾಜರು ಮಂಜೂರು ಮಾಡ್ತಾರೆ ಇದನ್ನ, ಈ ಭೂಮಿನ, ಅದನ್ನ ಅಮರಂ ಅಂತ ಕರೀತಾರೆ. ಈ ಆಯುಗಾರರು ಅಂತ ಅಂತಂದಲ್ವಾ, ಆಯುಗಾರ ಮೀನ್ಸ್ ಗ್ರಾಮ ಸೇವಕನನ್ನು ಆಯುಗಾರ ಅಂತ ಕರೀತಾರೆ ಅಂತ. ಅಂತಂದ್ರೆ ಎವ್ರಿ ಡಿಸ್ಟ್ರಿಕ್ಗೆ ಒಂದೊಂದು ಆಯಗಾರ ಸಪರೇಟ್ ಆಗಿ ಒಂದೊಂದು ಘಟಕ ಇಟ್ಕೊಂಡು ಏನೇನ್ ಆಗ್ತಿದಾವೆ, ಏನಿಲ್ಲ, ಅದು ಡೆವಲಪ್ಮೆಂಟ್ ಅಥವಾ ಏನ್ ಲಾಸ್ ಆಗ್ತಿದೆ ಇದೆಲ್ಲ ನೋಡ್ಕೊಳಂತವ್ರಿಗೆ ಆಯುಗಾರ ಅಂತ ಕರೀತಾರೆ. ಮತ್ತೆ ಸಮಯಾಚಾರ ಅಂತ ಕರೀತಾರೆ. ಈ ಸಮಯಾಚಾರ ಅಂತಂದ್ರೆ ಏನು, ಧರ್ಮದ ರಕ್ಷಣೆಗೆ ನೇಮಿಸಿರ್ತಾರಲ್ವಾ, ಈ ಧರ್ಮನ ಕಾಪಾಡಬೇಕು, ಲೈಕ್ ನಮ್ ಹಿಂದೂಯಿಸಮ್ ಇದೆ ಅಲ್ವಾ, ಇದನ್ನ ಕಾಪಾಡ್ಬೇಕಂತ. ಆತರ ಸಮಯಾಚಾರ್ಯ ಅಂತಂದ್ರೆ ಧರ್ಮದ ರಕ್ಷಣೆಗೋಸ್ಕರ ಅವ್ರನ್ನ ಇಟ್ಟಿರ್ತಾರೆ. ಆಮೇಲೆ ಶಾಸನಾಚಾರ್ಯ ಅಂತ ಕರೀತಾರೆ. ಇವ್ರು ಏನು, ರಾಜ್ಯನ ಆಜ್ಞೆಗಳನ್ನು ಜಾರಿಗೆ ತರುವುದು ಇವ್ರ ಅಧಿಕಾರ ಆಗಿರುತ್ತೆ. ಮತ್ತೆ ಇದು ಅಮುಕ್ತ ಮೌಲ್ಯ ಅನ್ನೋದು ತೆಲುಗು ಭಾಷೆಯಲ್ಲಿ ಕೃಷ್ಣದೇವರಾಯರು ಬರೀತಾರಲ್ವಾ, ಅದರಲ್ಲಿ ಇವರು ವಿಜಯನಗರ ಕಾಲದ ಆಡಳಿತವನ್ನು ಯಾವ ತರ ಬಿಂಬಿಸ್ತಾರೆ ಅಂತಂದ್ರೆ, ಲೈಕ್ ಈ ಅಮುಕ್ತ ಮೌಲ್ಯ ಕೃತಿಯಲ್ಲಿ ಕಿರೀಟ ಹೊತ್ತ ರಾಜನು ಸದಾ ಧರ್ಮದ ಮೇಲೆ ಕಣ್ಣಿಟ್ಟು ಆಳಬೇಕಂತ ಈ ಕೃತಿಯಲ್ಲಿ ಮೆನ್ಷನ್ ಮಾಡಿರ್ತಾರೆ. ಯಾರು ಶ್ರೀಕೃಷ್ಣ ದೇವರಾಯ ಅಮುಕ್ತ ಮೌಲ್ಯ ಅನ್ನೋ ಕೃತಿಯಲ್ಲಿ, ತೆಲುಗು ಕೃತಿಯಲ್ಲಿ ಕಿರೀಟ ಹೊತ್ತ ರಾಜನು ಸದಾ ಧರ್ಮದ ಮೇಲೆ ಕಣ್ಣಿಟ್ಟು ಆಳಬೇಕು ಅಂತ ಉಲ್ಲೇಖ ಇರುತ್ತೆ. ಈ ವಿಜಯನಗರ ಸಾಮ್ರಾಜ್ಯದ ಅರಬೀಡು ಕೊನೆ ಮನೆತನ ಅಲ್ವಾ, ಅದರಲ್ಲಿ ಕೊನೆಯ ರಾಜ ಅಂತಂದ್ರೆ 3ನೇ ಶ್ರೀರಂಗ ಅಂತ. ಈತನನ್ನು ಏನಂತ ಕರೀತಾರೆ ಅಂತಂದ್ರೆ ಸಾಮ್ರಾಜ್ಯವಿಲ್ಲದ ಸಾಮ್ರಾಟ ಅಂತ ಕರೀತಾರೆ ನೋಡಿ. ಇಲ್ಲಿಂದ ಇನ್ನು ಇದು ಬರುತ್ತೆ. ನೆಕ್ಸ್ಟ್ ಯಾವ್ದು ಬರುತ್ತೆ ಹೇಳಿ? ವಿಜಯನಗರ ಕಂಪ್ಲೀಟ್ ಆದ್ಮೇಲೆ ಯಾರು ನೆಕ್ಸ್ಟ್ ಬರ್ತಾರೆ? ಬಹಮನಿ ಸಾಮ್ರಾಜ್ಯ. ಹಾ, ಮತ್ತೆ ಇದರಲ್ಲಿ ಹೇಳ್ಬೇಕಂತಂದ್ರೆ ಇವ್ರದ್ದು ರಾಯಕೇರ ಪದ್ಧತಿ ಅಂತ ಬರ್ತದೆ. ರಾಯಕೇರ ಪದ್ಧತಿ ಅಂತಂದ್ರೆ ಏನು, ಹಂಗಂದ್ರೆ ಏನು? ಮತ್ತೆ ಇವರು ವಿಜಯನಗರ ಸಾಮ್ರಾಜ್ಯದಲ್ಲಿ ರೇಷ್ಮೆಯನ್ನ ಚೀನಾದಿಂದ ಆಮದು ಮಾಡ್ಕೊಂತಿದ್ರು. ಮತ್ತೆ ಇವರು ಅತಿ ಹೆಚ್ಚಾಗಿ ಕುದುರೆಗಳನ್ನ ಆಮದು ಮಾಡ್ಕೊಂತಿದ್ರು. ಇವರು ಜಾಸ್ತಿ ಏನು ರಫ್ತು ಮಾಡ್ತಿತ್ತು ಅಂದ್ರೆ ಮೆಣಸು. ವರಂ ಅಂತಂದ್ರೆ ಏನ್ ಹೇಳಿ? ವರಂ ಅಂತಂದ್ರೆ ಹೇಳ್ತೀರಾ ಯಾರಾದ್ರೂ? ವರಂ ಅಂತಂದ್ರೆ ಈ ವರಂ ಅಂತಂದ್ರೆ ವಿಜಯನಗರ ಆಳ್ವಿಕೆಯಲ್ಲಿ ಜಾಮೀನ್ದಾರರು ಮತ್ತು ಗೇಣಿದಾರರ ನಡುವೆ ಇದ್ದ ಅವ್ರ ಮಧ್ಯೆ ಯಾರ್ಯಾರ ಮಧ್ಯೆ ಜಾಮೀನ್ದಾರರು ಮತ್ತು ಗಣಿದಾರರ ನಡುವೆ ಪಾಲು ಶೇರ್ ಮಾಡ್ಕೊಂತಾರಲ್ವಾ, ರೇಷೋನ, ಆ ರೇಷೋ ಶೇರ್ ಮಾಡ್ಕೊಳೋ ಪದ್ಧತಿನೇ ವರಂ ಅಂತ ಕರೀತಾರೆ. ಜಮೀನ್ದಾರರು ಮತ್ತು ಗೇಣಿದಾರರ ನಡುವೆ ಪಾಲುದಾರಿಕೆ ಮಾಡ್ಕೊಂತಾರೆ. ಎಷ್ಟು ಯಾವ್ದಾದ್ರು ಯುದ್ಧ ಗೆದ್ಮೇಲೆ ಅಥವಾ ಸೋಲಿದ್ಮೇಲೆ ಏನು ಯಾರಿಗೆ ಲಾಸ್ ಬಂದಿದೆ, ಏನ್ ಬಂದಿದೆ ಇದಲ್ವಾ, ಇದ್ರ ಮಧ್ಯದಲ್ಲಿ
ಆ ವ್ಯವಸ್ಥೆನ ಏನಂತಾರೆ, ವರಂ ಅಂತ ಕರೀತಾರೆ. ನಿಮಗೆ ರಾಯ ಕೇರ ಪದ್ಧತಿ ಅಂತ ಕೇಳಿದೆ, ಅದು ಏನಂತ ಹೇಳಿಲ್ಲ. ಈ ರಾಯ ಕೇರ ಪದ್ಧತಿ ಅಂತಂದ್ರೆ ಸರ್ ರಾಯಕರ ಪದ್ಧತಿ ಅಂದ್ರೆ ಭೂಕಂದಾಯ ಪದ್ಧತಿಗೆ ಆ ತರ ಕರೀತಾ ಇದ್ದೀವಿ ರಾಯಕರ. ಆರ್ಟ್ ಅಂಡ್ ಕಲ್ಚರ್ ಬಗ್ಗೆ ಈ ಪಿ ಎಸ್ ಸಿಯಲ್ಲಿ ಬಹಳ ಕ್ವಶನ್ ಕೇಳಿದ್ದಾರೆ. ಈ ಪಿ ಎಸ್ ಸಿ, ನಾಟ್ ಓನ್ಲಿ ಪಿ ಎಸ್ ಸಿ, ಬೇರೆ ಕಡೆ ಎಲ್ಲಾನು ಕೇಳಿದ್ದಾರೆ. ಮತ್ತೆ ಇವರು ನಾಣ್ಯಗಳು ಕೇಳಿದ್ದಾರೆ. ಮತ್ತೆ ಈ ಕೃಷ್ಣದೇವರಾಯನ ಆಸ್ಥಾನದ ರಾಣಿ ಚಿನ್ನಂಬ ಏನು ಡ್ಯಾನ್ಸ್ ಮಾಡ್ತಿರ್ತಾರೆ. ಮೀನ್ ನೃತ್ಯದ ವಿಶಾರಾಧೆ ಎನಿಸಿದ್ಲು. ಇವರು ಡ್ಯಾನ್ಸ್ ಎಕ್ಸ್ಪರ್ಟ್ ಇದ್ರಂತ. ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ರಾಣಿ ಚಿನ್ನಂಬ ಇರ್ತಾರೆ. ಮತ್ತೆ ಈ ಸಾಮ್ರಾಜ್ಯದಲ್ಲಿ ಯಾವ್ದು ಜಾಸ್ತಿ ಡ್ಯಾನ್ಸ್ ಮಾಡ್ತಿದ್ರ, ಅಥವಾ ಯಕ್ಷಗಾನ ಡ್ಯಾನ್ಸು ಅಥವಾ ವಾದ್ಯ ಯಾವ್ದಾದ್ರು ಯೂಸ್ ಮಾಡ್ತಿದ್ರ? ಯಾವ್ದ್ರ ಬಗ್ಗೆ ಜಾಸ್ತಿ ಪ್ರಸಿದ್ಧಿ ವಾದ್ಯ ಇತ್ತಿಲ್ಲಿ? ಹೇಳಿ ಸರ್. ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾವ್ದ್ರ ಬಗ್ಗೆ ಜಾಸ್ತಿ ಪ್ರಸಿದ್ಧಿ ಪಡೆದಿದ್ರು ಅವರು? ಯಕ್ಷಗಾನನ? ಏನು ಹಿಂಗೂ ಕೇಳಿದ್ದಾರೆ ಸರ್. ಕೇಳಿಲ್ವಾ ಈ ಕ್ವಶನ್ಸ್? ಈ ಕ್ವಶನ್ಸ್ ನಾನು ಹೇಳ್ತಿರಕ್ಕಂತ ಕ್ವಶನ್ ಕೇಳಿಲ್ಲ ಅಲ್ಲಿ? ನೀವು ಫಸ್ಟ್ ಟೈಮ್ ಕೇಳ್ತಾ ಇದ್ರಾ ಅಥವಾ ಈ ತರ ಕ್ವಶನ್ ನೋಡೇ ಇಲ್ವಾ, ಕೇಳೇ ಇಲ್ವಾ? ಕ್ವಶನ್ ನೋಡಿಲ್ಲ ಸರ್, ಇದೇ ಫಸ್ಟ್ ಟೈಮ್ ಕೇಳ್ತಾರೆ. ಮತ್ತೆ ಯಾರಾದ್ರೂ ಅಟೆಂಪ್ಟ್ ಮಾಡಿದವರು ಹೇಳ್ತೀರಾ, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅಟೆಂಡ್ ಮಾಡಿದವರು ಅಥವಾ ಪಿ ಸಿ ಎಕ್ಸಾಮ್ ಅಟೆಂಡ್ ಮಾಡಿದವರು? ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸರ್ ಇವೆಲ್ಲ? ಐ ಥಿಂಕ್ ವೀಣೆ ಬಗ್ಗೆ ಅಂತೂ ಕೇಳಿದ್ದಾರೆ. ಮತ್ತೆ ನಾಣ್ಯಗಳು ಕೇಳಿದ್ದಾರೆ. ವರಹ, ವನ್ನ, ಗದ್ದೆಣ, ಪಾವಗೌಡ, ತಾರ ಅನ್ನೋದು ಬೆಳ್ಳಿ ನಾಣ್ಯ, ಈ ತರ ಕೇಳಿದ್ದಾರೆ. ಓಕೆ, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನೀವು ನೋಡ್ಕೊಂತೀರಾ? ಇನ್ನು ಬೇರೆ ಬೇರೆ ಇದೆ, ನೋಡ್ಕೊಂಬಿಡಿ. ಐ ಥಿಂಕ್ ಮತ್ತೆ ನಾನು ಹೇಳ್ತಾ ಹೋದ್ರೆ ಅದು ಕೆಲವೊಬ್ರಿಗೆ ಯಾರಿಗೂ ಐ ಥಿಂಕ್ ನಾವು ಓದ್ಕೊಂಡ್ಬಿಡ್ತೀವಿ ಅನ್ನೋ ಫೀಲ್ ಅಲ್ಲಿ ಇದ್ದಂಗೆ ಇದ್ದೀರಾ, ಓದ್ಕೊಂಬಿಡಿ. ಓಕೆನಾ? ಮತ್ತೆ ಇವರು ಒಂದ್ಸರಿ ನೀವು ನಮ್ಗೆ ಅಷ್ಟೊಂದು ಹೇಳಿ. ವಿಚಾರ ಗೊತ್ತಿರಲ್ಲ ಸರ್. ಓದಿದ್ರೂ ಅಂದ್ರೆ ನಾವ್ ಇಷ್ಟೇ ಅಂತ ನೋಟ್ಸ್ ಮಾಡ್ಕೊಂಡಿರ್ತೀವಿ, ಅದು ಮಾತ್ರ ಗೊತ್ತಿರುತ್ತೆ ಸರ್. ನಿಮ್ಗೆ ಬೇರೆ ವಿಷಯ ಗೊತ್ತಿದ್ರೆ ಕೆಲವೊಬ್ರಿಗೆ ಅನಿಸ್ತಿರ್ತೇನೋ, ಮತ್ತೆ ಇದೆಲ್ಲ ಬುಕ್ಕಲ್ಲಿ ಇರುತ್ತಲ್ವಾ, ನಾವು ಓದ್ಕೊಂಡ್ಬಿಡ್ತೀವಿ ಅನ್ನೋ ಫೀಲ್ ಅಲ್ಲಿ ಇರ್ತಾರೇನೋ ಅಂತ, ಅದಕ್ಕೆ. ಇಲ್ಲ ಸರ್, ಜಾಸ್ತಿ ನೆನಪಾಗಲ್ಲ ಸರ್ ನಮ್ಗೆ. ಯಾವ್ದೇ ತರ ಡಿಸ್ಕಷನ್ ಮಾಡಿದ್ರೆ ಒಂದು ಚೂರು ನೆನಪಿರುತ್ತೆ. ನಾವೇ ಓದ್ಕೊಂಡ್ರೆ ನಾವ್ ಓದಿದ್ರು ನೆಕ್ಸ್ಟ್ ಇನ್ನೊಂದ್ಸತಿ ಕೇಳಿದ್ರೆ ಗೊತ್ತಾಗಲ್ಲ ಸರ್. ಆತರ ಅದಕ್ಕೆ ನಾನು ಕೆಲವೊಂದು ನನ್ಗೆ ಗೊತ್ತಿರ್ತಾವಲ್ವಾ ಕ್ವಶನ್, ನನಗೆ ಅಷ್ಟೇ ಗೊತ್ತಂತಲ್ಲ. ನಿಮಗೆ ಈ ವೀಣೆ ಬಗ್ಗೆ ಕ್ವಶನ್ ಆಗಿಲ್ಲ ಮೇಡಮ್ ಈ ನಮ್ಮ ಸ್ಟೇಟ್ ಅಲ್ಲಿ? ಅದಕ್ಕೆ ನಾನು ಯಾವ್ದಾದ್ರು ಕ್ವಶನ್ ಆಗಿರ್ತಾವ ಅನ್ನೋದು ಇರುತ್ತಲ್ವಾ, ಅದಷ್ಟೇ ಹೇಳ್ತೀನಿ, ಅಷ್ಟು ಹೇಳಕ್ ಹೋಗಲ್ಲ ನಾನು. ನನಗೆ ಎಕ್ಸಾಮ್ಗೆ ಏನ್ ಬೇಕಾದ್ ಮಾಡ್ಕೋಬೇಕಂತ. ಸರ್, ಇದು ಸಪ್ತ ಸ್ವರಗಳು ಇದು ಕಂಬ ಇದೆಯಲ್ವಾ ಸರ್, ಅದರಿಂದನೇ ಅರ್ಧ ನಾವು ತಿಳ್ಕೊಬಹುದು. ಅಂದ್ರೆ ವಿಜಯ ವಿಠಲ ದೇವಾಲಯದಲ್ಲಿ ಮತ್ತೆ ಕೊಟ್ಟಿದ್ರು ಅಂತ. ಅದು ಮತ್ತೆ ಈ ದಸರಾ ಹಬ್ಬ ಈ ರಾಷ್ಟ್ರೀಯ ಹಬ್ಬವಾಗಿ ಯಾರು ಘೋಷಣೆ ಮಾಡಿದ್ರು? ಮೈಸೂರು ಸಾಮ್ರಾಜ್ಯದಲ್ಲೇ ಬಿಡಿ ಅದು. ಬಟ್ ಅದು ಅಷ್ಟಕ್ಕಿಂತ ಮುಂಚೆ ಇಲ್ಲಿ ಏನು ಈ ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಹಬ್ಬ ಆಗಿರುತ್ತಿದ್ದು ದಸರಾ. ರಾಷ್ಟ್ರದ ಹಬ್ಬವಾಗಿರುತ್ತಿದ್ದು ದಸರಾ. ವಿಜಯನಗರ ಸಾಮ್ರಾಜ್ಯದಲ್ಲಿ ಫಸ್ಟ್ ಇರುತ್ತೆ ಅದು. ಅದನ್ನ ಐ ಥಿಂಕ್ ಯಾರು ಆಲೂರು ವೆಂಕಟರಾವ್ ಯಾರು ಮಾಡ್ತಾರೆ ಹೇಳಿ? ಸಾರಿ, ಒಡೆಯರಲ್ಲಿ ಮಾಡ್ತಾರೆ. ಈ ದಸರಾನ ಯಾರು ಮಾಡ್ಬೇಕಂತ ಹೇಳ್ತಾರೆ ವಿಜಯನಗರ ಸಾಮ್ರಾಜ್ಯದಲ್ಲಿ? ಸಾರಿ, ಮೈಸೂರು ಡೈನೆಸ್ಟಿಯಲ್ಲಿ ಈ ದಸರಾ ಹಬ್ಬವನ್ನು ಆಚರಣೆ ಮಾಡ್ಲಿಕ್ಕೆ ಯಾರು ಹೇಳ್ತಾರೆ ಅದು? ಯಾರು ಹೆಸರು ಇದು? ಯಾರಾದ್ರೂ ಒಬ್ರು ಹೇಳಿ. ರಾಜ ಒಡೆಯರ? ಎಷ್ಟನೇ ರಾಜ ಒಡೆಯರ್? 8ನೇ 6ನೇ? ಸ್ಪೆಸಿಫಿಕ್ಲಿ ಇದೆ ನೋಡಿ ರಾಜ ಒಡೆಯರ್. ಓಕೆ, ಅದು ಈ ಕ್ವಶನ್ ಹೆಂಗಾಗಿದೆ ಗೊತ್ತಾ? KS ಅಲ್ಲಿ ಐ ಥಿಂಕ್ KS ಬರೆದವ್ರಿಗೆ ಗೊತ್ತಿರುತ್ತೆ. ಈ ನವರಾತ್ರಿ ಕೇಳಿದ್ದಾರೆ. ಈ ನವರಾತ್ರಿ ಅನ್ನೋದು ಎಷ್ಟು ದಿನ ಮಾಡ್ತಾರೆ ಅನ್ನೋ ಒಂದು ಹೇಳಿಕೆದಲ್ಲಿ ಕೊಟ್ಟಿದ್ದಾರೆ. ಈ ದಸರಾ ಹಬ್ಬ ಬಗ್ಗೆನೆ ಕ್ವಶನ್ ಕೇಳಿದ್ದಾರೆ ಲಾಸ್ಟ್ ಟೈಮು. ಡಿಸೆಂಬರ್ ಅಲ್ಲಿ ಆಯ್ತು ನೋಡಿ KS ಎಕ್ಸಾಮ್, ಎಕ್ಸಾಮ್. ದಸರಾದ ಬಗ್ಗೆನೇ ಕೇಳಿದ್ದಾರೆ. ಒಂದು ಹೇಳಿಕೆದಲ್ಲಿ 12 ಡೇಸ್ ಕೊಟ್ಟಿದ್ದಾರೆ ಆಪ್ಷನ್ ಅಲ್ಲಿ. ಹೇಳಿಕೆ ರೂಪದಲ್ಲಿ ಕೊಟ್ಟಾಗ ನಮಗೆ ಕನ್ಫ್ಯೂಸ್ ಆಗುತ್ತೆ. ಈ ದಸರಾ ಅದು ರಾಜ ಒಡೆಯರ ಮೇಡಮ್? ರಾಜ ಒಡೆಯರು. ಇದಕ್ಕಿಂತ ಮುಂಚೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಮೆನ್ಷನ್ ಇದೆ, ಇಲ್ಲಿ ರಾಷ್ಟ್ರೀಯ ಹಬ್ಬ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಇಲ್ಲಿ. ಇಲ್ಲಿ ಮತ್ತೆ ಸತಿ ಪದ್ಧತಿ, ದೇವದಾಸಿ ಪದ್ಧತಿಗಳು ರೂಢಿಯಲ್ಲಿರ್ತವೆ ವಿಜಯನಗರ ಸಾಮ್ರಾಜ್ಯದಲ್ಲಿ.
ಈ ಪರ್ಸಿ ಬ್ರೌನು ವಿಜಯನಗರ ಕಲೆ ಶ್ರೇಷ್ಠತೆ ವಿಕಸನ ಸ್ವರೂಪವಾಗಿತ್ತು ಅಂತ ಕರೀತಾರೆ. ಈ ಪರ್ಸಿ ಬ್ರೌನ್ ಅವರು ಯಾವ ಶೈಲಿಯಲ್ಲಿ ವಿಜಯನಗರ ಸಾಮ್ರಾಜ್ಯ ಇದೆ ಅಂತ ಮೆನ್ಷನ್ ಮಾಡಿರ್ತಾರೆ, ಹೇಳ್ತೀರಾ ಯಾರಾದ್ರು? ವಿಜಯನಗರ ಸಾಮ್ರಾಜ್ಯ ಯಾವ ಶೈಲಿಯಲ್ಲಿ ನಿರ್ಮಾಣ ಆಗಿರುತ್ತೆ ಹೇಳಿ? ವೇಸರನ, ನಾಗರನ, ದ್ರಾವಿಡನ ಅಥವಾ ಮಿಕ್ಸಪ್ಪ? ದ್ರಾವಿಡ ಶೈಲಿ. ದ್ರಾವಿಡ ಶೈಲಿಯಲ್ಲಿ ಇರುತ್ತೆ. ಇದು ದ್ರಾವಿಡ ಶೈಲಿ ಇದೆ ಅಂತ ಪರ್ಸಿ ಬ್ರೌನ್ ಅವರು ಹೇಳಿರ್ತಾರೆ. ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ರೂಪ ಅಂತ ಹೇಳಿ. ಪರ್ಸಿ ಬ್ರೌನ್ ಅವರು ಹೇಳ್ತಾರೆ. ಮತ್ತೆ ಇವರು ಈ ಟೆಂಪಲ್ ಕಟ್ಬೇಕಂತಂದ್ರೆ ದೇವಾಲಯ ಮಂಟಪಗಳು ಇರ್ತವೆ. ಮತ್ತೆ ಇವರು ಯಾವ ಕಲ್ಲು ಉಪಯೋಗ ಮಾಡಿರ್ತಾರೆ ಮೇಡಮ್ ದೇವಗಳ ನಿರ್ಮಾಣಕ್ಕೆ? ಬೆಣಚು ಕಲ್ಲು ಬೆಣಚು ಸರ್. ಕಲ್ಲು. ಬೆಣಚು ಕಲ್ಲು ಇರುತ್ತೆ. ಮತ್ತೆ ಹಿಂದೂ ಮತ್ತು ಮುಸ್ಲಿಮರಿಗೆ ಅವ್ರ ಶೈಲಿಗಳು ಸಮಾನ ವ್ಯವಸ್ಥೆ ಕೊಟ್ಟಿರ್ತಾರೆ. ಅದೇ ನೀವು ಹೇಳ್ದಂಗೆ 1986ರಲ್ಲಿ ಹಂಪಿ ವಿಶ್ವ ಪರಂಪರೆ ತಾಣೆ ಆಗುತ್ತೆ. ನಿಮಗೆ ಇಂಪಾರ್ಟೆಂಟ್ ಟೆಂಪಲ್ಸ್ ಅಂತಂದ್ರೆ ಗೊತ್ತಿರುತ್ತೆ ಅನ್ಕೊಂತೀನಿ. ವಿರೂಪಾಕ್ಷ ದೇವಾಲಯ ಅದು ಕಟ್ಸಿದವ್ರು ಯಾರು? ಇದು ಆಕ್ಚುಲಿ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಮಾಡ್ಲಿಕ್ಕೆ ಇದು ಮಾಡಿರ್ತಾರೆ. ಎಂಡ್ ಆಗೋದು ಇಲ್ಲಿ. ಈ ವಿರೂಪಾಕ್ಷ ದೇವಾಲಯ ಕಟ್ಸಿದವ್ರು ಯಾರು? ಮತ್ತೆ ಶ್ರೀಕೃಷ್ಣ ದೇವರಾಯ ಈ ದೇವಾಲಯ ಮುಂಭಾಗದಲ್ಲಿ ರಂಗ ಮಂಟಪವನ್ನು ನಿರ್ಮಿಸುತ್ತಾರೆ. ಹೇಳಿ, ಇದು ಯಾರು ಕಟ್ಸಿರೋದು ವಿರೂಪಾಕ್ಷ ದೇವಾಲಯನ? ಹೇಳಿ. ಯಾರಾದ್ರೂ ಒಬ್ರು ಇನ್ಫಾರ್ಮ್ ಮಾಡಿ. ತನ್ನ ಪಟ್ಟಾಭಿಷೇಕದ ಸಭೆ ನೆನಪಿಗಾಗಿ 1509ರಲ್ಲಿ ಕಟ್ಟಿಸ್ತಾನೆ. ಯಾರು? ಶ್ರೀಕೃಷ್ಣ ದೇವರಾಯ ಸರ್. ಓಕೆ. ಮತ್ತೆ ಅಜರ ರಾಮಸ್ವಾಮಿ ದೇವಾಲಯ ಅದು ಕೂಡ ಶ್ರೀಕೃಷ್ಣ ದೇವರಾಯನ ಬಗ್ಗೆನೇ ಇರುತ್ತೆ. 1,000 ಶಿಲ್ಪಗಳು ಕಾಣ್ಬೋದು ಇಲ್ಲಿ ಅಜರ ರಾಮಸ್ವಾಮಿ ದೇವಾಲಯ. ಮತ್ತೆ ಏಕಶಿಲಾ ಕಲ್ಲಿನ ರಥ ವಿಜಯ ವಿಠಲ ಸ್ವಾಮಿ ದೇವಾಲಯ ಇದೆ ಅಲ್ವಾ? ಮತ್ತೆ ಇನ್ನೂ ಕೇಳಿದರೆ ಕಮಲ ಮಹಲ್ ಎಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ಐ ಥಿಂಕ್ ಕಮಲ ಮಹಲ್ ಕೇಳಿದಿರಲ್ವಾ ನೀವು? ಸರ್ ಹಂಪಿ. ಈ ಕ್ವಶನ್ ಕೇಳಿದಿರಲ್ವಾ PCಯಲ್ಲಿ? PCL ಅಂತಲ್ಲ, ಬೇರೆ ಕಡೆನೂ ಕೇಳಿರ್ತಾರೆ. ನನ್ಗೆ ಅದು ಸ್ವಲ್ಪ ಕ್ವಶನ್ ನೋಡಿರ್ತೀನಲ್ವಾ, PCPS ಇದು DST ಇದು ಬೇಗ ಬಾಯಲ್ಲಿ ಬಂದಿರುತ್ತೆ. ಬೇರೆ ಕಡೆನೂ ಇದಾವೆ. ಮತ್ತೆ ಈ ಕಮಲ್ ಮಹಲ್ನ ಯಾವ ಶೈಲಿಯಲ್ಲಿ ಕಟ್ಸಿರ್ತಾರೆ ಮೇಡಮ್? ಇಂಡೋ ಇಸ್ಲಾಮಿಕ್ ಶೈಲಿ. ಇದು ಮೇನು. ಈ ಕಮಲ ಮಹಲ್ನ ಯಾವ ಶೈಲಿಯಲ್ಲಿ ಕಟ್ಸಿರ್ತಾರೆ ಅಂತಾನು ಕೇಳಿದ್ದಾರೆ. ಈ ಮಹಾನ ದಿಬ್ಬ ಇದೆ ಅಲ್ವಾ, ಅದು ಗ್ರಾನೈಟ್ ನಿಂದ ಕಟ್ಸಿರ್ತಾರೆ. ಮತ್ತೆ ಈ ಲೇಪಾಕ್ಷಿ ದೇವಾಲಯ ಇದೆ ಅಲ್ವಾ, ಲೇಪಾಕ್ಷಿ ದೇವಾಲಯ ಮೀನ್ಸ್ ವೀರಭದ್ರ ಸ್ವಾಮಿ ದೇವಾಲಯ ಇರುತ್ತೆ. ಇದು ಲೇಪಾಕ್ಷಿದು. ಈ ಲೇಪಾಕ್ಷಿ ದೇವಾಲಯ ಎಲ್ಲಿ ಅಂತಂದ್ರೆ ಆಂಧ್ರದಲ್ಲಿ ಇರುತ್ತೆ. ಇದು ಇದು ಶೈವರಾಜಂತ ಅಂತ ಕರೀತಾರೆ ಇದನ್ನ. ವೀರಭದ್ರ ಸ್ವಾಮಿ ದೇವಾಲಯ ಲೇಪಾಕ್ಷಿಯಲ್ಲಿ ಇದೆ ಅಲ್ವಾ, ಲೇಪಾಕ್ಷಿ ಮೀನ್ಸ್ ಆಂಧ್ರದಲ್ಲಿ, ಅದನ್ನ ಶೈವರಾಜಂತ ಅಂತ ಕರೀತಾರೆ. ಮತ್ತೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡದಾದ ನಂದಿ ವಿಗ್ರಹ ಇರುತ್ತೆ ಇಲ್ಲಿ. ಮತ್ತೆ ವಿಜಯನಗರ ಸಾಮ್ರಾಜ್ಯಕ್ಕೆ ಬೌದ್ಧಿಸಂ ಜೈನಿಸಂ ಬರ್ತಾವಲ್ವಾ, ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಈ ಜೈನಿಸಂ ಬೌದ್ಧಿಸಂ ರಿಲೇಟೆಡ್ ಇದೇನಾ? ಅವ್ರದ್ದು ಪ್ರಭಾವ ಇದೇನಾ ಇದರಲ್ಲಿ ಇಲ್ವಾ? ಅವ್ರಿಗೆ ಅವಕಾಶ ಕೊಟ್ಟಿದ್ದಾರಾ ಜೈನಿಸಂಗೆ? ಯಾವ್ದಾದ್ರು ಹೇಳಿಕೆ ರೂಪದಲ್ಲಿ ಕೇಳಿದ್ರು ಕಷ್ಟ ಅಂತ. ಈ ವಿಜಯನಗರ ಸಾಮ್ರಾಜ್ಯ ಆಡಳಿತದಲ್ಲಿ ಜೈನಿಸಂ ಮತ್ತು ಬೌದ್ಧಿಸಂಗೆ ಅವಕಾಶ ಇತ್ತಾ ಇಲ್ವಾ ಅಂತ. ಈಗ ಸತಿ ಪದ್ಧತಿಯಲ್ಲಿ ರೂಢಿಯಲ್ಲಿ ಇತ್ತಾ ಅಂತ ಇಲ್ಲ ಅಂತ ಕೇಳ್ತಾರಲ್ಲ, ಅದೇ ತರ ಇದನ್ನು ಕೇಳ್ಬೋದಂತ. ಎಸ್ ಆರ್ ನೋ ಅಷ್ಟೇ. ಎಸ್ ಸರ್. ಬಿಕಾಸ್ ಆಫ್ 2ನೇ ದೇವರಾಯ ಇರ್ತಾರಲ್ವಾ, ಪಾರ್ಶ್ವನಾಥ ಬಸದಿ ಕಟ್ಸ್ಲಿಕ್ಕೆ ಜೈನ ವಾಸ್ತುಶಿಲ್ಪಿ ಪ್ರಭಾವ ಇರುತ್ತೆ ಇವ್ರ ಕಾಲದಲ್ಲಿ. ಮತ್ತೆ ಹೇಮಕೂಟ ಬೆಟ್ಟದಲ್ಲಿ ಜೈನ ಬಸದಿಗಳು ಇರ್ತವೆ, ಹಂಪಿ ಹೇಮಕೂಟ ಅಂತ.
ಇವ್ರು ಸಂಗೀತಕ್ಕೆ ಏನು ಇವರು ಜಾಸ್ತಿ ಕೊಟ್ಟಿದ್ದಾರೆ ಅಂತಂದ್ರೆ ಐ ಮೀನ್ ಕರ್ನಾಟಕ ಸಂಗೀತದಲ್ಲಿ ಮೊಟ್ಟ ಮೊದಲ ಕೃತಿ ರಚನೆ ಆದದ್ದು ಇವ್ರ ಕಾಲದಲ್ಲೇ. ಯಾವ್ದು ಹೇಳಿ? ಕರ್ನಾಟಕ ಸಂಗೀತದ ಮೊಟ್ಟ ಮೊದಲ ಕೃತಿ ಯಾವುದು? ಯಾರಾದ್ರೂ ಹೇಳಿ. ಕರ್ನಾಟಕದ ಸಂಗೀತದಲ್ಲಿ ಮೊಟ್ಟ ಮೊದಲ ಕೃತಿ. ಗೊತ್ತಿಲ್ಲ ಸರ್. ಯಾರಾದ್ರೂ ಹೇಳಿ, ಯಾರಿಗೂ ಗೊತ್ತಿತ್ತು ಅಂದ್ರೆ ಹೇಳಿ. ಈ ತಳ ಪಕ್ಕ ಅಣ್ಣಮಾಚಾರ್ಯ ಅಂತ ಬರ್ತಾರೆ. ಈ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಪುರಂದರದಾಸರ ಕರೆದ್ರೆ ಗ್ರ್ಯಾಂಡ್ ಫಾದರ್ ಆಫ್ ದಿ ಪೊಯೆಟಿಕ್ ಕಂಪೋಸಿಷನ್ ಅಂತ ಇವ್ರನ್ನ ಕರೀತಾರೆ. ಯಾರನ್ನ ಅಂತಂದ್ರೆ ತಳಕಪ್ಪ ಅಣ್ಣಮಾಚಾರಿ ಅಂತ. ಗೊತ್ತಾಗ್ತಿಲ್ವಾ? ಸರ್ ಗೊತ್ತಾಗ್ತಿದೇನಾ, ಗೊತ್ತಾಗ್ತಿಲ್ವಾ? ಈ ಕರ್ನಾಟಕ ಸಂಗೀತ ಪಿತಾಮಹ ಯಾರು ಹೇಳಿ? ನಾನೇ ಹೇಳಿದ್ದೀನಿ. ಪುರಂದ್ರ. ಅದೇ ತರ ಗ್ರ್ಯಾಂಡ್ ಫಾದರ್ ಆಫ್ ದಿ ಅಂತ ಯಾರನ್ನ ಕರೀತಾರೆ ಅಂತಂದ್ರೆ ತಳಕಪ್ಪ ಅಣ್ಣಮಾಚಾರಿ ಅಂತ ಕರೀತಾರೆ. ಫಸ್ಟ್ ಮ್ಯೂಸಿಷಿಯನ್ ಕಂಪೋಸರ್ ಇವರು. ಈ ವಿದೇಶಿ ಪ್ರವಾಸಿಗರಂತ ಗೊತ್ತಿದೆ ಅಲ್ವಾ ನಿಮಗೆ? ಆಲ್ರೆಡಿ ನಾವು ಡಿಸ್ಕಸ್ ಕೇಳಿದೀವಿ, ಗೊತ್ತಿದೆ. ಸರ್ ಕರ್ನಾಟಕದ ಸಂಗೀತ ಕೃತಿ ಮೊದಲು ಅದೇ ತಳಕಪ್ಪ ಅಣ್ಣಮಾಚಾರಿ ಅಂತ ಹೇಳಿದ್ನಲ್ವಾ? ಸರ್ ಕೃತಿ ಹೇಳಿದ್ರಲ್ಲ ಸರ್, ಕರ್ನಾಟಕ ಸಂಗೀತದ ಮೊಟ್ಟ ಮೊದಲ ಕೃತಿ ಹೆಸರು. ಮೊಟ್ಟ ಮೊದಲ ಕೃತಿ ಅಂತ. ಈ ಕೃತಿ ಐ ಮೀನ್ ಆ ಕೃತಿ ಹೆಸರು ಹೇಳಿಲ್ವಾ ನಾನು? ಹಾಂ ಸರ್. ಈಗ ಇವರು ವೆಂಕಟೇಶ್ ಸಾರಿ ವಿಷ್ಣು ಬಗ್ಗೆ ಇದು ಮಾಡ್ತಾರೆ. ಅವ್ರ ಹೆಸರು ಅದು ಕೃತಿ ಈ ಐ ಮೀನ್ ವಿಷ್ಣು ಸಾರಿ ಲಾರ್ಡ್ ವೆಂಕಟೇಶ ಮತ್ತು ವಿಷ್ಣು ಬಗ್ಗೆ ರಿಲೇಟೆಡ್ ಇರುತ್ತೆ. ಅವ್ರ ಹೆಸರು ನಮ್ಗೆ ಒಂದ್ ಸೆಕೆಂಡ್ ನಂಗೆ ರಿಕಾಲ್ ಆಗ್ತಿಲ್ಲ. ಅದು ಹೆಸರು ಹೇಳ್ತೀನಿ ಅನ್ಕೊಂಡು ಮುಂದುವರಿತಾ ಇದ್ದೆ ನಾನು. ಈ ತಳಕಪ್ಪ ಅಣ್ಣಮಾಚಾರ್ಯ ಕರ್ನಾಟಕದ ಮೊದಲ ಕೃತಿ. ಈ ಪುರಂದರದಾಸರದು ಕರ್ನಾಟಕ ಸಂಗೀತ ಪಿತಾಮಹ ಅಂತಾರೆ. ಇವ್ರನ್ನ ಈ ಕರ್ನಾಟಿಕ್ ಅಂತ ಬರುತ್ತೆ ನೋಡಿ, ಕರ್ನಾಟಕ ಅಲ್ಲ ಕರ್ನಾಟಿಕ್ ಅಂತ ಬರುತ್ತೆ. ಕರ್ನಾಟಕದ ಐ ಮೀನ್ ಮೊಟ್ಟ ಮೊದಲ ಕೃತಿ ಯಾವ್ದಂತ ಅಂದ್ರೆ ಕರ್ನಾಟಿಕ್, CRNATI ಕರ್ನಾಟಿಕ್. ನಾನು ಅದು ಕರ್ನಾಟಕ ಅಂತ ಮೆನ್ಷನ್ ಮಾಡ್ಬಿಟ್ಟಿನಿ, ಕರ್ನಾಟಿಕ್. CARNATIC ಕರ್ನಾಟಿಕ್. ಈ ಪ್ರವಾಸಿಗಳ ಬಗ್ಗೆ ಗೊತ್ತಿದೆ ನಿಮಗೆ? ಐ ಥಿಂಕ್ ಕ್ಲಿಯರ್ ಅಂತ ಅನ್ಕೊಂಡಿದ್ದೀನಿ. ಈ ಕನಕದಾಸರದ್ದು ಮೂಲ ಹೆಸರು ಏನು? ಈ ಮತ್ತೆ ಇನ್ನೊಂದು ವಿಜಯನಗರ ಒರಿಜಿನ್ ಆಫ್ ದಿ ಸಿಟಿ ಅಂಡ್ ಎಂಪೈರ್ ಕೃತಿಯನ್ನ ರಚಿಸಿದವರು ಯಾರು? ಇವ್ರ ಹೆಸರು ಕೇಳಿದಾರೆ, ವೆಂಕಟರಮಣಯ್ಯ ಅಂತ. ಇವ್ರು ಏನಂತ ಹೇಳ್ತಾರೆ, ಯಾವ ಕೃತಿ ಬರೀತಾರೆ ಅಂತಂದ್ರೆ ವಿಜಯನಗರ ಒರಿಜಿನ್ ಆಫ್ ದಿ ಸಿಟಿ ಅಂಡ್ ದಿ ಎಂಪೈರ್ ಅಂತ ರಚಿಸ್ತಾರೆ ಇವರು ಕೃತಿನ, ವೆಂಕಟರಮಣಯ್ಯ.
ಸರ್ ಈ ಕನಕದಾಸರದು ಕೃತಿಗಳು ಹೇಳ್ತೀರಾ? ಒಂದು ಸೆಕೆಂಡ್ ರಿಪೀಟ್ ಮಾಡಿ, ಇನ್ನು ಏನೇನು ಗೊತ್ತಿದೆ ನಿಮಗೆ? ಯಕ್ಷ ಅವ್ರದ್ದು ಭಾಳ ಕೇಳಿದ್ದಾರೆ ಕನಕದಾಸರ ಬಗ್ಗೆ. ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ನಾಯ್ಕ. ಹ್ಮ್. ಮತ್ತೆ ಅವರ ಕೃತಿಗಳು 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 ಭಾಳ ಇದಾವೆ. ಅವು ಒಂದಿಷ್ಟು ಭಾಳ ಸರ್ ಕ್ವಶನ್ ಕೇಳಿದ್ದಾರೆ, ಒಂದಿಷ್ಟು ಹೇಳಿ. ನಮ್ಗೆ ಗೊತ್ತಿರೋ ಸ್ವಲ್ಪ ಸರ್. ನನ್ ಮೋಹನ ತರಂಗಿಣಿ, ನಳಚರಿತೆ, ಅವಾಗಲೇ ನೀವು ಹೇಳಿದ್ರಲ್ಲ ಸರ್, ಅದೇ ಸರ್. ಮತ್ತೆ ಇನ್ನು ಯಾರು ಎಕ್ಸ್ಟ್ರಾ ಇತ್ತಂದ್ರೆ, ಯಾರಿಗಂಗೆ ಗೊತ್ತಿತ್ತಂದ್ರೆ ಹೇಳಿ. ಯಾರಿಗಾದ್ರೂ ಗೊತ್ತಿತ್ತಂದ್ರೆ ಹೇಳಿ ಸರ್, ಈ ಕನಕದಾಸರದು ಐ ಮೀನ್ ಕೃತಿಗಳು. ಗದುಗಿನ ಭಾರತ ಅಂತಂದ್ರೆ ಕುಮಾರವ್ಯಾಸ. ಅವ್ರ ಕೃತಿಗಳು ಸ್ವಲ್ಪ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಸ್ವಲ್ಪ ವರ್ಕ್ ಮಾಡಿ ನೋಡ್ಕೊಳ್ಳಿ, ಓಕೆನಾ? ಈಗ ಒಂದಿಷ್ಟು ಹೇಳಿದ್ದೀನಲ್ವಾ, ಯಾವಾಗ ಅಂತಂದ್ರೆ ಮೋಹಿನಿ ತರಂಗಿಣಿ, ನಳಚರಿತೆ, ಕೃಷ್ಣ ಚರಿತೆ, ಮತ್ತೆ ಇನ್ನೂ ಯಾವ ಹೇಳಿದ್ನಲ್ವ ನಾನು? ಇನ್ನು ಯಾವ ಹೇಳಿದ್ನಿ ಹೇಳಿ? ಮೋಹಿನಿ ತರಂಗಿಣಿ, ಹೇಳಿ ಸರ್. ಇನ್ನೂ ಯಾವ್ದಾದ್ರು ಹೇಳಿದ್ದಲ್ವ ನಾನು ಅವ್ರದ್ದು ಕನಕದಾಸರ ಬಗ್ಗೆ? ಸರ್ ಮೋಹನ ತರಂಗಿಣಿ, ನಳಚರಿತೆ, ರಾಮದಾನ ಚರಿತೆ, ಹರಿಭಕ್ತ ಸಾರ. ನಳಚರಿತೆ, ಮೋಹಿನಿ ತರಂಗಿಣಿ, ರಾಮದಾನ ಚರಿತೆ, ರಾಮದಾನ ಮಹಿಮೆ, ಆಮೇಲೆ ಗೊತ್ತಂದ್ರೆ ನಳಚರಿತೆ, ಕೃಷ್ಣ ಚರಿತೆ, ಅವೆಲ್ಲ ಸೇಮ್ ಇದಾವೆ. ಇನ್ನೂ ಸ್ವಲ್ಪ ಕೇಳಿದ್ದಾರೆ, ಲಿಟ್ರೇಚರ್ ತಗೊಂಡಿತ್ತಂದ್ರೆ ಗೊತ್ತಿರುತ್ತೆ. ಇನ್ನೂ ಇದಾವೆ, ನೆನಪಾಗ್ತಿಲ್ಲ. ಓಕೆ, ಐ ಥಿಂಕ್ ಅದೇ ಹೇಳಿದ್ನಲ್ವಾ, ನಳಚರಿತೆ, ಹರಿಭಕ್ತ ಸಾರ, ಮುಹಿಸಿಂಹ ಅಸ್ತವ, ರಾಮದಾನ ಚರಿತೆ, ಮೋಹಿನಿ ತರಂಗಿಣಿ. ಇವು ಈಗ ನಳಚರಿತೆ ಗೊತ್ತಿದೆ, ಮೋಹಿನಿ ತರಂಗಿಣಿ ಗೊತ್ತಿದೆ, ರಾಮದಾನ ಚರಿತೆ ಗೊತ್ತಿದೆ. ಬಟ್ ಹರಿಭಕ್ತ ಸಾರ ಅದೊಂದು ಬರ್ಕೊಳ್ಳಿ ಎಕ್ಸ್ಟ್ರಾ. ಮತ್ತೆ ನುರಿಸಿಂಹ ಸ್ತವ ಅಂತ ಕರೀತಾರೆ, ಇನ್ನೊಂದು ಇಂಪಾರ್ಟೆಂಟ್ ಇರ್ತಕ್ಕಂಥದ್ದಷ್ಟು ಹೇಳ್ತಿದ್ದೀನಿ. ಓಕೆ, ಐ ಥಿಂಕ್ ವಿಜಯನಗರ ಎಂಪೈರ್ ಬಗ್ಗೆ ಕ್ಲಿಯರ್ ಅಂತ ಅಂದ್ಕೊಂಡಿದ್ದೀನಿ. ಓಕೆ 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 ಸರ್, ಈ ಕ್ವಶನ್ ಕ್ಲಿಯರ್ ಅಲ್ಲ? ನೆಕ್ಸ್ಟ್ ಕ್ವಶನ್ ಕೂಡ ಹಿಸ್ಟ್ರಿ ಬಗ್ಗೆ ಏನಿದ್ದಾವೆ. ನಿಮ್ಗೆ ಓಕೆ ಅಂದ್ರೆ ಕಂಟಿನ್ಯೂ ಮಾಡೋಣ, ಇಲ್ಲ ಅಂತಂದ್ರೆ ಬೇರೆ ಹೇಳೋಣ. ಭಾಳ ಹಿಸ್ಟ್ರಿ ಸ್ವಲ್ಪ ಫುಲ್ ಡೀಟೇಲ್ಸ್ ಗೊತ್ತಿರಬೇಕು. ಮತ್ತೆ ಅನ್ನೋದಕ್ಕಿಂತ ಈ KPS ಇದು ಈ ನಾನು ಹೇಳಿದ್ನಲ್ವ, ಈಗ ಸಂಗಮ ಯೂನಿವರ್ಸಿಟಿದು ಯಾವ ಕ್ವಶನ್ ಅಂತಂದ್ರೆ, ಇದು ಈ 20T CGL SSC CGL 2022 ಕೇಳಿರೋದು. ಒಂದು KPS ಅಂತಂದ್ರೆ ಬಂದ್ರೆ AE ಕಂಡಕ್ಟ್ ಮಾಡ್ತಾವಲ್ವಾ, AE 2019 ಕ್ವಶನ್ ಇದು. KPS ಇದು AE ಅಂತ ಮತ್ತೆ ಕರೆದಿದ್ದಾರೆ ನೋಡಿ, ನೋಟಿಫಿಕೇಶನ್ 176 ಪೋಸ್ಟ್, 140 ಸಮಥಿಂಗ್ 100+ ಪೋಸ್ಟ್ ಇದಾವೆ AE ಬಗ್ಗೆ. KPS ಅವ್ರು ನಡೆಸ್ತಾರಲ್ವಾ, ಆ ಕ್ವಶನ್ ಅದು. ಓಕೆ, ಐ ಥಿಂಕ್ ಇದು ಕ್ಲಿಯರ್ ಅಂತ ಅನ್ಕೊಂಡಿದ್ದೀನಿ. ಸರ್, ನೆಕ್ಸ್ಟ್ ಕ್ವಶನ್ ಹೋಗೋದಾ ಅಥವಾ ಬೇರೆ ಏನಾದರೂ ಹೇಳೋದಾ? ಕರೆಂಟ್ ಅಫೇರ್ಸ್ ನಿಮಗೆ ಐ ಥಿಂಕ್ ಈಗ ಈಸಿ ಆಗ್ತಿರ್ಬೇಕು ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಏನಾದರೂ ಕರ್ನಾಟಕ ರಿಲೇಟೆಡ್ ಇನ್ಫಾರ್ಮೇಶನ್ ಇತ್ತಂದ್ರೆ ಗ್ರೂಪಲ್ಲಿ ಕೂಡ ಮೆನ್ಷನ್ ಮಾಡ್ತಿದ್ದೀನಿ ಇವಾಗ. ಐ ಥಿಂಕ್ ಈಸಿ ಆಗ್ತಿರ್ಬೇಕು ಅನ್ಕೊಂಡಿದ್ದೀನಿ, ಇಲ್ವಾ? ಏನು ಓದ್ಬೇಕಂತದ್ದು ಗೊತ್ತಾಗ್ತಿಲ್ವಾ? ನಾನು ಎಕ್ಸ್ಟ್ರಾ ಏನಾದರೂ ಇನ್ಫಾರ್ಮೇಶನ್ ಗ್ರೂಪಲ್ಲಿ ಶೇರ್ ಮಾಡ್ತಿರ್ತೀನಲ್ವಾ, ಅಟ್ಲೀಸ್ಟ್ ನೋಡ್ತಿದ್ದೀರಾ? ಎಸ್ ಸರ್. ಹಾಂ ಸರ್, ನೋಡ್ತಾ ಇದ್ದೀವಿ.
ಅದರಿಂದ ಯೂಸ್ ಆಗ್ತಿದೆನಾ ಅಥವಾ ಇಲ್ಲ ಸರ್ ಆರಾಮ್ಸೆ ಮ್ಯಾಗ್ಝಿನ್ ಅದು ಇದು ನೋಡ್ಕೋಬೇಕು ಅನ್ನಿಸ್ತಿದೆ? ಯೂಸ್ ಆಗ್ತಿದೆ ಸರ್ ಹಂಗೆ. ಇಲ್ಲ ಸರ್ ಯೂಸ್ ಆಗ್ತಿದೆ ಸರ್. ಅದ ಮೇನ್ ಈಗ ನಾವು ಕರ್ನಾಟಕ ಸ್ಪೇಸ್ ಟೆಕ್ನಾಲಜಿ ಪಾಲಿಸಿ ಹೇಳಿದ್ವಲ್ವಾ, ಈ ತರ ನೋಡ್ಕೊಳ್ಳಿ ಸ್ವಲ್ಪ, ಯಾಕಂದ್ರೆ ಕೇಳ್ಬೋದು. ಮತ್ತೆ ಇದೇ ತರ ಕರ್ನಾಟಕ ಇನೋವೇಷನ್ ಪಾಲಿಸಿ ಅಂತ ಬರ್ತವೆ, ಈ ಬಾಹ್ಯಾಕಾಶದಲ್ಲೇ ನಂಬರ್ 1 ಇದೆ ಅಂತೆ ನಮ್ದು. ಈ ತರ ಫುಲ್ ಡೀಟೇಲ್ಸ್ ಈ ನ್ಯೂಸ್ ಪೇಪರ್ ಅಲ್ಲಿ ಇರ್ತಕ್ಕಂಥದ್ದೇ. ಹೇಳ್ತಿರೋದು ನಾನು ಯಾವಾಗಿಂದ ಹೇಳ್ತಾ ಇಲ್ಲ, ಯಾವ ಐ ಮೀನ್ ಡೈಲಿ ಅಪ್ಡೇಟ್ ಆಗ್ತಾ ಇರ್ತಾವಲ್ವಾ, ಅವಷ್ಟೇ ಹೇಳ್ತಿರೋದು. ಮತ್ತೆ ನೋಡಿ ವನ್ಯಜೀವಿ ಅವಳಿ ಇದು ಅದು ಬಿಟ್ಬಿಡಿ, ಅದು ನ್ಯೂಸ್ ಎಲ್ಲ ಅದಕ್ಕೆಲ್ಲ ಇರೋದು. ನಮಗೆ ಎಕ್ಸಾಮ್ ಪರ್ಪಸ್ ನೋಡಿ, ಕರ್ನಾಟಕದಲ್ಲಿ ಎಷ್ಟು ಆನೆಗಳು ಇದಾವೆ ಅಂತಂದ್ರೆ ಫ್ಯಾಕ್ಟ್ಸ್ ಅಲ್ಲಿ ಕೇಳ್ತಿರ್ತಾರಲ್ವಾ, ಈ ನಮಗೆ ಆನೆ ಗೊತ್ತಿರುತ್ತೆ, ಹುಲಿ ಗೊತ್ತಿರುತ್ತೆ, ಚಿರತೆಗಳು ಗೊತ್ತಿದಾವ? ಅದು ದೇಶದಲ್ಲಿ 2ನೇ ಸ್ಥಾನದಲ್ಲಿ ಇದೆ ಅಂತೆ ನಮ್ದು. ಸಾರಿ 3ನೇ ಸ್ಥಾನದಲ್ಲಿ. ಈ ತರ ಫ್ಯಾಕ್ಟ್ಸ್ ಅಲ್ಲಿ ಇರ್ತಾವಲ್ವಾ ನಂಬರು, ಅವು ನೆನ್ಪಿಟ್ಕೊಳಬೇಕಾಗುತ್ತೆ. ಈ ಮತ್ತೆ ಕರ್ನಾಟಕ ಮಾಹಿತಿ ತಂತ್ರಜ್ಞಾನ ನೀತಿ ಅಂತ ಬರುತ್ತೆ, ಅದು ಇಯರ್ 2000. ನಾನು ಒಂದ್ಸರಿ ಇವ್ರ ಬಗ್ಗೆ ಹೇಳ್ತೀನಿ. ಕರ್ನಾಟಕ ಬಾಹ್ಯಾಕಾಶ ತಂತ್ರಜ್ಞಾನ ನೀತಿ 2025ರಿಂದ 30ರವರೆಗೆ. ಅದೇ ತರ ಕರ್ನಾಟಕ ಮಾಹಿತಿ ತಂತ್ರಜ್ಞಾನ ನೀತಿ 2025ರಿಂದ 30. ಅದೇ ತರ ಕರ್ನಾಟಕ ಇನೋವೇಷನ್ ಪಾಲಿಸಿ ಬರುತ್ತೆ, ಅದು 25ರಿಂದ 30. ಮತ್ತೆ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಪಾಲಿಸಿ, ಐ ಮೀನ್ ಕೌಶಲ್ಯಾಭಿವೃದ್ಧಿ ನೀತಿ ಅಂತ, ಅದು 25ರಿಂದ 32ರವರೆಗೆ. ಮತ್ತೆ ಕರ್ನಾಟಕದ ನೂತನ ಜವಳಿ, ಐ ಮೀನ್ ಟೆಕ್ಸ್ಟೈಲ್ ಪಾಲಿಸಿ ಬರುತ್ತೆ, ಅದು ಕೂಡ 25ರಿಂದ 30. ಮತ್ತೆ ಕರ್ನಾಟಕ ಟೂರಿಸಂ ಪಾಲಿಸಿ ಅಂತ ಬರುತ್ತೆ, ಅದು ಟೂರಿಸಂ ಪಾಲಿಸಿ 2024ರಿಂದ 29ರವರೆಗೆ. ಬಿಕಾಸ್ ಅಂತಂದ್ರೆ ಏನಕ್ಕಂತಂದ್ರೆ ಈ ಪಾಲಿಸಿನ ಟಾರ್ಗೆಟ್ ಹಾಕೊಂಡಿರ್ತಾರಲ್ವಾ, ಅಷ್ಟರೊಳಗೆ ಇದೆಲ್ಲ ಏನೇನು ಪ್ಲಾನ್ಗಳು ಹಾಕೊಂಡಿರ್ತಾರೆ ಅವೆಲ್ಲ ಇರ್ತಕ್ಕಂಥ ಇಂಪ್ಲಿಮೆಂಟ್ ಮಾಡ್ಕೋಬೇಕಂತ ಈ ಪಾಲಿಸಿಗಳು ಮಾಡ್ಕೊಂತಾರೆ. ಈ ಕರ್ನಾಟಕ ಬಾಹ್ಯಾಕಾಶ ನೀತಿ ಬಗ್ಗೆ ಇದು ಏನಂತಂದ್ರೆ, ಜಾಸ್ತಿ ಬಾಹ್ಯಾಕಾಶ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕರ್ನಾಟಕದ ಐ ಮೀನ್ ಒಂದ್ ಹೆಜ್ಜೆ ಮುಂದೆ ಇದೆ ಅಂತ ತೋರಿಸ್ತಿದೆ ಇದು 2025ರಿಂದ 30ರವರೆಗೆ. ಮತ್ತೆ ಈಗ ಒಟ್ಟು ರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 50%ಗಿಂತ ರಷ್ಟು ಪಾಲು ಉಳಿಸ್ಕೊಳ್ಳಿರೋ ಜೊತೆಗೆ ಜಾಗತಿಕವಾಗಿ 5% ರಷ್ಟು ಪಾಲು ಸಾಧಿಸ್ತಿದೆ ಇದರಲ್ಲಿ. ಈ ತರ ಸ್ವಲ್ಪ ಫುಲ್ ಇನ್ ಡೆಪ್ತ್ ಆಗಿ ಏನಾದ್ರು ಕ್ವಶನ್ ಬರ್ತಾವ ಅಂತಂದ್ರೆ ಲೈಕ್ KS ಅಲ್ಲಿ ಕೇಳ್ಬೋದು ಐ ಥಿಂಕ್. ಮತ್ತೆ ನಮ್ಗೆ ಈಗ ನಮ್ KE ಡಿಪಾರ್ಟ್ಮೆಂಟ್ ಅವರು ಇದೇ ತರ ಹೇಳಿಕೆ ರೂಪದಲ್ಲೇ ಕೇಳ್ತಿದಾರಲ್ವಾ, ನೋಡ್ಕೊಂಡು ಇಟ್ಕೊಂಡಿರಿ. ಈ ಸಾಫ್ಟ್ವೇರ್ ರಫ್ತು ಈಗ ಐ ಮೀನ್ IT ಹಬ್ ಆಗಿ ನಮ್ಮ ಕರ್ನಾಟಕ ಇದೆ ಅಲ್ವಾ, ಅದಕ್ಕೋಸ್ಕರ ಕರ್ನಾಟಕದಿಂದ ಸಾಫ್ಟ್ವೇರ್ ರಫ್ತುಗಳನ್ನು ಮಾಡಬೇಕು. 2030ರ ವೇಳೆಗೆ 4.9 ಲಕ್ಷ ಕೋಟಿ ಅಷ್ಟು ಹೂಡಿಕೆ ಮಾಡಬೇಕು, ಎಕ್ಸ್ಪೋರ್ಟ್ ಮಾಡಬೇಕು ಅನ್ನೋದೊಂದು ಇಟ್ಕೊಂಡು ಕರ್ನಾಟಕ ಮಾಹಿತಿ ತಂತ್ರಜ್ಞಾನ ನೀತಿ ಅಂತ 2025ರಿಂದ 30ರವರೆಗೆ ಟಾರ್ಗೆಟ್ ಹಾಕೊಂಡಿರ್ತಾರೆ. ಈಗ ಬೆಂಗಳೂರು ಅಷ್ಟೇ ಮಾಡ್ಕೋಬಾರ್ದು IT ಹಬ್ ಅಂತ, ಬೇರೆ ಬೇರೆ ಕಡೆ ಲೈಕ್ ಮಂಗಳೂರು, ಹುಬ್ಳಿ, ಧಾರವಾಡ, ಬೆಳಗಾವಿ, ತುಮಕೂರು ಇಂಥ ಕಡೆ ಪ್ಲೇಸಲ್ಲಿ ಕೂಡ ಈ ಕೃತಕ ಬುದ್ಧಿಮತ್ತೆನ ಯೂಸ್ ಮಾಡಿಕೊಂಡು ಇನ್ಫಾರ್ಮೇಶನ್ ಟೆಕ್ನಾಲಜಿನ ಇನ್ನಷ್ಟು ಡೆವಲಪ್ ಮಾಡಬೇಕು ಅಂತ ಈ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಈ AI ಆಯ್ತು, ಕ್ವಾಂಟಮ್ ಕಂಪ್ಯೂಟಿಂಗ್ ಆಯ್ತು, ಅಥವಾ ಬ್ಲಾಕ್ ಚೈನ್ ಮೆಥಡ್ ಆಯ್ತು, ಗ್ರೀನ್ IT ಅಥವಾ ಸೈಬರ್ ಭದ್ರತೆ ತಂತ್ರಜ್ಞಾನವನ್ನು ಸೈಬರ್ ಅಟ್ಯಾಕ್ ಇಂದ ಯಾವ ತರ ಪ್ರೊಟೆಕ್ಷನ್ ಮಾಡ್ಕೋಬೇಕು, ಈ ತರಗಳೆಲ್ಲ ಅದಕ್ಕೆ ಬೇಕಾಗಿರತಕ್ಕಂಥ ಕ್ರಮಗಳು ತೆಗಿಬೇಕಂತಾನೆ ಇವು ಪಾಲಿಸಿಗಳು ಹಾಕೊಂತಿರೋದು. ಅದರಿಂದ ಸುರಕ್ಷತೆಗೆ ಆಯ್ತು, ವಿಪತ್ತು ನಿರ್ವಹಣೆಗಾದ್ರು, ಅಥವಾ ಈ ಭದ್ರತೆಗೋಸ್ಕರ ಆದ್ರೂ ಈ ಪ್ಲಾನ್ ಹಾಕೊಂಡಿರ್ತಾರೆ. ಏನಕ್ಕೆ ಅಂತಂದ್ರೆ ನಿಮ್ಗೆ ಗೊತ್ತಾಗ್ತಿದೇನಾ ಇಲ್ವಾ, ಸುಮ್ಮನೆ ಒಬ್ಬನೇ ಮಾತಾಡ್ತಿದ್ದೇನಾ? ತಿಳಿತಿದೇನಾ? ಗೊತ್ತಾಗ್ತಿದೆ ಸರ್. ಈಗ ನ್ಯೂಸ್ ಅಲ್ಲಿ ಮೇಕೆದಾಟು ಯೋಜನೆ ನ್ಯೂಸ್ ಅಲ್ಲಿ ಇದೆ, ಮೇಕೆದಾಟು ಸ್ಕೀಮ್ ಬಗ್ಗೆ ಹೇಳ್ತೀರಾ ಸ್ವಲ್ಪ ಏನಾದ್ರು? ಹೇಳಿದ್ದೀನ ಇಲ್ವಾ ಗೊತ್ತಿಲ್ಲ, ನಮ್ಗೆ ಅಷ್ಟು ನೆನಪಾಗ್ತಿಲ್ಲ. ಕರ್ನಾಟಕದಲ್ಲಿ ಈಗ ಸುಪ್ರೀಂ ಕೋರ್ಟ್ ನ್ಯೂಸ್ ಅಲ್ಲಿ ಇದೆ ಮೇಕೆದಾಟದ.
ಸರ್ ಮೇಕೆದಾಟು ಸ್ಕೀಮ್ ಬಗ್ಗೆ ಗೊತ್ತಿದೆ ಅಂತ ಹೇಳಿ, ಇಲ್ಲ ಅಂತಂದ್ರೆ ನೀವು ಹೇಳ್ಕೊಂಡು ಹೋಗಿ ಅಂತ ಸರ್ ಅಂತಂದ್ರೆ ನಾವು ಒಂದು 5 ನಿಮಿಷದಲ್ಲಿ ಹೇಳ್ತೀನಿ. ಸರ್ ಇದು ಮೇಕೆದಾಟು ಸ್ಕೀಮ್ ಕಾವೇರಿ ನದಿಗೆ ಅಡ್ಡಲಾಗಿ ಒಂದು ಬಹುಪಯೋಗಿ ಜಲಾಶಯ ನಿರ್ಮಿಸಬೇಕಂತಿರುತ್ತೆ. ಇದು 2013-14ರಲ್ಲಿ ಸ್ಟಾರ್ಟ್ ಆಯಿತು. ಬಟ್ ತಮಿಳುನಾಡದವ್ರ ವಿರೋಧದಿಂದ ಸ್ವಲ್ಪ ನಿಂತೋಗಿತ್ತು. ಅಂದ್ರೆ ಕರ್ನಾಟಕ ತಮಿಳುನಾಡಿಂದ 4 ಕಿಲೋಮೀಟರ್ ದೂರ ಇದೆ. ಮತ್ತೆ ಕರ್ನಾಟಕದ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಮೇಕೆದಾಟು ಬಳಿ ಕಾವೇರಿ ನದಿ ಉಪನದಿ ಇರ್ತದೆ, ಅರ್ಕಾವತಿ ಆ ನದಿ ಇದೆ. ಇದು ಮುಖ್ಯ ಉದ್ದೇಶ ಕುಡಿಯುವ ನೀರು ಮತ್ತೆ 400 ಮೆಗಾವ್ಯಾಟ್ನ ಜಲ ವಿದ್ಯುತ್ ಉತ್ಪಾದನೆ ಮತ್ತು ಬೆಂಗಳೂರು ಮಹಾನಗರ ಮತ್ತು ಬೆಂಗಳೂರು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಸುಮಾರು 4.5 TMC ನೀರು ಕೊಡದಿರುತ್ತೆ. ಇತ್ತೀಚೆಗೆ ನಿನ್ನೆ ಇವತ್ತಾದ್ರೆ ಅನುಮೋದನೆ ಸಿಕ್ಕಿದೆ ಸರ್ ಮೇಕೆದಾಟು ಯೋಜನೆ ಕರ್ನಾಟಕಕ್ಕೆ ಮಾಡ್ಕೊಳ್ಳಿ ಅಂತೇಳಿ. ಅದಕ್ಕೆ ಮೀಸಲಿದೆ ಸರ್, ಅಷ್ಟೇ ಮತ್ತೇನು ಇಲ್ಲ. ಏನಕ್ಕೆ ನ್ಯೂಸಲ್ಲಿದೆ ಅಂತಂದ್ರೆ, ಈ ಸುಪ್ರೀಂ ಕೋರ್ಟ್ ಅಲ್ಲಿ ತಮಿಳುನಾಡು ಸರ್ಕಾರ ಏನಿದೆ, ನೀವು ಈ ತರ ಕಾವೇರಿ ನದಿಗೆ ಮೇಕೆದಾಟು ಯೋಜನೆ ಮಾಡಿದ್ರೆ ನಮಗೆ ನೀರಿಂದು ಕೊರತೆ ಆಗುತ್ತೆ, ನೀವು ಮಾಡಬೇಡಿ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕಿರ್ತಾರೆ. ಆ ಕೇಸ್ನ ಈಗ ಸುಪ್ರೀಂ ಕೋರ್ಟ್ ಒಂದು ಕನ್ಕ್ಲೂಡ್ ಮಾಡಿದೆ, ಲೈಕ್ ಓಕೆ ನೀವು ಕರ್ನಾಟಕದವ್ರು ಮಾಡ್ಕೋಬಹುದು ಅಂತೇಳಿ ಈ ತಮಿಳುನಾಡು ಸರ್ಕಾರಕ್ಕೆ ನಿಮ್ ಕಡೆ ಹಿನ್ನಡೆ ಆಗಿದೆ ಅಂತ ಹೇಳ್ತಾರೆ. ಅದಷ್ಟೇನಾ, ಮತ್ತೇನಾದ್ರೂ ಇದೆನಾ? ಗ್ರೂಪಲ್ಲಿ ಒಂದು ಫೋಟೋ ಕಳಿಸಿದ್ದೀನಿ ನೋಡಿ. ಮೇಕೆದಾಟು ಸ್ಕೀಮ್ ಸ್ಥಳದಲ್ಲಿ TMC ಗುರುತಿಸಲಾಗುತ್ತದೆ. ಹ್ಮ್ ಬಿಳಿಗುಂಡ್ಲು ಅಂತಕ್ಕಂಥ ಸ್ಥಳದಲ್ಲಿ ಅದು TMC ಸರ್ ನೀರಿಂದ. ಅಳಿತಾರೆ ಅನ್ನೋದು ಯಾವಾಗ ಹೇಳಿದ್ದೀನಲ್ಲ ಮೇಡಮ್ ಇದ್ರ ಬಗ್ಗೆ. ಹಾ ಸರ್, ಅದು ಪ್ರಾಜೆಕ್ಟ್ ಹೇಳುವಾಗ ಎಲ್ಲ ಹೇಳಿದಿರಿ ಸರ್, ಯಾವ್ದು ಒಂದು ಬಾರ್ದರ್ ಅಂತ. ಓಕೆ, ಅದಕ್ಕೆ ಹೇಳಿದ್ದೀನ ಇಲ್ಲ ಅಂತ ಗೊತ್ತಾಗ್ತಿಲ್ಲ. ಓಕೆ, ಇದು ಮೇನ್ ಆಗಿ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು ಪರ್ಪಸ್ ಏನಂತಂದ್ರೆ, ಈಗ ಹೇಳಿದ್ನಲ್ವಾ, ಅದಕ್ಕೋಸ್ಕರ ಈ ಮೇಕೆದಾಟು ಯೋಜನೆಯಿಂದ ಏನೇನಾಗ್ತಿದೆ ಅಂತಂದ್ರೆ, ಈಗ ಕಾವೇರಿ ನದಿಯಿಂದ ಸಂಗ್ರಹಿಸಲು ಸಮತೋಲನ ಜಲಾಶಯವನ್ನು 67 TMC ಅಷ್ಟು ಜಲಾಶಯನ ನಿರ್ಮಿಸ್ತಿದ್ದಾರೆ. ಮತ್ತೆ ಕುಡಿಯುವ ನೀರಿಗೆ 400 ಕುಡಿಯುವ ನೀರಿಗಾಗೂ ಮತ್ತು ವಿದ್ಯುತ್ ಉತ್ಪಾದನೆಗೋಸ್ಕರ 400 TMC ಅಷ್ಟು ಯೂಸ್ ಮಾಡ್ತಿದ್ದಾರೆ. ಮತ್ತು ಬೆಂಗಳೂರು ಮಹಾನಗರ ಪಾಲಿಕೆ ಪ್ರದೇಶಕ್ಕೆ 24 TMC ಅಷ್ಟು ನೀರು ಪೂರೈಸ್ತಿದೆ. ಮೀನ್ಸ್ ಕುಡಿಯೋಕ್ಕೋಸ್ಕರ 24 TMC ಅಷ್ಟು ಇದು ಮಾಡ್ತಾರೆ. 67 TMC ಅಡಿಯಷ್ಟು ಕಾವೇರಿ ನೀರು ಸಂಗ್ರಹಿಸಲು ಸಮತೋಲನ ಜಲಾಶಯ ನಿರ್ಮಾಣ ಮಾಡ್ತಾರೆ. ಈ ಮೇಕೆದಾಟು ಯೋಜನೆ ಏನ್ ಪರ್ಪಸ್ ಇಟ್ಕೊಂಡಿದೆ ಅಂತಂದ್ರೆ, 67 TMC ಅಡಿಯಷ್ಟು ಕಾವೇರಿ ನೀರಿನ ಸಂಗ್ರಹಿಸಲು ಸಮತೋಲನ ಜಲಾಶಯನ ನಿರ್ಮಾಣ ಮಾಡ್ತಾರೆ. ಇನ್ನೊಂದು ಕುಡಿಯುವ ನೀರು ಹಾಗೂ 400 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಗುರಿ ಇಟ್ಕೊಂಡಿದ್ದಾರೆ. ಮತ್ತೆ ಈ ಯೋಜನೆಗೆ 4716 ಹೆಕ್ಟೇರ್ ಅರಣ್ಯ ಮತ್ತು 280 ಹೆಕ್ಟೇರ್ ಕಂದಾಯ ಭೂಮಿ ಮುಳುಗಡೆ ಆಗ್ತಾ ಇದೆ. ಯಾವುದೋ ಒಂದು ಜಲಾಶಯ ಮಾಡ್ತಿದೀವಿ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಪ್ಲೇಸ್ಗಳು ಒಂದಿಷ್ಟು ಮುಳುಗಡೆ ಆಗ್ತಾವಲ್ವಾ. ಬ್ಯಾಕ್ ವಾಟರ್, ಕೃಷ್ಣಾ ನದಿ ಬ್ಯಾಕ್ ವಾಟರ್, ಕಾವೇರಿ ರಿವರ್ ಬ್ಯಾಕ್ ವಾಟರ್ ಅಂತ ಬರುತ್ತಲ್ವಾ, ಅಷ್ಟು ಕಂದಾಯ ಭೂಮಿ ಮುಳುಗಡೆ ಆಗ್ತೈತೆ. ಮತ್ತೆ ಇದಕ್ಕೆ ಈಗ ಏನು ಸುಪ್ರೀಂ ಕೋರ್ಟ್ ಎಷ್ಟು ಅಂದಾಜು ಆಗ್ತಿದೆ ಈ ಯೋಜನೆಗಂತ, ಬಜೆಟ್ ಅಲ್ಲಿ 14,500 ಕೋಟಿ ಅಷ್ಟು ಅಂದಾಜು ಮಾಡಿದ್ದಾರೆ, ವೆಚ್ಚ ಇಷ್ಟ ಆಗ್ಬೋದು ಅಂತ. ಈಗ ಸುಪ್ರೀಂ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು ಇಷ್ಟೇ ಮೇನು. ಇನ್ನೊಂದು ಮೇಕೆದಾಟು ಯೋಜನೆ ಅಂತಂದ್ರೆ ಇಷ್ಟೇ, ಆ ರಿವರ್ನ ಈ ಮೇಕೆ ಹೆಸರು ಬರ್ಲಿಕ್ಕೆ ಕಾರಣ ಆ ಇರ್ತಕ್ಕಂಥ ಫುಲ್ ಹತ್ರ ಇದೆ ಅಲ್ವಾ, ಆ ಪ್ಲೇಸ್, ಆ ನದಿಯನ್ನ ಮೇಕೆ ಆರಾಮ್ಸೆ ಈಸಿಯಾಗಿ ದಾಟ್ಬೋದು ಅಂತ ಈ ಹೆಸರು ಮೇನ್ ಬಂದಿರೋದು ಇದಕ್ಕೆ. ಈ ಕೇಂದ್ರ ಜಲಾಶಯ ಆಯೋಗ ಇರ್ತಾವಲ್ವಾ, ಅವರು ಇದ್ರ ನಿರ್ಧರಿಸ್ತಾರೆ ಕುಡಿಯುವ ನೀರು. ಮತ್ತು ಅದ ಹೇಳಿದ್ನಲ್ವಾ, ಇದಕ್ಕೋಸ್ಕರ ಇದು ಮೇನ್ ನ್ಯೂಸ್ ಅಲ್ಲಿ ಇರೋದು ಮೇಕೆದಾಟು ಯೋಜನೆ. ಏನಾದ್ರು ಗೊತ್ತಾಗ್ತಿದೇನಾ ಇಲ್ಲ ಸರ್ ಇದು?
ಮತ್ತೆ ಈ ಕಾವೇರಿ ನದಿಯನ್ನ ದಕ್ಷಿಣ ಭಾರತದ ಪವಿತ್ರ ನದಿ ಅಂತ ಕರೀತಾರೆ. ಪಶ್ಚಿಮ ಘಟ್ಟಗಳಲ್ಲಿ ಬ್ರಹ್ಮಗಿರಿ ಬೆಟ್ಟದಲ್ಲಿ ಹುಟ್ಟುತ್ತೆ. ಅದು ಗೊತ್ತು ನಿಮಗೆ, ಕರ್ನಾಟಕ ತಮಿಳುನಾಡು ಮಧ್ಯೆ ಡಿಸ್ಪ್ಯೂಟ್ ಇದೆ ಅಂತ. ಎಡದಂಡೆ ಬಂದ್ಬಿಟ್ರೆ ಅರ್ಕಾವತಿ, ಹೇಮಾವತಿ, ಶಿಂಷಾ, ಹಾರಂಗಿ. ಬಲದಂಡೆ ಬಂದ್ರೆ ಲಕ್ಷ್ಮಣ ತೀರ್ಥ, ಸುವರ್ಣವತಿ, ನೋಯಲ್, ಭವಾನಿ, ಕಬಿನಿ, ಅಮರಾವತಿ. ಇದೆಲ್ಲ ಹೇಳಿದ್ದೀನಿ ಅಲ್ವಾ ಆಲ್ರೆಡಿ. ಮತ್ತೆ ಈ ಕಾವೇರಿ ಜಲ ವಿವಾದ ನ್ಯಾಯಮಂಡಳಿ 2007ರಲ್ಲಿ ಐ ಥಿಂಕ್ ಕೃಷ್ಣ ವಾಟರ್ ಡಿಸ್ಪ್ಯೂಟ್ ಬಗ್ಗೆ ಹೇಳ್ಬೇಕಾದ್ರೆ ಹೇಳಿದ್ದೀನಿ ಅನ್ಕೊಂಡಿದ್ದೀನಿ ನಾನು. ಈ ರಿವರ್ ಬಗ್ಗೆ ನಮ್ಗೆ ಗೊತ್ತಿದೆ, ಈ ಮೇಕೆದಾಟು ಬಗ್ಗೆ ನಿಮ್ಗೆ ಗೊತ್ತಾಯ್ತು. ಈ TMCಗಳನ್ನ ನೆನ್ಪಿಟ್ಕೊಂಡಿದೆ. ಏನು ಬೆಂಗಳೂರಿಗೆ 4.75 TMC ಕುಡಿಯೋ ನೀರು ಒದಗಿಸ್ತದೆ. 400ರಷ್ಟು ಮೆಗಾವಾಟ್ ವಿದ್ಯುತ್ ಉತ್ಪಾದನೆಗೆ ಇದು ಉಪಯೋಗ ಮಾಡ್ಕೊಂತಿದ್ದಾರೆ. ಈ ಮೇಕೆದಾಟು ಎಂದರೆ ಅದೇ ಹೇಳಿದ್ನಲ್ಲ, ಅರ್ಕಾವತಿ ಮತ್ತು ಅದರ ಕಾವೇರಿ ನದಿ ಮತ್ತು ಅದರ ಉಪನದಿ ಅರ್ಕಾವತಿ ನದಿಗಳ ಸಂಗಮದಲ್ಲಿರುವ ಆಳವಾದ ಕಂದಾಯವೇ ಈ ಮೇಕೆದಾಟು ನದಿ. ಏನ್ ಹೇಳಿ, ಕಾವೇರಿ ಮತ್ತು ಅರ್ಕಾವತಿ ನದಿ ಬಿಟ್ವೀನ್ ಇರ್ತಕ್ಕಂಥ ಪ್ಲೇಸ್ಗೆ ಇರ್ತಕ್ಕಂಥ ಪ್ಲೇಸಲ್ಲೇ ಈ ಮೇಕೆದಾಟು ಸ್ಕೀಮ್ ಯೋಜನೆ ಮಾಡ್ತಿರೋದು. ಏನು ಗೊತ್ತಾಗ್ತಿಲ್ಲ ಅನ್ಕೊಂಡಿದ್ದೀನಿ. ಸರ್ ಗೊತ್ತಾಗ್ತಿದೇನಾ ಇಲ್ವಾ? ಹಾ ಸರ್ ಗೊತ್ತಾಗ್ತದೆ. ಗ್ರೂಪಲ್ಲಿ ಇನ್ನೊಂದು ಕಳಿಸ್ತೀನಿ ನೋಡಿ, ಇದು ಒಂದ್ಸರಿ ನೋಡ್ಕೊಳ್ಳಿ, ಗೊತ್ತಾಗುತ್ತೇನೋ. ಎಕ್ಸಾಕ್ಟ್ ಪ್ಲೇಸ್ ಗೊತ್ತಾಗುತ್ತೆ ನಿಮ್ಗೆ ಎಲ್ಲಿ ಮಾಡ್ತಿದ್ದಾರೆ ಏನು ಅಂತ. ಐ ಥಿಂಕ್ ಮೇಕೆದಾಟು ಸ್ಕೀಮ್ ಕ್ಲಿಯರ್ ಅಂತ ಅನ್ಕೊಂಡಿದ್ದೀನಿ ನಾನು. ಇನ್ನೊಂದು, ಈಗ ನಮ್ಮ ರಾಷ್ಟ್ರಪತಿ ಇದ್ದಾರಲ್ವಾ ದ್ರೌಪದಿ ಮುರ್ಮು ಅವರು, ಫಸ್ಟ್ ಟೈಮ್ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಬೋಟ್ಸ್ವಾನಕ್ಕೆ ವಿಸಿಟ್ ಮಾಡ್ತಿದ್ದಾರೆ. ಅಲ್ಲಿ ವಿಸಿಟ್ ಮಾಡಿದಾಗ ಒಂದು ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ಅಲ್ಲಿ. ಏನಂತಂದ್ರೆ ಈ ಚೀತಾನ ಟ್ರಾನ್ಸ್ಲೊಕೇಶನ್ ಮಾಡ್ಲಿಕ್ಕೆ ಮಾತಾಡಿದ್ದಾರೆ ಅಲ್ಲಿ. ಈಗ ನಮಗೆ ಗೊತ್ತಿರ್ಬೇಕೇನಂದ್ರೆ ಪ್ರಾಜೆಕ್ಟ್ ಚೀತಾ ಯಾವಾಗ ಬಂತು ಹೇಳಿದ್ದೀನ ನಾನು. ಪ್ರಾಜೆಕ್ಟ್ ಚೀತಾ ಬಗ್ಗೆ ಹೇಳಿದ್ದೀನಿ ಅಂತಂದ್ರೆ ಬೇರೆ ಹೋಗೋಣ, ಇಲ್ಲ ಸರ್ ಹೇಳಿಲ್ಲ ಅಂತಂದ್ರೆ ಹೇಳಿ. ನಿಮ್ಗೆ ಯಾರಿಗಂಗೆ ಗೊತ್ತಿತ್ತಂದ್ರೆ ಹೇಳಿ, ಎಷ್ಟು ಗೊತ್ತಿದೆ ಅಷ್ಟು ಹೇಳಿ. ಮೊನ್ನೆ ಸರ್ ಬೋಟ್ಸ್ವಾನದಿಂದ ಒಂದು 8 ಚಿಪ್ ತಂದಿದ್ದಾರೆ. ಟೋಟಲ್ ಆಗಿ 27 ಚಿಪ್ ಇದೆ. ಇದು ಚೀತಾಸ್ ಇದೆ. ಈ ಪ್ರಾಜೆಕ್ಟ್ ಎಷ್ಟಲ್ಲಿ ಬಂತು? ಪ್ರಾಜೆಕ್ಟ್ ಚೀತಾ ಯಾವಾಗ ಬಂತು? ಮತ್ತೆ ಈ IUCN ಸ್ಟೇಟಸ್ ಏನು ಚೀತಾದು? ಅದು ಸೈಂಟಿಫಿಕ್ ನೇಮ್, ಚೀತಾನ ಸೈಂಟಿಫಿಕ್ ನೇಮ್ ಹೇಳಿ ಸರ್ ಯಾರಾದ್ರು. ಈ ಚೀತಾ ಸೈಂಟಿಫಿಕ್ ನೇಮ್ ಬಂದ್ಬಿಟ್ಟು ಅಸಿನೋಕ್ಸಿ ಜುಬಿಟಸ್ ಅಂತ. ಈ ಪ್ರಾಜೆಕ್ಟ್ 2022ರಲ್ಲಿ ಜಾನ್ವರಿಯಲ್ಲಿ ಬರುತ್ತೆ. ಇದಕ್ಕಿಂತ ಫಸ್ಟ್ ಯಾವಾಗ ಪ್ರಪೋಸ್ ಮಾಡಿರ್ತಾರೆ ಅಂತಂದ್ರೆ 2009ರಲ್ಲಿ ಮಾಡ್ಬೇಕಂತ ಮಾಡಿರ್ತಾರೆ. ಬಿಕಾಸ್ ಆಫ್ ಚೀತಾ ನಮ್ಮ ಇಂಡಿಯಾದಿಂದ ಎಕ್ಸ್ಟಿಂಟ್ ಆಗಿರುತ್ತೆ. ಎಕ್ಸ್ಟಿಂಟ್ ಐ ಥಿಂಕ್ ಎಕ್ಸ್ಟಿಂಟ್ ಅಂದ್ರೆ ನಶಿಸಿ ಹೋಗಿರುತ್ತೆ. ಅದನ್ನ ರೀಇಂಟ್ರಾಕ್ಷನ್ ಲೊಕೇಶನ್ ಮಾಡ್ತಾರೆ. ಈ ಆಫ್ರಿಕನ್ ಚೀತಾ ಬಂದ್ರೆ IUCN ಸ್ಟೇಟಸ್ಸು ವಲ್ನರಬಲ್ ಇರುತ್ತೆ. ಏಸೆಸ್ಟಿಕ್ ಚೀತಾ ಬಂತಂದ್ರೆ ಕ್ರಿಟಿಕಲ್ ಎಂಡೇಂಜರ್ಡ್ ಇರುತ್ತೆ. ಈ ಪ್ರಾಜೆಕ್ಟ್ ಚೀತಾ 2022ರಲ್ಲಿ ಏನಕ್ಕೆ ಬಂತಂದ್ರೆ ಇದೆ ರೀಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ. ಈ ಯಾವಾಗ ನಮ್ಮ ಇಂಡಿಯಾದಿಂದ ಎಕ್ಸ್ಟಿಂಟ್ ಯಾವ ಇಯರ್ ಅಲ್ಲಿ ಇದು ಪೂರ್ತಿ ನಶಿಸಿ ಹೋಗಿರುತ್ತೆ ಅಂತಂದ್ರೆ ಈ ಪ್ರಭೇದ 1952ರಲ್ಲಿ ನಶಿಸಿ ಹೋಗಿರುತ್ತೆ. ಅದಾದ್ಮೇಲೆ ನಮ್ಮ ಇಂಡಿಯಾದಲ್ಲಿ ಎಲ್ಲೂ ಚೀತಾಗಳು ಕಂಡು ಬರಲ್ಲ. ಅದಕ್ಕೋಸ್ಕರನೇ ಈಗ 2022ರಲ್ಲಿ ಪ್ರಾಜೆಕ್ಟ್ ಚೀತಾ ಅಂತ ತಗೊಂಡ್ಬಂದ್ಬಿಟ್ಟು ನಮಿಬಿಯಾದಿಂದ ಒಂದಿಷ್ಟು ತಗೊಂಡ್ಬಂದಿದ್ದಾರೆ. ಇದರಲ್ಲಿ ಎಷ್ಟಂತಂದ್ರೆ ನಮಿಬಿಯಾದಿಂದ 8 ಚೀತಾಗಳು ತಗೊಂಡ್ಬಂದು ಇದು ಕುನೋ ರಾಷ್ಟ್ರೀಯ ಉದ್ಯಾನವನ ಇದೆ ಅಲ್ವಾ, ಮಧ್ಯಪ್ರದೇಶ ಕುನೋ, ಅಲ್ಲಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ.
ಆಮೇಲೆ 2022ರಲ್ಲಿ ನಮಿಬಿಯಾದಿಂದ, 2023ರಲ್ಲಿ ಇನ್ನೂ 12 ಚೀತಾಗಳನ್ನ ದಕ್ಷಿಣ ಆಫ್ರಿಕಾದಿಂದ ತರ್ತಾರೆ. ಈಗ ಬೋಟ್ಸ್ವಾನಾದಿಂದ ಚೀತಾಗಳನ್ನ ಟ್ರಾನ್ಸ್ಲೊಕೇಶನ್ ಮಾಡಲಿಕ್ಕೆ ಇವು ರಾಷ್ಟ್ರಪತಿ ಅವರು ವಿಸಿಟ್ ಮಾಡಿದಾಗ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಅದಕ್ಕೆ ಈ ಪ್ರಾಜೆಕ್ಟ್ ಚೀತಾ ನ್ಯೂಸಲ್ಲಿದೆ. ಈ ಪ್ರಾಜೆಕ್ಟ್ ಚೀತಾ ಬಗ್ಗೆ ಗೊತ್ತಾಯ್ತು ಅನ್ಕೊಂಡಿದ್ದೀನಿ. ಮತ್ತೆ ಈ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಯಾವಾಗ ಬಂತು ಸರ್ ಅದು? ಮತ್ತೆ ಈಗ ನ್ಯೂಸಲ್ಲಿ ಇರ್ತಕ್ಕಂಥದ್ದು ಇನ್ನೂ ಹೇಳ್ಬೇಕಂತಂದ್ರೆ, ಇದನ್ನ ಈ ಮಧ್ಯಪ್ರದೇಶ ಗಾಂಧಿಸಾಗರ್ ವನ್ಯಜೀವಿ ಅರಣ್ಯಕ್ಕೆ ಹೆಣ್ಣು ಚಿರತೆಗಳನ್ನ ಅಲ್ಲಿ ಮೈಗ್ರೇಟ್ ಮಾಡಿರ್ತಾರೆ ಅಲ್ಲಿಗೆ. ಫಸ್ಟು ಈ ಓನ್ಲಿ ಕುನೂನ್ ರಾಷ್ಟ್ರೀಯ ಉದ್ಯಾನದಲ್ಲಿ ಮಾತ್ರ ಇವ್ರನ್ನ ರಿಲೊಕೇಶನ್ ಮಾಡಿದ್ರು. ಓಕೆನಾ? ಅದಾದ್ಮೇಲೆ ಈಗ ಮಧ್ಯಪ್ರದೇಶ ಗಾಂಧಿಸಾಗರ್ ವನ್ಯಜೀವಿ ಅಭಯಾರಣ್ಯ ಅಂತ ಬರುತ್ತೆ, ಇಲ್ಲಿ ಗುಜರಾತ್ ನಿಯರ್ ಬೈ ಆ ಕಡೆ ಬಾರ್ಡ್ರಲ್ಲಿ, ಅಲ್ಲಿಗೆ ಈಗ ಶಿಫ್ಟ್ ಮಾಡ್ತಿದ್ದಾರೆ. ಸರ್, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಎಷ್ಟಲ್ಲಿ ಬಂತು ಹೇಳಿ, ಅದೊಂದು ಸ್ವಲ್ಪ ನೋಡ್ಕೊಂಬಿಡಿ. ಐ ಥಿಂಕ್ ಮುಗೀತು ಅನ್ಕೊಂಡಿದ್ದೀನಿ. ಅದಷ್ಟೇ ಮುಗಿದ್ರೆ ಕ್ಲಿಯರ್ ಆಗುತ್ತೆ. ಸರ್ 2005 2005? 5 ಓಕೆ. ಕುನೋದಿಂದ ಗಾಂಧಿಸಾಗರ್ ರಾಷ್ಟ್ರೀಯ ಉದ್ಯಾನವನಕ್ಕೆ ಶಿಫ್ಟ್ ಮಾಡ್ತಿದ್ದಾರೆ. ಅದೊಂದು ನೆನ್ಪಿಟ್ಕೊಂಡು, ಬಿಕಾಸ್ ಏನಕ್ಕೆ ಅಂತಂದ್ರೆ, ಈ ಗಾಂಧಿಸಾಗರ ರಾಷ್ಟ್ರೀಯ ಉದ್ಯಾನವನ ಯಾವ ಸ್ಟೇಟಲ್ಲಿ ಇದೆ ಅಂತ ಕೇಳ್ಬೋದು, ಹೌದಲ್ವಾ? ಅದಕ್ಕೆ ನಮ್ಗೆ ಗೊತ್ತಿರಬೇಕು. ಓಕೆ, ಮಧ್ಯಪ್ರದೇಶದಲ್ಲಿದೆ. ಕುನೋ ಅಂತ ಗೊತ್ತಿರುತ್ತೆ, ಮಿಕ್ಕಿದ್ದು ಅಲ್ವಾ? ಅದು ಪ್ರಾಜೆಕ್ಟ್ ಟೈಗರ್ ನೋಡ್ಕೋಬೇಕಾದ್ರೆ ಅದು ಹೇಳ್ತೀನಿ. ಅದು ಏನು, ಅದು ಯಾವುದೋ ಬಿಗ್ ಕ್ಯಾಟ್ ಅಲಯನ್ಸ್ ಮಾಡಿದಾರಲ್ವಾ G20 ಟೈಮಲ್ಲಿ, ಐ ಥಿಂಕ್ G20 ಟೈಮಲ್ಲಿ. ಗೊತ್ತಾಯ್ತಲ್ವಾ? Yes, sir. ಓಕೆ ಸರ್, ಮತ್ತೆ ಯಾರಿಗಾದ್ರೂ ಇನ್ನೂ ಸ್ವಲ್ಪ ಏನಾದ್ರು ಕ್ವಶನ್ ಇತ್ತು ಅಂತ ಕೇಳಿ. ಗ್ರೂಪಲ್ಲಿ ಒಂದು ಫೋಟೋ ಕಳಿಸಿದೆ ನೋಡಿ, ನೋಡ್ಕೊಳ್ಳಿ. ಇನ್ನು ಮತ್ತೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ನಿಮಗೆ ಸಾಗರಮಾಲಾ ಪ್ರಾಜೆಕ್ಟ್ ಹೇಳಿದ್ದೀನಲ್ವಾ, ಅದು ಈಗ ಸಾಗರಮಾಲಾ ಪ್ರಾಜೆಕ್ಟಲ್ಲಿ ಈ ನಮಗೆ ಮಂಗಳೂರು ಪೋರ್ಟು ಎಷ್ಟೆಲ್ಲ ನಿರ್ಮಾಣ ಮಾಡಿದ್ರು ಅಂತ ಹೇಳಿದ್ನಲ್ವ ನಾನು, ಹೇಳ್ತೀರಾ? ಮಂಗಳೂರು ಪೋರ್ಟು, ಸಾಗರಮಾಲಾ ಕೂಡ ನ್ಯೂಸಲ್ಲಿದೆ. ಬಿಕಾಸ್ ಆಫ್ ಈ ಏನು ಬಜೆಟಲ್ಲಿ 1500 ಕೋಟಿ ಮೌಲ್ಯದ ಒಂದು ಅಮೌಂಟು ಇದಕ್ಕೆ ಬಿಟ್ಟಿದ್ದಾರೆ. ಏನಕ್ಕಂತಂದ್ರೆ, ಈ ನ್ಯೂ ಮಂಗಳೂರು ಪೋರ್ಟ್ನ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಗರಮಾಲಾ ಪ್ರಾಜೆಕ್ಟಲ್ಲಿ. ನಮ್ಮ ಕರ್ನಾಟಕದಲ್ಲಿ ಏಕೈಕ ಪ್ರಮುಖ ಮೇಜರ್ ಬಂದರ ಇದು ಆಗಿರುತ್ತೆ. ಅದು ನಾನು ಹೇಳಿ, ಮಂಗಳೂರು ಪೋರ್ಟ್ ಎಷ್ಟಲ್ಲಿ ನಿರ್ಮಾಣ ಮಾಡಿದ್ರು ನಾನು ಹೇಳಿದ್ದೀನಿ ಆಲ್ರೆಡಿ, ಅದಕ್ಕೆ ನ್ಯೂಸಲ್ಲಿ ಇದೆ ಇದು. 1974 ಮತ್ತೆ ನಾನು ಹೇಳಿದ್ನಲ್ವಾ, ವಿಜಯನಗರ ಸಾಮ್ರಾಜ್ಯ ಅವಧಿಯಲ್ಲಿ ಅರಬ್ ವ್ಯಾಪಾರಿಗಳು ಈ ಬಂದರನ್ನ ಮಸಾಲ ಪದಾರ್ಥಗಳು ಮತ್ತು ರೇಷ್ಮೆ ವ್ಯಾಪಾರಕ್ಕೆ ಯೂಸ್ ಮಾಡಿರ್ತಾರೆ. ಐ ಥಿಂಕ್ ಇದೇ ಕ್ವಶನ್ ಅನ್ಕೊಂಡು ಏನು ಕೇಳಿರೋದು, ಇದು ಗೊತ್ತಾಗ್ತಾರೆ. ಒಟ್ಟು ಈ ತರ ಕೇಳಿದ್ದಾರೆ ನೋಡಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ, ಈ ಮಂಗಳೂರು ಪೋರ್ಟು ಕಡೆನ ಅಥವಾ ಅದು ಕ್ಲಾರಿಟಿ ಸಿಗ್ತಿಲ್ಲ ನನಗೆ. ಒಟ್ಟು ಕೇಳಿದ್ದಾರೆ. ಈ ಮಂಗಳೂರು ಪೋರ್ಟ್ನ 1974 ಮೇ 4ರಂದು ಭಾರತದ 9ನೇ ಬಂದರಾಗಿ ಮಾಡಿರ್ತಾರೆ. ಈಗ ನ್ಯೂಸಲ್ಲಿ ಏನಕ್ಕಿದೆ ಅಂತಂದ್ರೆ, ಬಜೆಟಲ್ಲಿ ಈ 50 ವರ್ಷಗಳ ಆಚರಣೆಗೋಸ್ಕರ ಈ ಆಧುನಿಕ ತಂತ್ರಜ್ಞಾನದಿಂದ ಮಂಗಳೂರು ಪೋರ್ಟ್ನ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಮಾಡಲಿಕ್ಕೆ 1500 ಕೋಟಿ ಅನೌನ್ಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಸಾಗರಮಾಲಾ ಪ್ರಾಜೆಕ್ಟ್ ಅಂಡರಲ್ಲಿ ಇದು ನ್ಯೂಸಲ್ಲಿದೆ. ಈ ಮತ್ತೆ ಇನ್ನೂ ಹೇಳ್ಬೇಕಂದ್ರೆ, ನ್ಯೂ ಮಂಗಳೂರು ಪೋರ್ಟ್ ಅಥಾರಿಟಿ ಅವರು ಹೊಸ ಹೆಸರು ಕೊಟ್ಟಿರ್ತಾರೆ. 2021ರಲ್ಲಿ ಇದಕ್ಕೆ ನ್ಯೂ ಮಂಗಳೂರು ಪೋರ್ಟ್ ಅಥಾರಿಟಿ
ಹೊಸ ಹೆಸರು ಕೊಡ್ತಾರೆ. ಇದಕ್ಕೆ ಬರೀ ಏನಿತ್ತು ಅಂತಂದ್ರೆ ಇದು ಮಂಗಳೂರು ಪೋರ್ಟ್ ಅಷ್ಟೇ ಇತ್ತಲ್ವಾ, ಅದನ್ನ ನ್ಯೂ ಮಂಗಳೂರು ಪೋರ್ಟ್ ಅಥಾರಿಟಿ ಅಂತ ಹೊಸ ಹೆಸರು ಇಡ್ತಾರೆ. ಇಲ್ಲಿ ಏನ್ ರಫ್ತಾಗ್ತಿದಾವ ಅಂತಂದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಯ್ತು, ಐರನ್ ಪ್ರಾಡಕ್ಟ್ಸ್ ಆಯ್ತು, ಮತ್ತೆ ಇಲ್ಲಿ ಆಮದು ಯಾವ್ಯಾವ ಆಗ್ತಿದಾವ ಅಂತಂದ್ರೆ ಲೈಕ್ ಕ್ರೂಡ್ ಆಯಿಲು, ಕಲ್ಲಿದ್ಲು, ಫರ್ಟಿಲೈಸರ್ಸ್ ಇವು ಆಮದು ಆಗ್ತವೆ. ಮತ್ತೆ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಇನ್ನೂ ಬಂದರುಗಳು ಹೇಳ್ಬೇಕಂತಂದ್ರೆ ಪಣಂಬೂರು, ಗುರುಪುರ ಅನ್ನೋದು ಪಾಲ್ಗುಣಿ ನದಿಗಿದೆ. ಪಣಂಬೂರು ಮಂಗಳೂರಲ್ಲಿ ಬರುತ್ತೆ. ಮತ್ತೆ ಕರ್ನಾಟಕದಲ್ಲಿ ಇನ್ನೂ ಬಂದರು ಐ ಮೀನ್ ಪೋರ್ಟ್ಗಳಿತ್ತಂದ್ರೆ ಹೇಳಿ, ಇನ್ನೂ ಯಾವಾಗ ಇದಾವೆ ಕರ್ನಾಟಕದಲ್ಲಿ? ಕರ್ನಾಟಕದಲ್ಲಿ ಮತ್ತೆ ಇನ್ನು ಯಾವ್ದಾದ್ರು ಬಂದರುಗಳಿತ್ತು ಅಂದ್ರೆ ಹೇಳಿ. ಸರ್ ಹೇಳಿ ಸರ್, ಕರ್ನಾಟಕದಲ್ಲಿ ಇದು ಬಿಟ್ಟು ಮತ್ತೆ ಇನ್ಯಾವ ಇದಾವೆ? ಸರ್ ಇದು ಬೇಲಿಕೇರಿ ಬಂದರು, ತದಡಿ ಬಂದರು, ಹೊನ್ನಾವರ, ಭಟ್ಕಳ, ಅಂಗಾರಕಟ್ಟ ಬಂದರು, ಮಲ್ಪೆ ಬಂದರು, ಪಡುಬಿದ್ರೆ ಬಂದರು. ಈ ಮೇಜರ್ 10 ಬರ್ತವೆ. ಅದರಲ್ಲಿ ಮಂಗಳೂರು ಪೋರ್ಟ್ ಒಂದು ಬರುತ್ತೆ. ಅದನ್ನ ನ್ಯೂ ಮಂಗಳೂರು ಪೋರ್ಟ್ ಅಂತ ಮಾಡ್ತಾರಲ್ವಾ. ಮೇಜರ್ ಪೋರ್ಟ್ಸ್ ಅಲ್ಲಿ ಯಾವ ಬರ್ತಾವ ಅಂತಂದ್ರೆ ಕಾರವಾರ, ಓಲ್ಡ್ ಮಂಗಳೂರು. ಈ ನ್ಯೂ ಮಂಗಳೂರು ಪೋರ್ಟೇ ಬೇರೆ, ಓಲ್ಡ್ ಮಂಗಳೂರು ಪೋರ್ಟೇ ಬೇರೆ, ಎರಡು ಇದಾವೆ ನೋಡಿ. ಮತ್ತೆ ಅದು ಇಲ್ಲ ಅಂತ ಅನ್ಕೊಂಡ್ಬಿಡ್ಬೇಡಿ. ಕಾರವಾರ, ಓಲ್ಡ್ ಮಂಗಳೂರು, ಬೇಲಿಕೆರೆ, ತದಡಿ, ಹೊನ್ನಾವರ, ಭಟ್ಕಳ, ಕುಂದಾಪುರ, ಅಂಗಾರಕಟ್ಟ, ಮಲ್ಪೆ, ಪಡುಬಿದ್ರೆ. ಮತ್ತೆ ಈ ಪೋರ್ಟ್ಗಳು ಯಾವ ನದಿಗಳಿಗೆ ಅಂಡರಲ್ಲಿ ಬರ್ತಿದಾವೆ ಅಂತಂದ್ರೆ ಈ ಮೇನ ಕಾಳಿ, ಬೆಲಿಕೆರೆ, ಗಂಗಾವಳಿ, ಅಗ್ನಾಶಿನಿ, ಶರಾವತಿ, ಶರಬಿ, ಗುರುಪುರ, ನೇತ್ರಾವತಿ, ಈ ನದಿಗಳ ಹತ್ರ ಈ ಪೋರ್ಟ್ಗಳಿದಾವೆ. ನಿಮಗೆ ಕರ್ನಾಟಕ ಜಿಯೋಗ್ರಫಿ ನೀವು ಮುಗಿಸಿದ್ರಲ್ಲ ಆಲ್ರೆಡಿ ಟಾರ್ಗೆಟು, ನಿಮಗೆ ಗೊತ್ತಿದಾವ ಕರ್ನಾಟಕದಲ್ಲಿ ಇನ್ನೂ ಯಾವ್ಯಾವ ಇದಾವಂತ ಎಕ್ಸ್ಟ್ರಾ ಇವು ಬಿಟ್ಟು? ಬಿಕಾಸ್ ಕೇಳಿದ್ದಾರೆ, ನಾನು ಅದಕ್ಕೆ ಹೇಳ್ತಿರೋದು, ಸುಮ್ಮನೆ ಹೇಳ್ತಾ ಇಲ್ಲ. ಇನ್ನು ಹೆಂಗ್ ಕೇಳಿದಾರೆ ಅಂದ್ರೆ ನಾರ್ತ್ ಟು ಸೌತ್ ಕೇಳಿದಾರೆ. ಹೆಂಗ್ ಗೊತ್ತು, ನೋಡಿದಾರೆ ಇಲ್ಲ ಗೊತ್ತಿಲ್ಲ. ಓಕೆ ಸರ್, ಜೊತೆಗೆ ಸಾಕು. ಐ ಥಿಂಕ್ ಕ್ಲಿಯರ್ ಅಂತ ಅನ್ಕೊಂಡಿದ್ದೀನಿ. ಅದೇನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕೇಳಿ, ನಾನು ಸಿಗೋಣ. ಈ ಮೇಜರ್ ಪೋರ್ಟ್ಸ್ದು ನಿಮ್ಗೆ ಆದಷ್ಟು ಮ್ಯಾಪ್ ಕಳ್ಸಕ್ಕೆ ಟ್ರೈ ಮಾಡ್ತೀನಿ ಸರ್. ಮತ್ತೇನು ಕ್ವಶನ್ ಇತ್ತು ಅಂದ್ರೆ ಕೇಳಿ. ಸರ್ ಯಾರಿಗಾದ್ರು ಕ್ವಶನ್ ಇತ್ತು ಅಂದ್ರೆ ಕೇಳಿ. ಅಂಡ್ ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಸರ್ ಅದೇ ಸರ್, ನ್ಯೂ ಬ್ಯಾಚ್ ಬಗ್ಗೆ ಯಾವ ನ್ಯೂ ಬ್ಯಾಚ್ ಸರ್, ನ್ಯೂ ಮೆಂಟರ್ಶಿಪ್ ಬ್ಯಾಚ್ ಬಗ್ಗೆ ಏನಾದ್ರು? ನೋಡೋಣ ಸರ್. ಹಾ ಸರ್, ಸ್ಟಾರ್ಟ್ ಮಾಡಿ ಸರ್. ಲೈಕ್ ಒಂದ್ 2-3 ಅಥವಾ ಒಂದು 5 ಜನಕ್ಕೆ ಮಾಡೋದಂಥದ್ದು ಅಲ್ವಲ್ಲ ಸರ್ ಅದು. ಯಾಕಂದ್ರೆ ಎವ್ರಿ ಡೇ ಡಿಸ್ಕಷನು ಎಲ್ಲ ಪ್ಲಾನ್ಸ್ ಎಲ್ಲ ಇರ್ತಾವಲ್ವಾ. ಒಂದಿಷ್ಟು ಜನಕ್ಕೆ ಆದ್ರೂ ರೀಚ್ ಆಗೋ ಥರ ಇತ್ತಂದ್ರೆ ಮಾಡ್ಲಿಕ್ಕೆ ನಮಗೂ ಒಂದು ಇರುತ್ತೆ. ಅದಕ್ಕೋಸ್ಕರ ರೀಚ್ ಆಗೋದು ಅದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಲ್ವಾ. ಇವೇನು ಯಾವ ಥರ ಅಂತ ಗೊತ್ತಾಗ್ತಿಲ್ಲ ನನಗೆ ಕೂಡ. ನೋಡೋಣ ಸರ್ ಅದು.
ಎಲ್ರಿಗೂ ಇಂಟ್ರೆಸ್ಟ್ ಇತ್ತಂದ್ರೆ ಮಾಡ್ಬೋದು, ಬಟ್ 2-3 ಆರ್ 1-5 ಮೆಂಬರ್ಸ್ಗೆ ಆದ್ರೆ ಕಷ್ಟ ಆಗುತ್ತೆ. ಸರ್ ಅಂದ್ರೆ ಎಷ್ಟು ಮೆಂಬರ್ಸ್ ಇದ್ದಾರೆ? ಆ ಥರ ಏನಿಲ್ಲ ಸರ್, ಇಷ್ಟೇ ಮೆಂಬರ್ಸ್ ಇರ್ಬೇಕನ್ನೋದು ಏನಿಲ್ಲ. ಡಿಪೆಂಡ್ ಅಪಾನ್, ಯಾಕಂದ್ರೆ ನಮ್ದು ಯಾರಿಗೂ ಏನು ರೀಚ್ ಆಗೋದು ಏನು ಇಲ್ವಲ್ಲ. ಈ PSA ಫಸ್ಟ್ ಪೇಪರಲ್ಲೇ ನೋಡಿದ್ದೀನಿ, ಈಗ ನಿಮಗೆ ಗೊತ್ತಿರುತ್ತೆ ಅನ್ಕೊಂಡಿದ್ದೀನಿ. ಐ ಥಿಂಕ್ 4 ಜನನೇನೆ ಎಕ್ಸಿಟ್ ಮಾಡಿದ್ದೆ ನಾನು, ಅವ್ರು ಕರೆಕ್ಟಾಗಿ ಇದು ಮಾಡ್ತಿಲ್ಲ ಅಂತ. ಲೈಕ್ ಅವರೆಲ್ಲ ಇನ್ಸ್ಟಿಟ್ಯೂಟ್ದವ್ರೆ, ಮತ್ತೆ ಇನ್ನೂ ಒಬ್ರು ಎಕ್ಸಿಟ್ ಮಾಡ್ಬೇಕಂತ ನೋಡ್ತಿದ್ದೀನಿ. ಒಬ್ರು ಫಸ್ಟ್ 1 ಟೆಸ್ಟು ಬರ್ದಿಲ್ಲ, ಇನ್ನೂ ಮಟ್ಟ ಅವ್ರಾಗೆ ಬಂದು ಜಾಯ್ನ್ ಆಗಿ ಇನ್ನೂ ಟೆಸ್ಟ್ಗಳು ಬರ್ದಿಲ್ಲ. ಅವರು ಟೆಸ್ಟ್ ಅಟೆಂಡ್ ಮಾಡಿ ಅಂತಂದರೆ ಅಮೌಂಟು ರಿಫಂಡ್ ಕೊಡಿ. ಆಲ್ರೆಡಿ ನಾವು ಟೆಸ್ಟ್ ಅಟೆಂಡ್ ಮಾಡ್ಲಿಕ್ಕೆ ಏನು ರೀಸನ್ ಹೇಳ್ತಿದ್ದಾರೆ ಗೊತ್ತಾ ಅವರು? ನಾವು ಇದೆಲ್ಲ ಸೋರ್ಸ್ ಎಲ್ಲ ಯೂಸ್ ಮಾಡ್ಕೊತಿದ್ವಿ, ಬಟ್ ಟೆಸ್ಟ್ ಎಲ್ಲ ಅಟೆಂಡ್ ಮಾಡಿಲ್ಲ, ಬಟ್ ಡೈಲಿ ಟ್ರಾನ್ಸ್ಲೇಷನ್ ಎಲ್ಲ ಮಾಡ್ತಿದ್ವಿ, ಗ್ರೂಪಲ್ಲಿ ಅಷ್ಟೇ ಕಳಿಸಿಲ್ಲ ಅಂತ ಹೇಳ್ತಿದ್ದಾರೆ. ನಾನು ಆಯಿತು ಇದು ನನಗಾದ್ರೂ ಕಳಿಸ್ಕೊಡಿ ಅಂತಂದರೆ ಅದಕ್ಕೂ ರೆಸ್ಪಾನ್ಸ್ ಇಲ್ಲ. ಓಕೆ, ನೀವು ಹಂಗೆ ಕೇಳೋದಿತ್ತಂದರೆ ಗ್ರೂಪಿಂದ ಎಕ್ಸಿಟ್ ಮಾಡೋದಿತ್ತಂದರೆ ಅಮೌಂಟ್ ಕೊಟ್ಬಿಟ್ಟು ಎಕ್ಸಿಟ್ ಮಾಡಿ ಅಂತ ಕೇಳ್ತಾರೆ. ಈಗ ಇಷ್ಟು 9ನೇ ಟೆಸ್ಟಿಗೆ ಬಂದಮೇಲೆ ಅಮೌಂಟ್ ವಾಪಸ್ ಕೊಡ್ಬೇಕಂತ ಅವ್ರನ್ನ ಎಕ್ಸಿಟ್ ಮಾಡಿದ್ರೆ ನಾನೀಗ ಇಂಥ ಜನ ಇರ್ತಾರೆ, ಏನು ಮಾಡೋದು ಅಂತ ತಗೊಂಡು. ಅವ್ರಿಗೆ ಬೇಕಾಗಿರೋದು ಸೋರ್ಸು. ಇಲ್ಲಿ ಬಂದಿರೋದೇನಕ್ಕೆ, ಯಾವ ಕಾರಣಕ್ಕೆ ಬಂದಿದ್ದೀರಾ, ಅದು ಕಲಿಬೇಕನ್ನೋದು ಒಂದು ಇಲ್ಲ. ಹೀಗೆಲ್ಲ ಇನ್ಸ್ಟಿಟ್ಯೂಟ್ದವ್ರೆ, ನನಗೆ ಗೊತ್ತಿದೆ. ಅದೆಲ್ಲ ಪರವಾಗಿಲ್ಲ ಸರ್, ನೋಡಿ ಎಲ್ರಿಗೂ ಇಂಟ್ರೆಸ್ಟ್ ಇತ್ತಂದರೆ ಮಾಡೋಣ, ಅಥವಾ ಒಂದಿಷ್ಟು ಜನಕ್ಕೆ ಅಂದರೆ ಸ್ವಲ್ಪ ನಮಗೂ ಪ್ರಾಬ್ಲಮ್ ಆಗ್ತಿದ್ದಾವೆ. ಮೇನ್ ಟೈಮಿಂಗ್ ಪ್ರಾಬ್ಲಮ್ ಆಗ್ತಿದೆ ನಮಗೆ, ಎವ್ರಿಡೇ ಇಟ್ಕೊಳೋದು ಇರುತ್ತಲ್ವ. ಈಗ ಹೊಸದಾಗಿ ಅಪ್ಲಿಕೇಶನ್ ಏನು ಬಿಟ್ಟಿತ್ತಂದ್ರೆ ಅಪ್ಲೈ ಮಾಡ್ಕೊಳ್ಳಿ. ಅಂದು NTPCದು ಯಾರಾದರೂ ಸೆಂಟ್ರಲ್ ಗೌರ್ಮೆಂಟ್ ಪ್ರಿಪೇರ್ ಆಗ್ತಿತ್ತಂದ್ರೆ ಗ್ರಾಜುಯೇಷನ್ ಅಂಡರ್ ಗ್ರಾಜುಯೇಷನ್ ಎರಡೂ ಬಿಟ್ಟಿದ್ದಾರೆ. ಅದು ಲಾಸ್ಟ್ ಡೇಟ್ ಯಾವಾಗ ಇರಬೇಕಿತ್ತು, ಈ ಮಂತ್ ಎಂಡಿಂಗು, ಸ್ವಲ್ಪ ಹಾಕ್ಕೊಳ್ಳಿ, ಟ್ರೈ ಮಾಡಿ. ಆ್ಯಂಡ್ ಏಜ್ಗೆ ಎನಿ ಡಿಗ್ರಿ ಮೇಲೆ ಇದೆ ನೋಡಿ, ಅದು ಸ್ವಲ್ಪ ಹಾಕಿ. ಗೊತ್ತಾಗುತ್ತೆ ನಿಮಗೆ ಎಕ್ಸಾಮ್ಸ್ ಯಾವ ಥರ ಇರ್ತಾವಂತ. ನಿಮ್ಗೆ ಏನು ಗುರಿ ಇಟ್ಕೊಂಡಿದ್ದೀರೋ ಅದನ್ನೇ ಬರೀರಿ, ಇಲ್ಲ ಅಂತಿಲ್ಲ, ಬಟ್ ಅದಕ್ಕಿಂತ ಮುಂಚೆ ಸ್ವಲ್ಪ ಇದರಲ್ಲೂ ಕೂಡ ಬರೆದು ಒಂದಿಷ್ಟು ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ. ಓಕೆನಾ? ಓದಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಲ್ಲ ಎಲ್ಲೂ. ನಾವು ಇದನ್ನೇ ನಾವು UPSCಗೆ ಯೂಸ್ ಮಾಡ್ಕೋಬೋದು, PCಗೆ ಯೂಸ್ ಮಾಡ್ಕೊಬೋದು, ನಿಮ್ಮ ಹತ್ರ ಇರುತ್ತೆ. ಮತ್ತೆ ಯಾರಿಗಾದ್ರೂ ಏನು ಕ್ವಶನ್ ಇತ್ತು ಅಂದರೆ ಕೇಳಿ. ಈ ಈ ಮೆಂಟರ್ಶಿಪ್ ಬಗ್ಗೆ ಯಾರಿಗಾದ್ರೂ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ ಸ್ವಲ್ಪ ಗ್ರೂಪಲ್ಲಿ ಮೆನ್ಷನ್ ಮಾಡ್ತೀರಾ? 1 ಸೆಕೆಂಡ್, ಬೇಕಿತ್ತಂದರೆ, ಅಥವಾ ಇಲ್ಲ ಅಂತಂದ್ರೆ ಇನ್ಸ್ಟಿಟ್ಯೂಟ್ ಕಡೆಯಿಂದ ಮಾಡ್ತಿದ್ದಾರಾ ಅಂತಂದರೆ ಪರವಾಗಿಲ್ಲ, ಅಲ್ಲೇ ಜಾಯ್ನ್ ಆಗ್ತೀರಾ ನೋಡ್ಕೊಳ್ಳಿ. ಐ ಥಿಂಕ್ ನನ್ನ ಪ್ರಕಾರ ಅದ್ರಲ್ಲಿರೋರು ಸ್ಟೇಟ್ ಮೆಂಟರ್ಶಿಪ್ ಅಲ್ಲಿ ಇದ್ರಲ್ಲ ಸರ್, ಅದ್ರಲ್ಲಿರೋರು 1-3 ಜನ ಜಾಯ್ನ್ ಆಗ್ತಾರಂತೆ ಸರ್. ಐ ಥಿಂಕ್ ನನಗೆ ಸ್ಟೇಟ್ ಮೆಂಟರ್ಶಿಪ್ಪು ನೆಕ್ಸ್ಟ್ ಬ್ಯಾಚು ಡೌಟ್ ನಾನು ಸ್ಟಾರ್ಟ್ ಮಾಡೋದು ಅವ್ರ ಕಡೆಯಿಂದ. ಈವನ್ ಅದು ಇನ್ಸ್ಟಿಟ್ಯೂಟ್ ಕಡೆಯಿಂದ ಡೌಟ್ ನಾನು ಮಾಡೋದು ಒಂದು. ಅದು ಐ ಥಿಂಕ್ ಮಾಡಿದ್ರು ಅವ್ರಾಗೆ ಯಾರಾದರೂ ಒಬ್ರು ಮಾಡ್ತಿರ್ಬೇಕು. ಈಗ ಸೋರ್ಸಲ್ಲಿ ಅವ್ರ ಕಡೆ ಇದೆ ಅಲ್ವಾ, ಈಗ ನಿಮ್ಮ ಕಡೆನೂ ಇದೆ. ಸೋರ್ಸ್ ಮ್ಯಾಟ್ರಲ್ಲಿ ಈ ಟಾರ್ಗೆಟ್ ಏನು ಇರೋದು ಕಾಪಿ ಪೇಸ್ಟ್ ಮಾಡ್ತಾರೆ, ಬಟ್ ಸೋರ್ಸು ಡಿಸ್ಕಷನ್ ಅಂತ ಬಂದರೆ ಗೊತ್ತಾಗುತ್ತೆ. ಐ ಥಿಂಕ್ ಅವ್ರದ್ದೆಲ್ಲ ಪ್ಲಾನ್ ಎಲ್ಲ ಬೇರೆ ಇದೆ, ಲೈಕ್ ಎಕ್ಸಾಂಪಲ್ ಯೂಸ್ ಆ್ಯಂಡ್ ಥ್ರೋ. ಓಕೆ, ಅದೆಲ್ಲ ತಲೆಗೆ ಇಟ್ಕೋಬೇಡಿ. ನಿಮಗೆ ಬೇಕಿತ್ತಂದರೆ ಮೆಸೇಜ್ ಹಾಕಿ ಗ್ರೂಪಲ್ಲಿ, ನೋಡ್ಬಿಟ್ಟು ನಿಮ್ಮದು ಯಾವ ಥರ ಏನಿದೆ ಅಂತ ನೋಡ್ಬಿಟ್ಟು ಒಂದು ಮಾಡ್ತೀನಿ. ಮಾಡೋದಿತ್ತಂದರೆ ಯಾವ ಥರ ರೀಚ್ ಆಗುತ್ತೋ ಏನೂ ಎಲ್ಲ ಗೊತ್ತಿಲ್ಲ ನನಗೆ. ಈ ಸ್ಟೇಟಲ್ಲೇ ಇರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ ನನ್ನೇ ನಂಬಬೇಕು, ನನ್ನ ಹತ್ರನೇ ಬರಬೇಕು, ಆ ಥರ ಏನೂ ಇಲ್ಲ. ಯಾರಿದ್ದವರು ಎಷ್ಟು ಜನ ಇರ್ತಾರೆ ಅವ್ರು ಕಳಿಸ್ಬೇಕು ಅನ್ನೋದು, ಇಷ್ಟು ಬಿಟ್ಟರೆ ಏನೂ ಇಲ್ಲ. ಓಕೆ, ನಿಮಗೆ ಯಾರು ಇಂಟ್ರೆಸ್ಟ್ ಇತ್ತಂದರೆ ಮೆಸೇಜ್ ಹಾಕಿ, ಅಥವಾ ಅದ್ರ ಬಗ್ಗೆ ಏನೂ ಇಲ್ಲ ಅಂತಂದರೆ ಪರವಾಗಿಲ್ಲ, ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ನೋಡ್ಕೊಳ್ಳಿ. ಯಾಕಂದರೆ ನಾನು ಈಗ ಹೊಸ ಹುಡುಗರದು ನೋಡ್ತಾ ಇದ್ದೀನಿ ಎಂತೆಂಥ ಹುಡುಗರು ಇದ್ದಾರಂತ. ಈ PSF ಪೇಪರಲ್ಲಿ ನೋಡ್ತಿದ್ದೀನಲ್ವ, ಇಂಥ ಜನ ಇರ್ತಾರಂತನೂ ನನಗೆ ಈಗೀಗ ಅನಿಸ್ತಿದೆ. ಸ್ಟೂಡೆಂಟು ಏನಕ್ಕೆ ಆದರೂ ಬರ್ತಾರೆ ಏನೋ ಗೊತ್ತಾಗ್ತಿಲ್ಲ ನನಗೆ. ಅವ್ರು ಸ್ಟೂಡೆಂಟ್ ಅನ್ಬೇಕು, ಮತ್ತೇನು ಅನ್ಬೇಕು? ಇಷ್ಟು ಟೆಸ್ಟ್ ಆದಮೇಲೆ ಅಮೌಂಟ್ ರಿಟರ್ನ್ ಕೇಳಲಿಕ್ಕೆ ಮನ್ಸು ಹೆಂಗೆ ಉಂಟು? ಮತ್ತು ಎವ್ರಿಡೇ ನಾವು ಎಲ್ಲ ಬರಿತೀವಿ ಮಾಡ್ತಿದ್ದೀವಿ ಅಂತ ಒಂದಿನ ಆದರೂ ಪರ್ಫಾರ್ಮೆನ್ಸ್ ತೋರಿಸ್ಬೇಕಲ್ವ? ಎಲ್ಲೇ ತಗೊಳ್ಳಿ ನೀವು, ಯಾವುದೇ ಇನ್ಸ್ಟಿಟ್ಯೂಟ್ ಕೋಚಿಂಗ್ ತೊಗೊಳ್ಳಿ, ಎಲ್ಲೇ ಟೆಸ್ಟ್ ಸೀರೀಸ್ ತಗೊಳ್ಳಿ, 1 ಟೆಸ್ಟ್ಗೆ 2 ಟೆಸ್ಟ್ಗೆ ನಿಮ್ಗೆ ಏನೂ ಗೊತ್ತಾಗಲ್ಲ. ಕಂಟಿನ್ಯೂಟಿ ಆಗಿ ನಿಮ್ಗೆ ಎಂಡ್ ಮಟ್ಟ ಪ್ರಯತ್ನ ಪಡಬೇಕು, ಅವಾಗ ಗೊತ್ತಿರುತ್ತೆ. 1-2 ಕ್ಲಾಸ್ ಕೇಳೋದು ಅಥವಾ 1-2 ಟೆಸ್ಟ್ ಅಟೆಂಡ್ ಮಾಡೋದು, ಈ ಇನ್ಸ್ಟಿಟ್ಯೂಟ್ ಸರಿ ಇಲ್ಲ, ಇವರು ಸರಿ ಇಲ್ಲ, ನೀವು ಬೈದ್ಬಿಡೋದು. ಫಸ್ಟ್ ನಿಮ್ಮ ತಿದ್ಕೊಳ್ಳಿ, ಆಮೇಲೆ ಇರುತ್ತೆ ಅದೆಲ್ಲ. ಇಲ್ಲ ಅಂತಂದರೆ ಈಗ ಇನ್ಸ್ಟಿಟ್ಯೂಟಲ್ಲಿ ಹಿಂಗೆ 4 ಮಾತು ಹೇಳ್ಬಿಟ್ಟು ಇದು ನನ್ನ ಬುಕ್ಕಿಂದ ಬರುತ್ತೆ, ಇಷ್ಟಷ್ಟೇ ಸಾಕು, ಏನಫ್, ಈ ಸಬ್ಜೆಕ್ಟಿಗೆ ಬೇರೆ ಬುಕ್ ಅವಶ್ಯಕತೆ ಇಲ್ಲ, ಆ ಥರ ಬುಕ್ ಅವಶ್ಯಕತೆ ಇಲ್ಲ, ನಾನು ಏನು ಹೇಳ್ತಿದ್ದೀನೋ ಅದೇ ಫೈನಲ್ಲು. ಡಿಗ್ರಿ ಮುಗಿದವ್ರನ್ನ ಅವ್ರನ್ನ ಕರ್ಸ್ಕೊಂಬಂದು ಅಥವಾ ಈ ಥರ ಈಗ ಅನ್ಎಂಪ್ಲಾಯ್ಮೆಂಟ್ ಆಗಿರ್ತಾರಲ್ವ ಯಾರಾದರೂ, ಅವ್ರು ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್, ಟೀಚಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇರಲ್ಲ, ಬಟ್ ಅವ್ರಿಗೆ ಓದ್ತಾ ಇರ್ತಕ್ಕಂಥ ಸ್ಟೂಡೆಂಟ್ನ ಕರ್ಕೊಂಬಂದ್ಬಿಟ್ಟು ಒಂದು 5,000-10,000 ಕೊಡ್ತೀವಿ ಮಂತ್ಲಿ, ಕ್ಲಾಸ್ ಮಾಡಿಕೊಡಿ ಅಂತ ಹೇಳ್ತಾರೆ. ಈಗ ಇರ್ತಕ್ಕಂಥ ಫ್ಯಾಕಲ್ಟೀಸ್ ಎಲ್ಲ ನೋಡ್ಕೊಳ್ಳಿ, ಅವರೆಲ್ಲರಿಗೂ ಇಷ್ಟೇ ಗೊತ್ತಿರೋದು. ಫುಲ್ಲು ಫ್ಯಾಕಲ್ಟಿಯಾಗಿ ಏನಿರ್ತಕ್ಕಂಥ ಗುಣಗಳು ಇಟ್ಕೊಂಡು ಮಾಡಲ್ಲ ಅವ್ರು ಯಾರು. ಅವ್ರು ಓದಿರ್ತಕ್ಕಂಥ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ, ಅದ್ರ ತೊಗೊಂಬಂದು ಇನ್ಸ್ಟಿಟ್ಯೂಟಲ್ಲಿ ಒಂದಿಷ್ಟು ದುಡ್ಡು ಬರುತ್ತೆ ಅಂತ ಮಾಡ್ತಾರೆ.
ಅವ್ರಿಗೂ ಕ್ಲಾರಿಟಿ ಇರಲ್ಲ, ನಿಮ್ಗೆ ಕೇಳೋರ್ಗೂ ಕ್ಲಾರಿಟಿ ಇರಲ್ಲ. ಏನಂತಂದ್ರೆ ಇದೇ ಫೈನಲ್ಲು, ಇದಕ್ಕೆ ಮಿಂಚಿ ಏನು ಕ್ವಶನ್ ಬರಲ್ಲ, ನಮ್ಮ ನೋಟ್ಸಲ್ಲೇ ಎಲ್ಲ ಇರ್ತವೆ ಅಂತ ಹೇಳ್ತಾರೆ. ನೀವು ನೆಕ್ಸ್ಟ್ ಅವ್ರು ಕ್ವಶನ್ ಮಾಡೋಷ್ಟೊಳಗೆ ಅವ್ರು ನಿಮ್ಮ ಬ್ಯಾಚ್ ಮುಗಿಸಿ ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡಿರ್ತಾರೆ. ನೀವು ಏನೇ ಕೇಳಿದ್ರು ರೆಸ್ಪಾನ್ಸ್ ಆದರೆ ಕೇಳಿ ಅವರು. ಇದು ಎಲ್ಲ ಕಡೆ ಎಲ್ಲ ಇನ್ಸ್ಟಿಟ್ಯೂಟ್ ಕಡೆಯಲ್ಲಿ ಇರ್ತಕ್ಕಂಥದ್ದು ವಾಸ್ತವಗಳು ನಾನು ಮಾತಾಡ್ತಿರೋದು. ನಾನು ಸುಮ್ಮನೆ ಯಾರನ್ನೂ ಬೈತಿಲ್ಲ. ಮತ್ತೆ ನಾನು ಇಂಟೆನ್ಸ್ಲಿ ಹೇಳ್ತೀನಿ ಅಂತ ತಿಳ್ಕೊಬೇಡಿ. IGC ಇನ್ಸ್ಟಿಟ್ಯೂಟ್ನ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡೇ ಮಾತಾಡ್ತಿಲ್ಲ, ಓಕೆನಾ? ಎಲ್ಲ ಕಡೆ ಹಂಗೆ ಇದೆ. ನೀವು ಅಂಥದ್ನೇ ನೀವು ಕೂಡ ನಿಮ್ಗಷ್ಟೇ ಹೇಳ್ತಿಲ್ಲ, ಅಂಥದಕ್ಕೆ ಜಾಸ್ತಿ ಒತ್ತು ಕೊಡೋದು ಕೂಡ ಜನ. ಯಾವುದೇ ಆಯಿತು, ಏನೇ ಸ್ಟಾರ್ಟ್ ಮಾಡಲಿ, ಈಸಿ ವೇ ಹುಡ್ಕೋಬಾರ್ದು ಯಾವಾಗೂ. ಸ್ಟಾರ್ಟಿಂಗ್ ಕಷ್ಟ ಆದರೂ ಪರವಾಗಿಲ್ಲ, ಕಷ್ಟವೇ ಯಾವುದಿರುತ್ತೋ ಅದಕ್ಕೆ ಹೋಗ್ಬೇಕು. ಅದು ಕಷ್ಟ ಎಷ್ಟು ದಿನ ಇರಲ್ಲ, ಒಂದಿಷ್ಟು ದಿನ ಇರುತ್ತೆ. ಆಮೇಲೆ ನಿಮಗಾದಷ್ಟು ಈಜಿ ಮತ್ತೊಬ್ರಿಗೆ ಯಾರಿಗೂ ಆಗಲ್ಲ ಅದು. ಬಟ್ ಅದು ಮಾಡ್ಲಿಕ್ಕೆ ಯಾರಿಗೂ ಇಷ್ಟ ಇರಲ್ಲ. ಈಸಿ ವೇ ಹೇಳ್ಕೊಡಿ ಸರ್, ಈಸಿ ವೇಲಿ ಹೋಗ್ಬಿಡ್ತೀವಿ, ಫಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಈಸಿ ವೇಲಿ ಹೋದ್ರೆ ಯಾವುದೂ ಆಗಲ್ಲ. ಯಾವಾಗ ಮಾಡಬೇಕು. ಈ ಫ್ಯಾಕಲ್ಟೀಸ್ ಕೂಡ ನೀವು ಆನ್ಲೈನ್ ಇನ್ಸ್ಟಿಟ್ಯೂಟಲ್ಲಿ ನೋಡ್ಕೊಳ್ಳಿ, ಆಫ್ಲೈನಲ್ಲಿ ನೋಡ್ಕೊಳ್ಳಿ. ಅವ್ರು ಈ ಫ್ಯಾಕಲ್ಟೀಸ್ ಯಾವ ಥರ ಇರ್ತಾರೆ ಗೊತ್ತಾ? ಒಂದಿಷ್ಟು ಅವ್ರಿಗೆ ನಾಲೆಜ್ ಇರುತ್ತೆ ಆ ಟಾಪಿಕಲ್ಲಿ, ಅದನ್ನೇ ತೊಗೊಂಬಂದು ಹುಡುಗರಿಗೆ ರೀಚ್ ಮಾಡಿಸ್ಲಿಕ್ಕೆ ನೋಡ್ತಾರೆ. ಅದಕ್ಕೂ ಬಿಟ್ಟು ಏನಾದರೂ ಒಂದು ಕ್ವಶನ್ ಕೇಳಿದ್ರೆ ಅವ್ರಿಗೆ ಆನ್ಸರ್ ಮಾಡ್ಲಿಕ್ಕಿಲ್ಲ, ನಾಳೆ ಹೇಳ್ತೀನಿ, ನೋಡ್ಕೊಂಬಂದು ಹೇಳ್ತೀನಿ ಅಂತ ಹೇಳ್ತಾರೆ. ಇನ್ಸ್ಟಿಟ್ಯೂಟ್ವ್ರಿಗೂ ಅದೇ ಬೇಕು, ಹುಡುಗರಿಗೂ ಅದೇ ಬೇಕು, ದುಡ್ಡು ಬೇಕು. ಹುಡುಗರು ಜಾಸ್ತಿ ಜಾಯ್ನ್ ಆಗಬೇಕು, ಬಂದರೆ ಅದು ಇನ್ಸ್ಟಿಟ್ಯೂಟಲ್ಲಿ ಒಂದಿಷ್ಟು ಬಿಸ್ನೆಸ್ ಆಗುತ್ತೆ. ಫ್ಯಾಕಲ್ಟಿಗೆ ಒಂದು 10,000 20,000 ಕೊಟ್ಟು ಮುಗಿಸ್ತಾರೆ ಅವರು. ಬ್ಯಾಚ್ ಎಲ್ಲ ಮಾಡ್ಕೊಡಿ ಅಂತ. ಅವರು ಜೈ ಅಂತಾರೆ, ಹುಡುಗರು ಜೈ ಅಂತಾರೆ, ಯಾರು ಕ್ವಶನ್ ಮಾಡಲ್ಲ. ಆಮೇಲೆ ಇನ್ಸ್ಟಿಟ್ಯೂಟಲ್ಲೆಲ್ಲ ಮುಗಿದು ನಿಮ್ಮ ಕೋಚ್ 1 ವರ್ಷ 2 ವರ್ಷ ಎಲ್ಲ ಮುಗಿದು ನಿಮ್ಮದು ಎಕ್ಸಾಮ್ ಬರೆದು ಏನು ನೋಟಿಫಿಕೇಶನಲ್ಲಿ ಪಾಸ್ ಆಗಿಲ್ಲ ಅಂದಾಗ ಗೊತ್ತಾಗುತ್ತೆ ರಿಯಲ್ ಆಗಿ ನಾವು ಏನು ಓದಬೇಕಿತ್ತು, ಅವ್ರು ಏನು ಓದಿಸ್ತಿದ್ದಾರೆ, ನಾವೇನು ತಪ್ಪು ಮಾಡ್ತಿದ್ದೀವಿ ಅನ್ನೋದು ಆವಾಗ ಗೊತ್ತಿರುತ್ತೆ. ಆವಾಗ ನಿಮಗೂ ಇನ್ಸ್ಟಿಟ್ಯೂಟ್ಗೂ ಏನೂ ಸಂಬಂಧ ಇರಲ್ಲ, ನೀವು ಹೋಗಿ ಕೇಳಿದ್ರು ಅವ್ರು ರೆಸ್ಪಾನ್ಸ್ ಆಗಲ್ಲ. ಈ ಥರ ವಾಸ್ತವಗಳು ನಡೆದಿದ್ದಾವ ಇಲ್ವಾ ಸರ್? ನಾನು ಸುಮ್ಮನೆ ಹೇಳ್ತಿದ್ದೀನಿ. ಸರ್ ಈ ಥರ ನಡೀತಿದ್ದೇನಾ ಇಲ್ವಾ? ರಿಯಾಲಿಟಿಯಾಗಿ ಥಿಂಕ್ ಮಾಡಿ ಅಷ್ಟೇ, ನಾನು ಏನು ಹೇಳಲ್ಲ. ನಾವು ರಿಯಾಲಿಟಿಯಾಗಿ ಎಲ್ಲಿರುತ್ತೆ ಅಲ್ಲಿ ನೋಡಿ. ಥರ ನಿಮಗೆ ಒಂಥರ ಈಸಿ ವೇ ಹುಡ್ಕೋಬೇಡಿ. ಇದೇ ನಿಮಗೆ ಮೆಚ್ಚಿಸೋಕ್ಕಂತ ಮಾತಾಡ್ತಿರ್ತಾರಲ್ವ, ಫಸ್ಟ್ಲಿ ಅಂಥದ್ದನ್ನ ಅವಾಯ್ಡ್ ಮಾಡಿ. ನಿಮಗೆ ಯಾಜೆ ಫ್ಯಾಕಲ್ಟಿ ಥರ ಯಾಜೆ ಸರ್ ಥರ ಹೇಳಲ್ಲ, ಯಾಜೆ ಒಬ್ಬ ವೆಲ್ ವಿಷರ್ ಆಗಿ ನಿಮ್ಮ ತಮ್ಮನೋ ಅಣ್ಣನೋ ಅಂತ ಒಂದು ಮನೋಭಾವದಿಂದ ಹೇಳ್ತಿದ್ದೀನಿ. ನಿಮ್ಗೆ ಆಡ್ ಕೆಲಸ ಯಾವುದಿರುತ್ತೆ ಅದೇ ಚೂಸ್ ಮಾಡ್ಕೊಳ್ಳಿ. ಯಾರಿಗೂ ಬಕೆಟ್ ಇಡೋ ಕೆಲಸ ಮಾತ್ರ ಮಾಡ್ಲಿಕ್ಕೆ ಹೋಗಬೇಡಿ, ಅದು ಏನೇ ಆಗಲಿ, ಎಂಥದೇ ಇರಲಿ. ನಿನ್ನ ಕಾಲ ಮೇಲೆ ನೀನು ಸ್ವಂತವಾಗಿ ನೀನು ನಿಂತ್ಕೊಂಡು ನೀನು ಮಾಡ್ಕೊ. ಅದು ಮೆಂಟರ್‌ಶಿಪ್ ಸ್ಟಾರ್ಟ್ ಮಾಡಿದ್ರೆ ಸರ್ ಯಾವ ತರ ಇರುತ್ತೆ ಸರ್? ಸ್ವಲ್ಪ ಹೇಳಿ ಸರ್ ಅದು. ಅದೇ ಮೇಡಮ್, 1 ಅವರ್ ಏನಾದರೂ ಡಿಸ್ಕಷನ್ ಇಡಬೇಕಾಗುತ್ತೆ ಅವತ್ತಿನ ಟಾಪಿಕ್ ಮೇಲೆ. ಲೈಕ್ ಸ್ಟೇಟ್ ಮೆಂಟರ್ಶಿಪ್ಪಲ್ಲಿ ಅವತ್ತಿನ ಟಾಪಿಕ್ ನೀವು ಏನು ನೋಟ್ಸ್ ಮಾಡಿರ್ತೀರಾ ಹೇಳಿಕೆ ಕೇಳ್ತಾ ಇದ್ನಲ್ಲ ಕ್ವಶನು, ಆ ಥರ ಡಿಸ್ಕಷನ್ ಇರುತ್ತೆ ಮಾಡಿದ್ರೆ. ಅಥವಾ ಇನ್ನೊಂದು ಆಪ್ಷನ್ ಇದೆ, ಓನ್ಲಿ ಟಾರ್ಗೆಟ್ ಅಷ್ಟೇ ಕೊಡೋದು, ಡಿಸ್ಕಷನ್ ಇರಲ್ಲ. ಡಿಪೆಂಡ್ ಅಪಾನ್ ನಿಮಗೆ ಬಿಟ್ಟಿದ್ದು. ಸುಮ್ಮನೆ ಎಲ್ಲರೂ ಮಾಡ್ದಂಗೆ ಡೈರೆಕ್ಟು ಟಾರ್ಗೆಟ್ ಅಷ್ಟೇ ಮಾಡ್ಕೊಂಡು ಹೋಗಿ ಅಂತಂದರೆ ಅದಕ್ಕೂ ರೆಡಿ. ಇಲ್ಲ ಸರ್ ಎವ್ರಿ ಡೇ 1 ಅವರ್ ಇದ್ದರೆ ಬೆಟ್ರು. ನೀವು ನಾವು ಓದ್ತಿರ್ತೀವಿ, ನಮ್ಮನ್ನ ಯಾರು ಏನೋ ಕೇಳೋರು ಇರಬೇಕಲ್ವಾ? ಎವ್ರಿ ಡೇ ಏನು ಮಾಡ್ತಾ ಇದ್ದೀರಾ ಏನಿಲ್ಲ ಅಂತ ಸ್ವಲ್ಪ ಕೇಳ್ತಾ ಇದ್ದರೆ ನಿಮಗೂ ಒಂದು ರೆಸ್ಪಾನ್ಸ್ ಇರುತ್ತೆ, ನನಗೂ ಒಂದು ರೆಸ್ಪಾನ್ಸ್ ಇರುತ್ತೆ. ಆ್ಯಂಡ್ ಈವನ್ ಡೇ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ. ಒಂದೊಂದೇ ಸಬ್ಜೆಕ್ಟು ನೈಟು ಅದೇ ಕಾನ್ಸೆಪ್ಟು ಅಥವಾ ಬೇರೆ ಕಾನ್ಸೆಪ್ಟ್ ಆದರೂ ನೈಟೆಲ್ಲ ನೈಟು 2 ಅವರ್ಸು 1 ಅವರು ಡಿಸ್ಕಷನ್ ಆಗುತ್ತೆ ಕ್ವಶನ್ ಪೇಪರ್ ರಿಲೇಟೆಡ್. ನೀವು ಯಾವ ಎಕ್ಸಾಮ್ಗೆ ಓದ್ತಾ ಇದ್ದೀರೋ ಆ ಎಕ್ಸಾಮ್ಗೆ ಡಿಸ್ಕಷನಲ್ಲಿ ಏನಾದರೂ ಎಕ್ಸ್ಟ್ರಾ ವರ್ಡ್ ರಿಲೇಟೆಡ್, ವರ್ಡಿಯೋಗ್ರಫಿ ರಿಲೇಟೆಡ್ ಇತ್ತಂದರೆ, ಅಥವಾ ಎಕನಾಮಿಕ್ಸ್ ಎಕ್ಸ್ಟ್ರಾ ಇತ್ತಂದರೆ, ಅಥವಾ ಕರೆಂಟ್ ಅಫೇರ್ಸ್ ಎಕ್ಸ್ಟ್ರಾ ಇತ್ತಂದರೆ, ಅಥವಾ ಎಕ್ಸ್ಟ್ರಾ ಏನಾದರೂ ಟಾಪಿಕ್ಸ್ ಇತ್ತಂದರೆ ಅದರಲ್ಲಿ ಕವರ್ ಆಗುತ್ತೆ. ಮತ್ತು ಈವನ್ ನಿಮ್ಮ ಕ್ವಶನ್ ಪೇಪರು ಡಿಕೋಡು ಇದೆಲ್ಲ ಕ್ಲಿಯರ್ ಆಗುತ್ತೆ. ನಾನು ಹೇಳೋದು ಏನಂತಂದರೆ, ಈ ಬ್ಯಾಚ್ಗೆ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇತ್ತು ಬರ್ತೀರಾ ಅಂತಂದರೆ ಟಾರ್ಗೆಟ್ ಇರುತ್ತೆ. ಈವನ್ 1 ಅವರ್ ಡಿಸ್ಕಷನ್ ಇರುತ್ತೆ ಸಂಜೆ, ಆವತ್ತಿಗೆ ಅದು ಕಂಪ್ಲೀಟ್ ಆಯಿತು. ಆ್ಯಂಡ್ ನೈಟ್ ಬಂತಂದರೆ ಈ KE ಬ್ಯಾಚಲ್ಲಿ ಯಾಜತ್ವಲ್ಲಿ ಡೈಲಿ ಏನು ನಡೀತಿದೆ ಅಲ್ವಾ, ಕ್ವಶನ್ನು ವಿತ್ ಡಿಸ್ಕಷನ್ನು ಪ್ಲಸ್ ಕರೆಂಟ್ ಅಫೇರ್ಸು ಮತ್ತು ಏನೋ ಎಕ್ಸ್ಟ್ರಾ ಇದ್ದಿದ್ದೆಲ್ಲ ಇರ್ತದೆ. ಒಂದು ಫುಲ್ ಡೇ ಎಲ್ಲ ಬಿಸಿ ಇರ್ತೀರ ನೀವು. 6 ಮಂತ್ಸ್ ಅಥವಾ 4 ಮಂತ್ಸು 3 ಮಂತ್ಸು ಫುಲ್ ಬಿಸಿ ಇರ್ತೀರ ನೀವು. ಬೆಳಗ್ಗೆ 7 ಟಾರ್ಗೆಟ್ ಇರುತ್ತೆ, ಓದು. ಸಂಜೆಗೆ ಕ್ವಶನ್ ಇರ್ತವೆ,
ಸಿಲೆಬಸ್ ಕಂಪ್ಲೀಟ್ ಮಾಡ್ಕೊಂಡು ಕ್ವಶನ್ ನೋಡ್ಕೊ, ಆಮೇಲೆ ಸಿನಾಪ್ಸಿಸ್ ನೋಡ್ಕೊ, ನಾವು ಡಿಸ್ಕಷನ್ ಜಾಯ್ನ್ ಆಗು, ರಿವಿಷನ್ ಆಗುತ್ತೆ. ನೀವು ಓದ್ಬೇಕಾದ್ರೆ ಒಂದ್ಸರಿ ಓದ್ತೀರಾ, ಕ್ವಶನ್ ನೋಡ್ಬೇಕಾದ್ರೆ ಒಂದ್ಸರಿ ಗೊತ್ತಾಗುತ್ತೆ, ಸಿನಾಪ್ಸಿಸ್ ನೋಡ್ಬೇಕಾದ್ರೆ 3 ಸರಿ ಗೊತ್ತಾಗುತ್ತೆ, ಒನ್ ಡೇಗೆ 3 ಸರಿ, ಮತ್ತು ಡಿಸ್ಕಷನಲ್ಲಿ 1 ಸರಿ, 4 ಸರಿ. ಮತ್ತು ಈ 4 ಸರಿ ಅಲ್ಲ ಅಂತ ನಿಮಗೆ ಏನಾದರೂ ಈ ಕ್ವಶನ್ ಪೇಪರ್ ಹುಡುಕಿ ಕೆ ಇ ಬ್ಯಾಚಲ್ಲಿ ಆ ಟಾಪಿಕ್ ಬಂತಂದ್ರೆ ಅಲ್ಲೊಂದು ಸರಿ. ಒಟ್ಟಿನಲ್ಲಿ ಒಂದು ಟಾಪಿಕ್ಕು 1 ಡೇಗೆ 4 ಸರಿ ಅಂತೂ 100% ಮಾಡೇ ಮಾಡ್ತೀರಾ, ಎಕ್ಸೆಪ್ಟ್ 1 ಟೈಮ್ ಎಕ್ಸ್ಟ್ರಾ 5 ಸರಿ ಆಗುತ್ತೆ. ಈಗ ನೀವಾಗಿ ಕಾಮನಾಗಿ ಓದೋದಿತ್ತಂದ್ರೆ ಒಂದ್ಸರಿ ಒಂದು ಸಬ್ಜೆಕ್ಟ್ ಏನಾದರೂ ಓದಿದ್ದು ಮತ್ತೆ ಆ ಬುಕ್ ನೀವು ತೆಗಿಯೋದು ಎಷ್ಟು ತಿಂಗಳಾಗುತ್ತೋ ಎಷ್ಟು ವಾರ ಆಗುತ್ತೋ ಡಿಪೆಂಡ್ ಅಪಾನ್ ನಿಮಗೆ. ಇದನ್ನ ಸಬ್ಜೆಕ್ಟ್ನ ಕಂಪ್ಲೀಟ್ ಮಾಡ್ತೀರಾ ಅನ್ನೋದು ಕೂಡ ನನ್ನ ಪ್ರಕಾರ ಡೌಟೇ. ಹಾಂ ಸರ್. ಸರ್ ನನ್ನ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಹೇಳ್ತೀನಿ ಸರ್ ನಾನು. ಓಕೆ. ನಾನು ಫಸ್ಟ್ ಎಕ್ಸಾಮ್ ಬರ್ದಲ್ಲೆಲ್ಲ ನಾನು 30 ಮೇಲೆ 1 ಮಾರ್ಕ್ಸು ಬರ್ತಿರಲಿಲ್ಲ ಸರ್ ನಾನು, ಯಾವುದೇ ಎಕ್ಸಾಮ್ ಬರೀಲಿ. ಇತ್ತೀಚೆಗೆ ಒಂದು ಕೆ-ಸೆಟ್ ಎಕ್ಸಾಮ್ ಬರೆದೆ ಸರ್, ಅದು 2 ಪೇಪರಿಂದ ಸೇರಿ 120 ಆಗಿದೆ ಸರ್ ನಂದು. ಫಸ್ಟ್ ಟೈಮ್ ಬರ್ದೆ ಸರ್ ನಾನು. ನಂದು ಎಂ.ಕಾಮ್ ಮುಗಿದಿದೆ ರೀಸೆಂಟ್ ಸರ್. ತುಂಬ ಖುಷಿ ಆಗ್ತಿದೆ ಸರ್ ಇದು. ಈ ಬ್ಯಾಚಿಂದ ತುಂಬ ಹೆಲ್ಪ್ ಆಗ್ತಿದೆ ಸರ್. ಅದಕ್ಕೆ ಸರ್ ನ್ಯೂ ಬ್ಯಾಚ್ ಸ್ಟಾರ್ಟ್ ಮಾಡಿ ಅಂತೀರ ಸರ್. ಇನ್ಸ್ಟಿಟ್ಯೂಟ್ ಕಡೆಯಿಂದ ಅವ್ರು ಮಾಡಲ್ಲ ಅನ್ಸುತ್ತೆ ಸರ್. ಇನ್ಸ್ಟಿಟ್ಯೂಟ್ ಕಡೆದು ನನಗೂ ಕ್ಲಾರಿಟಿ ಇಲ್ಲ ಸರ್. ಕ್ಲಾರಿಟಿ ಇತ್ತಂದ್ರೆ ಅಲ್ಲೇ ಜಾಯ್ನ್ ಆಗಲಿಕ್ಕೆ ನಾನೇ ಹೇಳ್ತಾ ಇದ್ದೆ. ಈಗ ನನಗೂ ಥ್ಯಾಂಕ್ ಯು ಇಂಟಿಮೇಟ್ ಸೊ ಮಚ್ ಮಾಡಿಲ್ಲ. ಸರ್. ನನ್ನ ಮಾರ್ಕ್ಸ್ ನೋಡಿ ನನಗೆ ಖುಷಿ ಆಯಿತು ಸರ್. ಓಕೆ. ಐ ಮೀನ್ ಏನೇ ಚೇಂಜಸ್ ಇತ್ತಂದ್ರೂ ಇಲ್ಲಿ ಬಂದವರಿಗೆ ಅಟ್ಲೀಸ್ಟ್ 1% ಆದರೂ 100% ಆಗೇ ಆಗಿರುತ್ತೆ. ಬಟ್ ಅದು ನೀವು ಹೇಳಲ್ಲ. ಬಟ್ ಇದಂತೂ ವಾಸ್ತವ ಇದೆ. ನೀವು ಮೇಡಮ್ ಯಾವ ಥರ ಯುಟಿಲೈಸ್ ಮೇಡಮ್ ಮಾಡ್ಕೊಂಡ್ರೆ ನಿಮ್ದೆಷ್ಟಾಗಿದೆ ಸರ್? ಕೇಳಿ ಸರ್, ಅವ್ರು ಹೇಳ್ತಾರಾ? ಗೊತ್ತಿಲ್ಲ ಮೇಡಮ್. ಅವರು ಕೇಸೆಟ್ ಬರ್ದಿದ್ದಾರೆ, ಬಟ್ ಏನು ಅಂತ ಗೊತ್ತಿಲ್ಲ ನಮ್ಗೆ ಡೀಟೇಲ್ಸ್. ಅವ್ರಾಗಿ ಹೇಳಿದ್ರೆ ಚೆನ್ನಾಗಿರೋದು. ಚೆನ್ನಾಗಾಗಿದೆ ಅಂತ ಹೇಳಿದ್ರು ಅವ್ರು, ಅಷ್ಟೇ ನನಗೆ ಗೊತ್ತಿರೋದು. ಹೇಳಿ ಮೇಡಮ್, ಎಷ್ಟಾಗಿದೆ ಮೇಡಮ್ ಸ್ಕೋರ್ ನಿಮ್ಮದು? ನೋಡೋಣ ಸರ್. ಅದಕ್ಕೆ ಈ ಥರ ಎಲ್ಲ ಇರುತ್ತೆ ನೋಡಿ ಫೀಚರ್ಸು. ಟಾರ್ಗೆಟು ಡಿಸ್ಕಷನ್ ನಿಮ್ಗೆ 3 ಇಂದ 4 ಸಾರಿ ರಿವಿಷನ್ ಆಗುತ್ತೆ. ಆ್ಯಂಡ್ ಡಿಸ್ಕಷನ್ ಎಲ್ಲ 1 ಸಾರಿ, ಒಂದು 5 ಸಾರಿ ಅಂತೂ ರಿವಿಷನ್ ಆಗುತ್ತೆ. ನೀವು ಓದಬೇಕಾದ್ರೆ ಇಷ್ಟೆಲ್ಲ ಎಫರ್ಟ್ಸ್ ಹಾಕಿ ಓದಲ್ಲ, ಇವೇನು ಅದು ಕಂಪ್ಲೀಟೂ ಆಗಲ್ಲ. ಡೇಟ್ ಅಂತ ಹೇಳ್ಬಿಟ್ರೆ ಚೆನ್ನಾಗಿ ಯಾವಾಗಿಂದ? ಡೇಟು ಇನ್ನೂ ಗೊತ್ತಿಲ್ಲ ಸರ್. ಅವ್ರು ತೇಜಸ್ವಿನಿ ಅವರು ನೆಕ್ಸ್ಟ್ ಟೈಮ್ ಹೇಳ್ತಾರಂತೆ, ತಗೊಳ್ಳಿ. ಏನು ಹೊರಾಗಿದ್ದಾರಂತೆ. ಓಕೆನಾ ಮೇಡಮ್? ಅವ್ರು ಹೇಳ್ತಾರಂತೆ, ತಗೊಳ್ಳಿ, ನೆಕ್ಸ್ಟ್ ಟೈಮ್ ಹೇಳ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಲ್ಮೋಸ್ಟ್ ಅಲ್ಲಿ ಎಲ್ಲರದ್ದು ಚೆನ್ನಾಗಿ ಆಗಿರುತ್ತೆ ಐ ಥಿಂಕ್. ಇಲ್ಲಿ ಬಂದವ್ರು ಯಾರಿಗೂ ನನ್ನ ಪ್ರಕಾರ 1% ಏನೂ ಲಾಸ್ ಆಗಲ್ಲ ಐ ಥಿಂಕ್. ಕೆಲವೊಬ್ರು ಎಕ್ಸ್ಟ್ರೀಮ್ ಇರ್ತಾರೆ, ತೀರಾ ಎಕ್ಸ್ಟ್ರೀಮ್ ಇರ್ತಾರೆ, ಅವ್ರಿಗೆ ಏನು ಮಾಡ್ಲಿಕ್ಕಾಗಲ್ಲ. ಡೇಟ್ ಇನ್ನೂ ಗೊತ್ತಿಲ್ಲ ಸರ್, ಅದು ಡೇಟು. ಬಟ್ ನೀವು ಎಷ್ಟು ಏನು ಅಂತ ಈಗ ಗೊತ್ತಾದರೆ ನನಗೆ ಅದ್ರ ಮೇಲೆ ಒಂದ್ಸಲ ಆದಷ್ಟು ಬೇಗನೆ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಫೀಚರ್ಸ್ ಇರ್ತವೆ. ಮತ್ತು ಇದಕ್ಕೆ ಇನ್ನೂ ಏನಾದರೂ ಆ್ಯಡ್ ಮಾಡೋದಿತ್ತಂದ್ರೆ ಹೇಳಿ, ಆ್ಯಡ್ ಮಾಡೋಣ. ನಿಮ್ಮ ಸಜೆಷನ್ ಏನಾದರೂ. ನೀವು ಆಲ್ರೆಡಿ ಒಂದ್ಸರಿ ಡಿಸ್ಕಷನ್ ಸ್ಟೇಟ್ಮೆಂಟರ್ಶಿಪ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಲ್ವಾ ಸರ್? ನಮಗೆ ಇಂಥದ್ದು ಇನ್ನೂ ಬೇಕಿತ್ತು ಅಂತ ಪಾಯಿಂಟ್ ಏನಾದರೂ ಇತ್ತಂದರೆ ಗ್ರೂಪಲ್ಲಿ ಮೆನ್ಷನ್ ಮಾಡಿ, ಇಲ್ಲಿ ಹೇಳಿಕ್ಕಾಗಿಲ್ಲ ಅಂತಂದರೆ, ಅಥವಾ ಇಲ್ಲಿ ಹೇಳೋದಿತ್ತಂದ್ರೆ ಹೇಳಿ. ಸರ್ ಹಿಸ್ಟ್ರಿನೂ ಸೈನ್ಸ್ ಮಾಡಿರ್ತಾರ 6 ಇಂದ 12 ಓದಿಸ್ಬಿಡಿ ಸರ್, ಅದು ಹಂಗೆ ಟಾರ್ಗೆಟು. ತಮಿಳ್ನಾಡು NCERT ಚೆನ್ನಾಗಿಲ್ವಾ? ಚೆನ್ನಾಗಿದೆ ಸರ್, ಸ್ವಲ್ಪ ಅರ್ಥ ಆಗೋ ಸ್ವಲ್ಪ ಕಷ್ಟ ಇದೆ ಸರ್ ಅದು. ಅದಕ್ಕಷ್ಟೇ ಸರ್. ಆ್ಯಕ್ಚುಲಿ ಇಲ್ಲ ಸರ್, ಅದು ಹೇಳ್ಬೇಕಂತಂದ್ರೆ ತಮಿಳ್ನಾಡು NCERT ಓದೋದೇ ಉತ್ತಮ ನನ್ನ ಪ್ರಕಾರ. ಕಷ್ಟ, ಬಟ್ ಅದೇ ನಮಗೆ ಕೈ ಹಿಡಿಯೋದು. ನೀವು ಕ್ವಶನ್ಸ್ ತೆಗೆದು ನೋಡಿ, PCPS FD ಎಲ್ಲ ಕ್ವಶನ್ಸ್ ಲೆಕ್ಕಕ್ಕೆ ಅಲ್ಲ. UPSC ಕ್ವಶನ್ಸ್ ಎಲ್ಲ ಕವರ್ ಆಗ್ತಿದಾವೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಆ ಬುಕ್ ಎಷ್ಟು ವ್ಯಾಲಿಡ್ ಇರ್ಬೋದು. ಅದಕ್ಕೆ ಹೇಳ್ತಾ ಇರೋದು ನಾ. ಇಲ್ಲ ಅಂತಂದ್ರೆ ಅದನ್ನ ಮಾಡಿಸ್ಬೋದು. ಅದಕ್ಕೆ ಎಷ್ಟು ದಿನ ಆಗ್ಬೋದು? 1 ಮಂತ್ 120 ಡೇಸ್ ಒಳಗೆ ಅದು ಮುಗೀತಲ್ವಾ? ಒಂದು ಕೆಲಸ ಮಾಡ್ತೀನಿ ತಗೊಳ್ಳಿ, ಈ ನಾರ್ಮಲ್ ಟಾರ್ಗೆಟ್ ಅದು ಮಾಡ್ತೀನಿ. ನಿಮಗೆ ಎಕ್ಸ್ಟ್ರಾ ಒಂದಿಷ್ಟು ರಿವಿಷನ್ಗೆ ಅಂತ ಕೊಟ್ಟಾಗ ಕರ್ನಾಟಕ ಹಿಸ್ಟ್ರಿ ಸೂರ್ಯನಾಥ್ ಕಾಮತ್ ಸಪ್ರೇಟಾಗಿ ಕೊಡ್ತೀನಿ. ಆ್ಯಂಡ್ ಈ ಸೋಷಲ್ ಅಂತ ಅದೇ ಅಲ್ಲ ಹೇಳ್ತಿರೋದು, 6 to 10 ನೀವು ಕೇಳ್ತಿರೋದು? ಹಾಂ ಸರ್, PUC ಅಲ್ಲಿ ಮಾಡಿಸಿರೋದು. PUC ಹಾಂ ಸರ್. ಫಸ್ಟ್ PUC ಹಿಸ್ಟ್ರಿ ಬುಕ್ ಕೇಳ್ತಿದ್ದೀರಾ? ಹಾಂ ಸರ್. ಅದೆಲ್ಲ ಬೇಸಿಕ್ ಇದೆ ಮೇಡಮ್. ಅದು ಬೇಸಿಕ್ ಎಲ್ಲ ನಿಮ್ಗೆ ಅದೇ ಈ ತಮಿಳ್ನಾಡು NCERT ಬುಕ್ಸ್ ಅಲ್ಲಿ ಅದೇ ಅಲ್ವಾ ಇರೋದು. ಅದು ಸರ್ ಆ ಬುಕ್ ನಾನು 2 ನೋಡಿಲ್ಲ ಪಾಯಿಂಟ್ಸ್ ಸರ್. ಅದೇ ಇದೆ. ಅಲ್ಲ, 2 ಪಾಯಿಂಟ್ಸ್ ಅಷ್ಟೇ ಇರೋದು ಅದರಲ್ಲಿ. ಸ್ವಲ್ಪ ಬೇಸಿಕ್ ಇದೆ. ಇದು ಇನ್ ಡೆಪ್ತ್ ಆಗಿ ಎಲ್ಲಾನು ಕವರ್ ಆಗುತ್ತೆ ಇದರಲ್ಲಿ. ಈ ತಮಿಳ್ನಾಡು NCERT ಅಲ್ಲಿ ನಾವು ಸ್ಟೇಟ್ ಬುಕ್ಸ್ ಅಲ್ಲಿ ಏನೇನಿದೆ ಅದಕ್ಕಿಂತ ಡೆಪ್ತ್ ಆಗಿ ಅರ್ಥ ಆಗುತ್ತೆ ಇದರಲ್ಲಿ. ಐ ಮೀನ್ ಡೆಪ್ತ್ ಆಗಿ ಇದೆ ಸೋರ್ಸು. ಓಕೆ ಸರ್. ಇದ್ರ ಬಗ್ಗೆ ಯಾರಾದ್ರೂ ಕ್ಲಾರಿಫೈ ಮಾಡ್ತೀರಾ ಸರ್? ಇದೇನಾ ಇಲ್ವಾ? ನೀವು ಓದಿದ್ದೀರಲ್ವಾ? ಇದೆ ಸರ್, ಅಂದ್ರೆ ಸ್ವಲ್ಪ ಅರ್ಥ ಆಗೋದು ಸ್ವಲ್ಪ ಲೇಟ್ ಸರ್ ಅದು. ಸರ್ ಓಕೆ. ಐ ಥಿಂಕ್ ಇದೇನು ಸ್ಟೇಟ್ಮೆಂಟರ್ಶಿಪ್ ಅಲ್ಲಿ ಯಾರೋ ಮೆನ್ಷನ್ ಮಾಡಿದ್ದಾರೆ, ಸೂರ್ಯನಾಥ್ ಕಾಮತ್ ಓದಿಸ್ತೀನಿ ಅಂತ ಹೇಳಿದಿರಲ್ವಾ, ಅದು ಓದಿಸಿಲ್ಲ ಅಂತ. ಏನು ಹೇಳಕ್ಕಾಗಿಲ್ಲ, ಸುಮ್ಮನೆ ಅದಕ್ಕಿದ್ದೀನಿ.
ನನ್ನ ತಮಿಳ್ನಾಡು ಎನ್ ಸಿ ಆರ್ ಟಿಯಲ್ಲಿ ಕರ್ನಾಟಕ ಹಿಸ್ಟ್ರಿ ಮುಗ್ದಿದೆ ಆಲ್ರೆಡಿ. ನಾನು ನಿಮಗೆ ಎಕ್ಸ್ಟ್ರಾ ಓದ್ತೀನಿ ಅಂತಂದ್ರೆ ತಗೊಳ್ಳಿ ಅಂತ ಹೇಳಿದ್ದೆ ನಾನು. ಬಟ್ ಅವ್ರು ಅದನ್ನು ಟಾರ್ಗೆಟ್ ಮಾಡ್ಕೊಡಿ ಅಂತ ಹೇಳಿದ್ರು. ಇನ್ನೊಬ್ರು ಹೆಂಗ್ ಮೆಸೇಜ್ ಹಾಕಿದ್ದಾರೆ, ನನಗೆ ಎಲ್ಲರೂ ಸೋಷಿಯಲ್ ಬುಕ್ ಓದಿ 6 to 10 ಸೋಷಿಯಲ್ ಬುಕ್ ಓದಿ ಅಂತ ಹೇಳಿದ್ದಾರೆ, ಅದನ್ನ ಟಾರ್ಗೆಟ್ ಮಾಡ್ಕೊಡಿ ಅಂತ ಸಪ್ರೇಟ್ ಆಗಿ ಮೆಸೇಜ್ ಹಾಕಿದ್ದಾರೆ. ಏನ್ ಹೇಳೋದು? ಹಿಂಗೂ ಇರ್ತಾರೆ. ಸರ್ ಡೈಲಿ ಎಷ್ಟೆಷ್ಟು ಚಾಪ್ಟರ್ ಇರುತ್ತೆ ಸರ್? 2 ಕೊಟ್ರೆ ನಿಮಗೆ ಬೆಟರ್ ಇರುತ್ತೆ. 3 ಆ ಥರ ಕೊಟ್ರೆ ನಿಮ್ಗೆ ಓದ್ಲಿಕ್ಕೆ ಆಗಲ್ಲ. ಹಾಂ ಸರ್, 2 ಆಗುತ್ತೆ ಬೆಟರ್ ಸರ್, ಅದಕ್ಕೆ ಸರ್ ಹೇಳಿದ್ದು. 3 ಆಗುತ್ತೆ, ಬಟ್ ಡಿಸ್ಕಷನ್ ಟೈಮಲ್ಲಿ ಯಾರು ಹೇಳಕ್ ಮುಂದೆ ಬರಲ್ಲ. ಅದೇ ಬಂದಿರೋದು. ಈ ಡಿಸ್ಕಷನ್ ಟೈಮಲ್ಲಿ ಡಿಸ್ಕಸ್ ಮಾಡಲ್ಲ. 3 ಸಬ್ಜೆಕ್ಟ್ ಇದೆ ಇವತ್ತು ಓದಕ್ಕಾಗಿಲ್ಲ, ಇನ್ನೂ ಸ್ವಲ್ಪ ಮುಗ್ದಿಲ್ಲ, ಈ ಥರ ಎಲ್ಲ ರೀಸನ್ಸ್ ಬರ್ತಿದ್ದಾವೆ. ನೋಡೋಣ, ಈ ಥರ ಇರುತ್ತೆ. ನೋಡ್ಕೊಳ್ಳಿ. ನಮ್ಗೆ ಇದ್ರ ಬಗ್ಗೆ ಪ್ರಮೋಷನು ಅದು ಇದು ಮಾಡ್ಲಿಕ್ಕೂ ಪ್ರಾಬ್ಲಮ್ ಇದೆ. ನೋಡೋಣ ಸರ್, ಅದು ನಿಮಗೆ ನೀವು ಮೆಸೇಜ್ ಹಾಕಿ ಗ್ರೂಪಲ್ಲಿ. ಮತ್ತೆ ಇನ್ನೇ ಏನಾದರೂ ಆ್ಯಡ್ ಮಾಡೋದಿತ್ತಂದ್ರೆ ಹೇಳಿ. ನೀನದು ಹೇಳಿ, ನಿಮಗೆ ಏನು ಬೇಕೋ ಅದು ಮಾಡ್ಬೇಕನ್ನೋದು. ನನಗೆ ತಿಳಿದಂಗೆ ಇದು ಬೆಟ್ರು. ಎಲ್ಲೇ ಟಾರ್ಗೆಟ್ ಮೆಂಟರ್ಶಿಪ್ ಕೊಟ್ರು ಇಷ್ಟು ಕೊಡ್ತಾರೆ, ಟಾರ್ಗೆಟ್ ಕೊಡ್ತಾರೆ. ಅಷ್ಟು ಬಿಟ್ಟರೆ ಡಿಸ್ಕಷನ್ ಆಯಿತು ಏನೂ ಇರಲ್ಲ. ಟಾರ್ಗೆಟ್ ಅದು 4 ಚಾಪ್ಟರ್ ಕೊಡ್ತಾರೋ ಅಥವಾ 4 ಸಬ್ಜೆಕ್ಟ್ ಕೊಡ್ತಾರೋ, ಡಿಪೆಂಡ್ ಅಪಾನ್ ಅವ್ರ ಮೈಂಡ್ ಸೆಟ್ಟಲ್ಲಿ ಇರುತ್ತೆ. ಇದಾವೆ ಅಂಥವೆಲ್ಲ ಭಾಳನೂ ಇದಾವೆ. ನೀವು ಸ್ಟೇಟ್ ಮೆಂಟರ್ಶಿಪ್ಪಲ್ಲಿ ಕೇಳಿರ್ತೀರ, ಹಿಂಗೆಲ್ಲ ಆಗಿದ್ದಾವೆ ಸರ್ ಅಂತ ಸ್ಟೂಡೆಂಟ್ ಹೇಳಿದಾಗ. ಮತ್ತೆ ಯಾರಿಗಾದ್ರೂ ಕ್ವಶನ್ ಇತ್ತಂದ್ರೆ ಕೇಳಿ, ಏನಾದರೂ ಇತ್ತಂದ್ರೆ ಗ್ರೂಪಲ್ಲಿ ಹಾಕಿ ಹೇಳೋದು ಆ್ಯಡ್ ಮಾಡೋದಿತ್ತಂದ್ರೆ. ಅದರದ್ದು ಏನು ಕ್ವಶನ್ ಇಲ್ಲ ಅಂತಂದ್ರೆ ಏನು ನಿನ್ನೆ ಡಿಸ್ಕಷನ್ ಇರಲಿಲ್ಲಲ್ವಾ? ನಿಮಗೂ ಓದ್ತಿದ್ದೀರಲ್ವಾ, ರಿವಿಷನ್ ಮಾಡ್ತಿದ್ದೀರಲ್ವಾ? ನಿನ್ನೆ ಸಾಟರ್ಡೆ ಮುಗಿದ್ಮೇಲೆ ಎಲ್ಲರೂ ಓದಿ, ಓಕೆನಾ? ಎಕ್ಸಾಮ್ಸ್ ಎಲ್ಲ ಬರ್ತಿದ್ದಾವೆ, ನೋಟಿಫಿಕೇಶನ್ ಬಂದಾಯಿತು. ಇನ್ನೇನು PCPS ಅಷ್ಟೇ ಆಗಬೇಕು, ಅವು ಕೂಡ ಆದಷ್ಟು ಆಗ್ತವೆ. ಸ್ವಲ್ಪ ಇಂಟರ್ನಲ್ ಸ್ಟೇಟಲ್ಲೇ ಅಲ್ಲಿರ್ತಕ್ಕಂಥ ಇದರಲ್ಲಿ ಅವ್ರವ್ರಿಗೆ ಸ್ವಲ್ಪ ಡಿಸ್ಪ್ಯೂಟ್ ಇದೆ, ಅದಕ್ಕೋಸ್ಕರ ಡಿಲೇ ಆಗ್ತವೆ. ಆಲ್ಮೋಸ್ಟ್ ಅಲ್ಲಿ ಆಗ್ತವೆ. ಓಕೆ, ಮತ್ತೆ ಯಾರಿಗಾರು ಕ್ವಶನ್ ಇತ್ತು ಅಂತ ಕೇಳಿ. ಏನಿಲ್ಲ ಅಂತಂದ್ರೆ ಏನು ಐ ಥಿಂಕ್ ಯಾರಿಗೂ ಏನು ಕ್ವಶನ್ ಇಲ್ಲ ಅನ್ಕೊಂಡಿದ್ದೀನಿ. ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು.